ಎಲ್ಲರಿಗೆ ನಮಸ್ಕಾರ. ಇಂದು ರಾಮಾಯಣದ ಯುದ್ಧಕಾಂಡವನ್ನು ಈ ಕಂತಿಗೆ ಒಂದಿಷ್ಟು ಮುಂದುವರೆಸಿ ಮತ್ತೆ ನಾವು ಮುಂದಿನ ಕಂತುಗಳಲ್ಲಿ ಯುದ್ಧಕಾಂಡವನ್ನು ಸಮಾಪ್ತಿ ಮಾಡೋಣ. ಸೀತೆಗೆ ರಾವಣ ಭಯ, ಕಾತರ ಮತ್ತು ಆಂದೋಲನೆಗಳನ್ನು ತಂದುಕೊಡುವಂಥ ರಾಮ ಶಿರಸ್ಸಿನ ಕೃತಕ ಪ್ರಯೋಗ ಮಾಡಿದ್ದಾನೆ. ವಿದ್ಯುಜ್ಜೀವ ಅಂತ ಒಬ್ಬ ರಾಕ್ಷಸ ಅದಕ್ಕೆ ತಯಾರಾದವನು, ತರಬೇತಿ ಆದವನು ಮಾಡಿದ್ದಾನೆ. ಆಗ ಸರಮೆ ಬಂದು ಸಮಾಧಾನವನ್ನು ಮಾಡ್ತಾಳೆ, ವಿಭೀಷಣ ಪತ್ನಿ. ಕಥೆ ಕೂಡ ಒಂದು ಉತ್ತರಕಾಂಡದಲ್ಲಿ ಬರುತ್ತದೆ. ಅವಳು ಹುಟ್ಟಿದಾಗ, ತಾಯಿಯ ಮಡ್ಲಲ್ಲಿದ್ದಾಗ ಕಂದ ಸರಮಾದೇವಿ ಒಂದು ಸರೋವರದ ಪಕ್ಕದಲ್ಲಿ ಅವಳ ಹೆರಿಗೆ ಆಗಿದ್ದು, ಆಗ ಸರೋವರ ಉಕ್ಕಿ ಬರ್ತಿದ್ದಾಗ ಸರೋ ಮಾ ಅಂತಂದಿದ್ದರಿಂದ ಸರೋವರವೇ ನೀನು ನನ್ನ ಮಗುವನ್ನು ನುಂಗುವಂತೆ ಅಲೆಗಳನ್ನು ಬೀಸಿ ಕಬಳಿಸಬೇಡ ಅಂತಂದಾಗ ಅದು ನಿಂತುಕೊಳ್ತು. ಹಾಗೆ ಆ ಕಾರಣದಿಂದ ಸರಮಾ ಅನ್ನುವ ಹೆಸರು ಬಂತು ಅಂತ ಕೂಡ. ಆಕೆ ವಿಭೀಷಣ ಪತ್ನಿ. ವಿಭೀಷಣನಿಗೆ ಈಕೆಯಲ್ಲಿ ಜನಿಸಿದ ಮಗಳು ಅನಲಾ ಅಂತ ಗೊತ್ತಿದೆ. ಇವಳು ಆಗ ಈಗ ಬಂದು ಸೀತೆಯನ್ನು ನೋಡಿ ಆಕೆಗೆ ಧೈರ್ಯ ಕೊಡ್ತಾ ಇದ್ದಳು. ವಿಭೀಷಣನ ಅನುಪಸ್ಥಿತಿಯಲ್ಲಿ ಕೂಡ ಆ ಕೆಲಸ ಮಾಡ್ತಾ ಇದ್ದಳು. ಹಾಗಾಗಿ ಅವಳು ರಾವಣನ ವರ್ತನೆಗಳನ್ನು ಗಮನ ಇಟ್ಟು ಅದರ ಸಾಧಕ ಬಾಧಕಗಳನ್ನು ಕೂಡ ಸೀತೆಗೆ ಹೇಳ್ತಾ ಇದ್ದಳು ಅಂತ ಗೊತ್ತಾಗುತ್ತದೆ. ಅದೊಂದು ರೀತಿಯಾಗಿ ಒಳಗಿನ ಗೂಢಚರ್ಯೆ ಅಂತಲೇ ಹೇಳಬಹುದು. ಸೀತಾಂತು ಮೋಹಿತಾಂ ದೃಷ್ಟ್ವಾ ಸರಮಾ ನಾಮ ರಾಕ್ಷಸಿ ಆಸಸಾದ. ಆಮೇಲೆ ಅವಳಿಗೆ ಸಮಾಧಾನವನ್ನು ಮಾಡ್ತಾಳೆ. ಮೋಹಿತಾಂ ರಾಕ್ಷಸೇಂದ್ರೇಣ ಸೀತಾಂ ಪರಮ ದುಃಖಿತಾಂ ಆಶ್ವಾಸಯಾಮಾಸ ತದಾ ಸರಮಾ ಮೃದು ಭಾಷಿಣಿ ಸಾಹಿ ತತ್ರ ಕೃತ ಮಿತ್ರಂ ಸೀತೆಯ ರಕ್ಷ್ಯಮಾಣಯ ರಕ್ಷಂತಿ ರಾವಣಾದಿಷ್ಟ ಸಾನುಕ್ರೋಶ ದೃಢವ್ರತ. ಅವಳು ಅನುಕ್ರೋಶದಿಂದ, ಅನುಕ್ರೋಶ ಅನ್ನೋದಕ್ಕೆ ಕಾರುಣ್ಯ, ವಾತ್ಸಲ್ಯ ಅನ್ನುವ ಅರ್ಥ ಉಂಟು. ಅವಳು ಸೀತೆಯನ್ನು ಗಮನಿಸಿಕೊಳ್ತಾ ಇದ್ದಳು. ಮತ್ತೆ ಅವಳು ಹೇಳ್ತಾಳೆ, ಅಯ್ಯೋ ನೀನು ಯೋಚನೆ ಮಾಡಬೇಡ, ನೀನು ಇದರೊಳಗೆಲ್ಲ ಗಾಬರಿ ಮಾಡ್ಕೊಳ್ಬೇಡ, ಇವು ಖಂಡಿತ ಮಾಯೆ, ಇನ್ಯಾವುದೂ ಅಲ್ಲ. ಸಖಿ ಸ್ನೇಹೇನ ತದ್ಭೀರು ಮಯಾ ಸರ್ವಂ ಪ್ರತಿಶ್ರುತಂ. ನಿನ್ನ ಮೇಲಿನ ಸ್ನೇಹದಿಂದಾಗಿ ನಾನು ಇದನ್ನೆಲ್ಲ ತಿಳ್ಕೊಂಡೆ. ಅಯ್ಯೋ ಹೆದರು ಪುಕ್ಕಲಿ ಭೀರು, ಯೋಚನೆ ಮಾಡಬೇಡ. ಲೀನಯ ಗಹನೆ ಶೂನ್ಯೆ ಭಯ ಮುತ್ಸೃಜ್ಯ ರಾವಣಾತ್. ರಾವಣನ ಭಯ ನಿನಗೆ ಬೇಡ. ಸ ಸಂಭ್ರಾಂತಶ್ಚ ನಿಷ್ಕ್ರಾಂತೋ ಯತ್ಕೃತೆ ರಾಕ್ಷಸಾಧಿಪ ತಚ್ಚ ಮೇ ವಿದಿತಂ ಸರ್ವಂ ಅಭಿನಿಷ್ಕ್ರಮ್ಯ ಮೈಥಿಲಿ. ಅವನು ಹೇಗೆ ಗಾಬರಿಯಾಗಿ ನಿರ್ಗಮಿಸಿದ ರಾವಣ, ಈ ಶಿರಸ್ಸನ್ನು ಪ್ರದರ್ಶನ ಮಾಡಿ ಅದರಿಂದಲೇ ಗೊತ್ತಾಗುತ್ತದೆ ರಾಮ ಬದುಕಿದ್ದಾನೆ, ಇನ್ನು ಸೈನ್ಯದ ಕಂಟಕ ಅವನಿಗೆ ಇದೆ, ಅದರಿಂದಾಗಿ ನೀನು ಚಿಂತೆ ಮಾಡಬೇಡ ಅಂತ. ಆಕೆಯ ಪರಿಶೀಲನೆ ತುಂಬ ಚೆನ್ನಾಗಿರುವಂಥದ್ದು. ಅವನು ನಿಜವಾಗಿಯೂ ವಿಜಯಿಯೇ ಆಗಿದ್ದ ಪಕ್ಷದಲ್ಲಿ ಆ ಗಾಬರಿ, ಆ ಕಾತರ ಅವೆಲ್ಲ ಬೇಕಾಗಿರಲಿಲ್ಲ. ಸಸಂಭ್ರಮ ಚಲನ ಇತ್ಯಾದಿಗಳೆಲ್ಲ ವ್ಯರ್ಥವಾಗ್ತಾ ಇತ್ತು. ನ ಶಕ್ಯಂ ಸೌಪ್ತಿಕಂ ಕರ್ತುಂ ರಾಮಸ್ಯ ವಿದಿತಾತ್ಮನಃ. ಸೌಪ್ತಿಕಂ ಅಂದರೆ ಸುಪ್ತಸ್ಯ ವದಹ ಅಂತನ್ನುವ ತಾತ್ಪರ್ಯ. ಅದೊಂದು ಯೂಫಮಿಸಮ್ ಆಗಿ ಬಳಕೆಯಲ್ಲಿರ್ತಕ್ಕಂಥದ್ದು. ಮಹಾಭಾರತದಲ್ಲಿ ಸೌಪ್ತಿಕ ಪರ್ವ ಅಂತಲೇ ಒಂದು ಪರ್ವ ಇದೆ ನೋಡಿ. ಅದು ಒಂದು ಮಹಾಭಾರತದ ಪರ್ವನಾಮ ನಿರ್ದೇಶನದಲ್ಲಿರುವ ಸ್ವಾರಸ್ಯ. ಕೌರವರ ಪಕ್ಷದಲ್ಲಿ ಯಾರ್ಯಾರು ಸೇನಾಪತಿಗಳಿದ್ರು ಅವರವರ ಹೆಸರಿನಲ್ಲಿ ಆಯಾ ಪರ್ವಗಳು ಬಂದಿವೆ. ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ ಅಂತ ಬಂದಿದೆ. ಆದರೆ ಪಾಂಡವರ ಪಕ್ಷದ ಸೇನಾಪತಿಯಾದ ದುಷ್ಟದ್ಯುಮ್ನ ಹೆಸರಿನಲ್ಲಿ ಪರ್ವ ಇಲ್ಲ. ಇವರೆಲ್ಲ ಸೇನಾಪತಿಗಳು ಬಂದರೂ ಹೋದರು, ಅದು ಘಟನೆಗಳು. ಹಾಗಾಗಿ ಆದರೆ ಇವನು ಕಾನ್ಸ್ಟೆಂಟಾಗಿ ಕೊನೆಯವರೆಗೂ ಉಳ್ಕೊಂಡು ಬಂದ. ಮತ್ತೆ ದುರ್ಯೋಧನನ ದುರ್ವಿಪಾಕ ಏನೆಂದರೆ ಅವನು ಸದಾ ಕೀರ್ತಿಕಾಮಿ, ಸ್ಥಾನಕಾಮಿ, ಮಾನಕಾಮಿ, ಸಂಪತ್ಕಾಮಿ. ಅವನಿಗೆ ಒಂದು ಪರ್ವವೂ ಮೀಸಲಾಗಲಿಲ್ಲ. ದುರ್ಯೋಧನ ಪರ್ವ ಇಲ್ಲ. ನಮ್ಮ ಕುಮಾರವ್ಯಾಸ ಭಾರತದಲ್ಲಿ ಗದಾ ಪರ್ವ ಅಂತ ಇದೆ. ಗದಾ ಯುದ್ಧ ಮಾಡಿದ್ದು ಅದು ಏನೋ ಪ್ರಕಾರಾಂತರೇಣ ಭೀಮ ಮತ್ತು ದುರ್ಯೋಧನ ಇಬ್ಬರಿಗೂ ಕ್ರೆಡಿಟ್ ಬಂದು ಗದಾ ಯುದ್ಧದ ಕಾರಣದಿಂದಾಗಿ ದುರ್ಯೋಧನಿಗೂ ಒಂದು ಪರ್ವ ಅಂತ ಆಗ್ತಾ ಇತ್ತು. ಅಟ್ಲೀಸ್ಟ್ 1/2 ಸೀಟು ಅಂದರೆ ಅದೂ ಇಲ್ಲ ಮೂಲದಲ್ಲಿ. ಕ್ಷೇಮೇಂದ್ರ ತನ್ನ ಭಾರತ ಮಂಜರಿಯಲ್ಲಿ ಗದಾ ಪರ್ವ ಅಂತ ಮಾಡ್ತಾನೆ, ಆದರೆ ಮೂಲದಲ್ಲಿ ಹಾಗಿಲ್ಲ. ಸೌಪ್ತಿಕ ಪರ್ವ ಅಂತಲೇ ಇದೆ. ಅಂದರೆ ಅಶ್ವತ್ಥಾಮ ರಾತ್ರಿ ವಧೆ ಏನು ಮಾಡ್ದ, ಅವನು ಸೇನಾಪತಿಯಾಗಿ ನಿಂತುಕೊಂಡು ಮಾಡಿದ್ದು. ತೊಡೆ ಮುರುಕೊಂಡು ಬಿದ್ದಂಥ ದುರ್ಯೋಧನನ ಕೈನಲ್ಲಿ ಸರ್ವಸೇನಾಧ್ಯಕ್ಷತೆ ಅಂತ. ಇವತ್ತಿಗೂ ನನಗೆ ಅದು ಮಹಾ ವಿಡಂಬನೆಯಾಗಿ ಕಾಣಿಸುತ್ತೆ. ದುರ್ಯೋಧನ ತಾನೇ ಸರ್ವಸೇನಾಧ್ಯಕ್ಷ ಪದವಿಗೆ ಪಟ್ಟ ಕಟ್ಟಿಸ್ಕೋತಾನೆ. ಅಳುದುಳಿದ ಪುಡಿ ಸೈನ್ಯ ಒಂದಷ್ಟಿರುತ್ತೆ. ಶಲ್ಯ ತೀರ್ಕೊಂಡಿದ್ದು ಮಹಾಭಾರತದ ಯುದ್ಧದ 18ನೇ ದಿವಸ ಮಧ್ಯಾಹ್ನದ ಒಳಗೆ, ಪೂರ್ವಾಣದಲ್ಲಿ ತೀರ್ಕೊಂಡ.
ಪಟಪಟ ಮಧ್ಯಾಹ್ನದಲ್ಲಿ ಇವನು ಅಭಿಷೇಕ ಮಾಡಿಸಿಕೊಂಡ. ಸಂಜೆ ಒಳಗೆ ಸತ್ತ ದುರ್ಯೋಧನ. ಆದರೆ ರಾತ್ರಿ ಹೊತ್ತಿನಲ್ಲಿ, ಮುಸ್ಸಂಜೆ ಹೊತ್ತಿನಲ್ಲಿ ಅಶ್ವತ್ಥಾಮ, ಕೃಪಾ, ಕೃತವರ್ಮರು ಬಂದಾಗ 3.5 ಜನ ಅರ್ಧ ಸತ್ತಿದ್ದಂಥ ದುರ್ಯೋಧನ ಸೇರಿ ಆ 3.5 ಜನರ ಸೈನ್ಯಕ್ಕೆ ಒಬ್ಬ ಸೇನಾಧಿಪತಿ ಅಂತ ಪಟ್ಟಾಭಿಷೇಕ ಮಾಡಿಸ್ಕೊಂಡ. ಅದೊಂದು ಅಫಿಷಿಯಲ್ ರಿಕ್ವೈರ್ಮೆಂಟ್ ಅಂತಲೂ ಅನ್ಬೋದು. ಪ್ರಾಣವೇ ಹೋಗ್ತಾ ಇರೋವಾಗ ಅಫಿಷಿಯಲ್ ರಿಕ್ವೈರ್ಮೆಂಟ್ಗಳೆಲ್ಲ ಏನು? ಈ ಮಟ್ಟದ ಪ್ರೊಸೀಜರಲ್ ಕಮಿಟ್ಮೆಂಟಾ? ಶುದ್ಧ ನಾನ್ಸೆನ್ಸು. ಆದರೆ ಸ್ಥಾನ, ನಾನೂ ಇದ್ದೆ ಅಂತ ನನಗೆ ಮತ್ತೆ ಮತ್ತೆ ಜ್ಞಾಪಕ ಬರೋದು ಚರಣ್ ಸಿಂಗ್ನ ರಾಜ್ಯಭಾರವೇ. ಹಿ ಇಸ್ ದಿ ಓನ್ಲಿ ಪ್ರೈಮ್ ಮಿನಿಸ್ಟರ್ ಹೂ ನೆವರ್ ಫೇಸ್ಡ್ ಪಾರ್ಲಿಮೆಂಟ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ಅವನು ಒಬ್ಬ ಕೂತ್ಬಿಟ್ಟ. ಕೆಲವೊಮ್ಮೆ ಅರ್ಧ ದಿವಸ, ಒಂದು ದಿವಸದ ಸ್ವಾಮಿಗಳಾಗಿ, ಸನ್ಯಾಸಿಗಳಾಗಿ ಕೆಲವರು ಕೂತ್ಕೊಂಡು ಬಿಡ್ತಾರೆ, ಚಟ್ ಅಂತ ಪರಲೋಕಕ್ಕೆ ಹೋಗ್ಬಿಡ್ತಾರೆ. ಅವರು ಗುರು ಪರಂಪರೆಯಲ್ಲಿ ನಿಂತು ಬಿಡ್ತಾರಲ್ಲ, ಆ ರೀತಿಯಲ್ಲೇ ಇದು ಆದದ್ದು. ಹಾಗೆ ಅಶ್ವತ್ಥಾಮ ಮಾಡಿದ ದುಷ್ಟ ಕಾರ್ಯ ಕೂಡ ಒಂದು ಪರ್ವದ ಸ್ಥಾನವನ್ನು ಪಡೆಯಿತು. ಆದರೆ ದುರ್ಯೋಧನನದಲ್ಲ. ಅಲ್ಲಿ ಸೌಪ್ತಿಕ ಪರ್ವ ಅನ್ನುವಲ್ಲಿ ಸುಪ್ತರನ್ನ ಕೊಂದದ್ದು ಅಂತ, ಮಲಗಿದ್ದವ್ರನ್ನ ಕೊಂದ ನೃಶಂಸವಾದ ಕೃತ್ಯ, ಅದನ್ನೊಂದು ಯೂಹಮಿಸಮ್ ಆಗಿ ಹೇಳ್ತಾ ಇರತಕ್ಕಂಥದ್ದು. ಆ ಕಾರಣದಿಂದಲೇ ಇಲ್ಲಿ ಆ ಪದ ಬಳಕೆ ಮಾಡಿರೋದು. ಇದನ್ನು ಕಂಡಾಗಲೇ ಗೊತ್ತಾಗುತ್ತದೆ ರಾಮಾಯಣ ಮಹಾಭಾರತಗಳ ರಚನಾ ಕಾಲದಲ್ಲಿ ಸಂಸ್ಕೃತ ಎಷ್ಟು ಸಜೀವವಾಗಿತ್ತು ಅಂತ. ಒಂದು ಭಾಷೆ ಜೀವಂತವಾಗಿದ್ದಾಗಲೇ ಈ ನಯ, ನಾಜೂಕು, ಒರಟತನ, ಸಲುಗೆ ಇವೆಲ್ಲವೂ ಕೂಡ ಬರತಕ್ಕಂಥದ್ದು. ಸಂಸ್ಕೃತ ಭಾಷಿತ ಭಾಷೆ ಎಲ್ಲ ಅಂತ ಅಪಲಾಪ ಯಾರಾದರೂ ಮಾಡಿದ್ರೆ ಅದು ಸರ್ವಥಾ ತಪ್ಪು ಅನ್ನೋದನ್ನು ತೋರಿಸುವಂತೆ ಲಕ್ಷಾಂತರ ನಿದರ್ಶನಗಳು ನಮಗೆ ಕಾಣುತ್ತವೆ. ಈ ಬಗೆಯ ಸಂಸ್ಕೃತ ನಾವು ಉಳಿಸಿಕೊಳ್ಳಬೇಕಾದದ್ದು, ಈ ರೀತಿಯಾದ ಸಂಸ್ಕೃತಕ್ಕೆ ನಾವು ಶ್ರುತಿ ಮಾಡಿಕೊಳ್ಳಬೇಕಾದದ್ದು ಅಂತ ಗೊತ್ತಾಗುತ್ತದೆ. ನ ಶಕ್ಯಂ ಸೌಪ್ತಿಕಂ ಕರ್ತುಂ ರಾಮಸ್ಯ ವಿದಿತಾತ್ಮನಃ. ಸೌಪ್ತಿಕಂ ಕರ್ತುಂ ಅಂದರೆ ಸುಪ್ತಂ ಅಂತುಂ ಅನ್ನುವ ತಾತ್ಪರ್ಯ. ವದಶ್ಚ ಪುರುಷವ್ಯಾಘ್ರೆ ತಸ್ಮಿನ್ ನೈವೋಪಪದ್ಯತೆ. ಹಾಗಾಗಿ ಅಂಥ ಮಹಾಪುರುಷ ವ್ಯಾಘ್ರನಿಗೆ, ಪುರುಷ ಸಿಂಹ, ಅವನನ್ನು ಕೊಲ್ಲುವುದು ಸಾಧ್ಯವಿಲ್ಲ, ಇದು ಅಲ್ಲ ಅಂತ ಹೇಳ್ತಾ ರಾಮ ಲಕ್ಷ್ಮಣರು ನಿಜವಾಗಿಯೂ ರಕ್ಷಿತರಾಗಿದ್ದಾರೆ, ಸುರಕ್ಷಿತರಾಗಿದ್ದಾರೆ. ಇವೆಲ್ಲವೂ ಮಾಯೆ. ಎಂ ಪ್ರಯುಕ್ತ ರೌದ್ರೇಣ ಮಾಯಾ ಮಾಯವಿದಾತ್ವಯಿ. ನಿನ್ನಲ್ಲಿ ನೀನು ಕಂಗಾಲಾಗಲಿ ಅಂತ ಮಾಡಿರುವಂಥ ಮಾಯೆ ಮತ್ಯಾವುದೂ ಅಲ್ಲ. ಅವನು ಮುಂದೆ ಏನು ಗತಿ ಅಂತ ಹೇಳಿ, ಅನೇನ ಪ್ರೇಷಿತಾ ಏಚ ರಾಕ್ಷಸ ಲಘುವಿಕ್ರಮಾ ರಾಘವಾಸ್ತೀರ್ಣ ಇತ್ಯೇವ ಪ್ರವೃತ್ತಿಸ್ತೈರಿಹಾಹೃತ ಸಶ್ರುತ್ವ ತಾಂ ವಿಶಾಲಾಕ್ಷಿ ಪ್ರವೃತ್ತಿಂ ರಾಕ್ಷಸಾಧಿಪ ಯಶ ಮಂತ್ರಯಿತೇ ಸರ್ವೈ ಸಚಿವೈ ಸಹ ರಾವಣ. ಸಮುದ್ರ ದಾಟಿಕೊಂಡು ಬಂದ ವಾನರ ವೀರರನ್ನ, ರಾಮನನ್ನ ಎದುರಿಸೋದು ಹೇಗೆ ಅಂತ ಮಂತ್ರಾಲೋಚನೆ ಮಾಡೋದಕ್ಕೋಸ್ಕರವಾಗಿ ಅವನೀಗ ದಾಪುಗಾಲಿಟ್ಕೊಂಡು ಹೋಗಿದ್ದು ಇನ್ನೇನೂ ಅಲ್ಲ. ಸನ್ನಾಹ ಜನನೀ ಹೇಷ ಭೈರವಾ ಭೀರು ಭೇರಿಕಾ ಭೇರೀನಾದಂಚ ಗಂಭೀರಂ ಶೃಣು ತೋಯದ ನಿಸ್ವನಂ. ಇನ್ನು ಸನ್ನಾಹ ಜನನಿ, ಸನ್ನಾಹ ಅಂತಂದರೆ ಯುದ್ಧಕ್ಕೆ ಸಜ್ಜು ಮಾಡಿಕೊಳ್ಳುವಿಕೆ. ಆ ಸಜ್ಜಿಕೆಗೆ ಮೂಲವಾದಂತಹ ಭೈರವ, ಭಯಾನಕವಾದ ಭೇರಿಕ, ನಗಾರಿಯ ನಾದ ಕೇಳಿಸ್ತಾ ಇದೆ. ಭಯಕಂಪಿತಿಯೇ ನೋಡು, ಭೇರೀನಾದಂ ಗಂಭೀರಂ, ಮಂದ್ರವಾದ ಧ್ವನಿಯಲ್ಲಿ ಬರ್ತಾ ಇದೆ. ಅದನ್ನು ಕೇಳು. ತೋಯದ ನಿಸ್ವನಂ, ಗುಡುಗಿನಂತೆ ಇದೆ ಅದು. ಕಲ್ಪ್ಯಂತೆ ಮತ್ತ ಮಾತಂಗ ಯುಜ್ಯಂತೆ ರಥವಾಜಿನಃ. ಆನೆಗಳನ್ನೆಲ್ಲ ಸರಸರನೆ ಹೊರಗಡೆಗೆ ಕಳಿಸ್ತಾ ಇದ್ದಾರೆ. ಕುದುರೆಗಳನ್ನೆಲ್ಲ ಕಡಿವಾಣ ಹಾಕಿ, ರಿಕಾಪು ಲಗಾಮು ಹಾಕಿ ಕಳಿಸ್ತಾ ಇದ್ದಾರೆ. ಹೃಷ್ಯಂತೆ ತುರಗಾರೂಢಾ ಪ್ರಾಸಹಸ್ತ ಸಹಸ್ರಶಃ. ಕುದುರೆಗಳ ಮೇಲೆ ಹತ್ತಿ ಕೂತ್ಕೊಂಡು, ಪ್ರಾಸ ಅದು ಒಂದು ಬಗೆಯ ಕತ್ತಿಯಂಥ ಆಯುಧ, ಅದನ್ನೆಲ್ಲ ಹಿಡ್ಕೊಂಡು ಸಾವಿರಾರು ಜನ ಭಟ್ರು ಸಂಚಲನ ಮಾಡ್ತಾ ಇದ್ದಾರೆ. ಅದನ್ನು ನೋಡಿದಾಗ ಗೊತ್ತಾಗ್ತಾ ಇದೆ, ಆಪೂರ್ಯಂತೆ ರಾಜಮಾರ್ಗ, ರಾಜಮಾರ್ಗವೆಲ್ಲವೂ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಈ ಥರ ಸೈನಿಕರು ಹೊರಗೆ ಹೋಗೋದ್ರಿಂದ. ಇದನ್ನು ನೋಡಿದ್ರೆ ಗೊತ್ತಾಗಲ್ವಾ ರಾಮ ಬದುಕಿದ್ದಾನೆ ಅಂತ. ಇವಳ ಪರಿಶೀಲನೆ ಶಕ್ತಿ ತುಂಬ ಚೆನ್ನಾಗಿದೆ. ಅಂದರೆ ಈ ಪರಿಶೀಲನೆಗೆ ಸೀತೆಗಂತ ಬುದ್ಧಿ ಇರಲಿಲ್ವಾ? ಸರ್ವಮೇಗೇನೆ ಇಷ್ಟು ಬುದ್ಧಿ ಇದ್ದದ್ದ? ಅವಳು ಗಮನಿಸಿ ಹೇಳ್ಬೋದಾಗಿತ್ತಲ್ಲ. ಅಂದರೆ ಸ್ಟೇಕ್ಸ್ ಇದ್ದಾಗ ಪರಿಶೀಲನೆ ಶಕ್ತಿಗೆ ಬೇಕಾದ ಅವಧಾನ ಸಿಗುವುದಿಲ್ಲ. ಆಂಗ್ಸೈಟಿ ಇದ್ದಲ್ಲಿ ಅವಧಾನ ಎಲ್ಲಿ? ಹಾಗಾಗಿ ಕಾತರತೆಗೆ ಒಳಗಾದಾಗ ಯಾರು ಏನನ್ನು ಕೂಡ ಗಮನ ಇಟ್ಟುಕೊಳ್ಳೋದಕ್ಕೆ ಆಗುವುದಿಲ್ಲ. ಸೀತೆಯಾಗಲಿ ರಾಮ ಆಗಲಿ ಯಾರಾದರೂ ಅಷ್ಟೇ. ಈ ಕಾರಣದಿಂದಲೇ ಇಂಥ ಸನ್ನಿವೇಶಗಳಲ್ಲಿ ಪರೋಪದೇಶ ಪಾಂಡಿತ್ಯ ಅಂತೀವಲ್ಲ, ಇನ್ನೊಬ್ಬರಿಗೆ ನಾವು ಸನ್ನಿವೇಶದ ಆಚೆ ಇದ್ದಾಗ ಹಾಗೆ ಮಾಡಿ ಹೀಗೆ ಮಾಡಿ ಅದು ನೋಡಿ ಇದು ನೋಡಿ ಅಂತ ಹೇಳ್ಬೋದು. ಅದರೊಳಗೆ ಇದ್ದಾಗ ಎಷ್ಟು ಮಾಡೋದಕ್ಕೆ ಸಾಧ್ಯ, ನಮ್ಮ ಕೈಗಂಟಿದ್ದೆಷ್ಟು ಅಂತ ಗೊತ್ತಾಗುತ್ತದೆ. ಇದೆಲ್ಲ ರಾಕ್ಷಸ ಮಾಯೆ ಅಂತ ಅವಳು ಹೇಳ್ತಾಳೆ.
ಅದಕ್ಕೆ ಅವಳು ಸ್ಪಷ್ಟ ಮಾಡಿಕೊಡ್ತಾಳೆ. ಆಮೇಲೆ ಆಗತಸ್ಯ ಹಿ ರಾಮಸ್ಯ ಕ್ಷಿಪ್ರಮಂಕಗತಾಂ ಸತೀಂ ಅಹಂ ದ್ರಕ್ಷ್ಯಾಮಿ ಸಿದ್ಧಾರ್ಥಾಂ ತ್ವಾಂ ಶತ್ರವು ವಿನಿಪಾತಿತೆ. ಇನ್ನೇನು ರಾಮ ಗೆದ್ದು ಬರ್ತಾನೆ ಕೆಲವೇ ದಿವಸಗಳಲ್ಲಿ, ನೀನು ರಾಮನ ಮಡಿಲನ್ನು ಸೇರ್ತೀಯಾ ಅಂತ ಹೇಳ್ತಾಳೆ. ಅದು ಅವಳಿಗೆ ಬಹಳ ದೊಡ್ಡ ಧೈರ್ಯವನ್ನು ತಂದು ಕೊಡುತ್ತದೆ. ನೋಡಿ, ಮನಸ್ಸು ಕುಗ್ಗಿದಾಗ ಯಾರಾದರೂ ಬಂದು ಸಾಂತ್ವನವನ್ನು ಹೇಳಬೇಕು, ಭರವಸೆಯನ್ನು ಕೊಡಬೇಕು. ಅದರೊಳಗೂ ತಿಳಿದವರು, ಆತ್ಮೀಯರಾದವರು ಇದ್ದರೆ ಬಹಳ ಒಳಿತು. ಇದಕ್ಕಾಗಿ 4 ಜನವನ್ನು ನಾವು ಹತ್ತಿರದಲ್ಲಿ ಸಂಪಾದಿಸಿ ಇಟ್ಟುಕೊಳ್ಳಬೇಕು. ಅದೇನು ಇದೇನು ಅವ್ರು ಯಾಕೆ ಇವರು ಯಾಕೆ ಅಂತಂದರೆ ಕಟ್ಟಕಡೆಯಲ್ಲಿ ಯಾರೂ ಇಲ್ಲದಂತೆ ಬಹಳ ಕಷ್ಟವಾಗುತ್ತದೆ. ಸಮಾಗತ ತ್ವಂ ವೀರ್ಯೇಣ ಮೋದಿಷ್ಯಸಿ ಮಹಾತ್ಮನ ಸುವರ್ಷೇಣ ಸಮಾಯುಕ್ತ ಯಥಾ ಸಸ್ಯೇನ ಮೈದಿನಿ. ಮಳೆ ಬಂದಾಗ ಭೂಮಿ ಸಸ್ಯ ಶ್ಯಾಮಲಿಯಾಗುವಂತೆ ನೀನು ರಾಮಾಗಮನದಿಂದ ಸಂತೋಷ ಪಡ್ತೀಯ. ಮೋಕ್ಷಸೇ ಶೋಕಜಂ ವಾರಿ ನಿರ್ಮೋಹಕಮೇವ ಪನ್ನಗಿ. ನೀನು ದುಃಖದ ಪೊರೆಯನ್ನು ಕಳಚಿಕೊಂಡು ಹೊಸ ಹುಟ್ಟನ್ನು ಪಡೆದ ಹಾವಿನಂತೆ ಕಾಣಿಸ್ತೀಯ ಅಂತ. ಈ ಹೋಲಿಕೆಯಲ್ಲಿ ಸೀತೆಯನ್ನು ಹಾವಿಗೆ ಹೋಲಿಸಿದ್ದಾಯ್ತಲ್ಲ, ಹೆಣ್ಣು ಹಾವಿಗೆ ಯುಕ್ತವಾಯಿತೆ ಅಂತಂದರೆ ಅಲ್ಲಿ ಪೊರೆ ಕಳಚಿಕೊಂಡ ಹಾವಿಗೆ ಉಂಟಾಗುವ ಲಘುತ್ವ, ಚೈತನ್ಯ, ಉಲ್ಲಾಸ ಅದು ವಿವಕ್ಷಿತ. ಅಂದರೆ ಎಷ್ಟೋ ಬಾರಿ ಉಪಮೆ ಅಂತ ಕೊಟ್ಟಾಗ ಸಮಾನ ಧರ್ಮ ಬಹಳ ಪ್ರಮುಖವಾದದ್ದು ಆ ವಸ್ತುವಿಗಿಂತ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಆರ್ಷಕಾವ್ಯಗಳಲ್ಲಿ ತುಂಬ ತಲೆ ಕೂದಲು ಸೀಳಕ್ಕೆ ಹೋಗಬಾರ್ದು. ಇವೆಲ್ಲ ಸಮಸ್ಯೆಯೇ ಬೇಡ ಅಂತ ಒಂದು 3-4 ಹೋಲಿಕೆಗಳಲ್ಲೇ ಎಲ್ಲ ಮುಗಿಸಿಬಿಡ್ತಾರೆ. ಆಮೇಲೆ ಬಂದಂಥ ಕವಿಗಳು ಅದನ್ನೇ ಬೇರೆ ಬೇರೆ ಅಲಂಕಾರಗಳನ್ನಾಗಿ ಮಾಡಿ ಹಳಸಲು ಮುಖಚಂದ್ರ, ಮುಖಕಮಲ, ಅದನ್ನೇ ಪರ್ಯಾಯೋಕ್ತ, ಪ್ರದೀಪ, ದೀಪಕ, ತುಲ್ಯಯೋಗಿತ, ಈ ಥರ ವಿಚಿತ್ರವಾದ ಅಲಂಕಾರಗಳಿಂದ ಕೋಲಾಹಲ ಮಾಡ್ತಾರೆ. ಅದು ಪ್ರಯೋಜನವಿಲ್ಲ. ಎ ಸ್ವೀಪ್ ಆಫ್ ಲೈಫ್ ಅಂತೀವಲ್ಲ, ಜೀವನದ ವಿಸ್ತಾರ, ಹಾಸು ಬೀಸು, ಅದನ್ನು ತುಂಬಿರುವಂತೆ ಉಪಮೆಯನ್ನು ಕೊಡಬೇಕು. ಆಮೇಲೆ ನೀನು ಸೂರ್ಯನ ಉಪಾಸನೆ ಮಾಡು. ತಮಿಹ ಶರಣಂ ಅಭ್ಯುಪೇಹಿ ದೇವಂ ದಿವಸಕರಂ ಪ್ರಭವೋ ಹ್ಯಯಂ ಪ್ರಜಾನಾಂ. ಸೂರ್ಯೋಪಾಸನೆ ಮಾಡು ಅಂತೆಲ್ಲ ಧೈರ್ಯ ಕೊಟ್ಟು ಹೋಗ್ತಾಳೆ. ಆಗ ತತಸ್ತಸ್ಯಾ ಹಿತಂ ಸಖ್ಯಾಹ ಚಿಕೀರ್ಷಂತಿ ಸಖೀವಚಃ ಉವಾಚ ಕಾಲೇ ಕಾಲಜ್ಞಾ ಸ್ಮಿತಪೂರ್ವಾಭಿಭಾಷಿಣಿ ಉತ್ಸಹೇಹ್ಯಂ ಅಹಂ ಗತ್ವಾ ತ್ವದ್ವಾಕ್ಯಂ ಅಸಿತೇಕ್ಷಣೆ ನಿವೇದ್ಯ ಕುಶಲಂ ರಾಮೇ ಪ್ರತಿಚ್ಛನ್ನ ನಿವರ್ತಿತು. ಇಷ್ಟೆಲ್ಲ ಹೇಳಿದ ಮೇಲೆ ಅವಳು ಹೇಳ್ತಾಳೆ, ಇನ್ನೂ ಒಳ್ಳೇದು ಮಾಡಬೇಕು ಅಂತ. ನೋಡು, ನಾನು ಹೇಗಾದರೂ ಪ್ರಯತ್ನಪಟ್ಟು, ನನ್ನ ಗಂಡ ಅಂತೂ ರಾಮನ ಹತ್ತಿರನೇ ಹೋಗಿದ್ದಾನೆ, ನಿನ್ನ ಕ್ಷೇಮ ಸಮಾಚಾರ ಮತ್ತು ನಿನಗೆ ಇನ್ನೇನಾದರೂ ಹೇಳಬೇಕು ಅಂತಿದ್ರೆ ಅದನ್ನು ರಾಮನಿಗೆ ನಾನು ತಲುಪಿಸಿ ಬರಲ್ಲ. ನಹಿಮೇ ಕ್ರಮಮಾಣಾಯ ನಿರಾಲಂಬೆ ವಿಹಾಯಸಿ ಸಮರ್ಥೋ ಗತಿಮನ್ವೇತು ಪವನೋ ಗರುಡೋಪಿವ. ನನ್ನ ಗತಿಯನ್ನು ಆಕಾಶದಲ್ಲಿ ತಡೆಯುವುದಕ್ಕೆ, ಮೀರಿಸುವುದಕ್ಕೆ ಗರುಡ, ವಾಯು ಮೊದಲಾದವರಿಗೂ ಸಾಧ್ಯ ಇಲ್ಲ ಅಂತಾಳೆ. ಆಗ ಇಲ್ಲ, ಮತ್ಪ್ರಿಯಂ ಯದಿ ಕರ್ತವ್ಯಂ ಯದಿ ಬುದ್ಧಿ ಸ್ಥಿರಾತವ ಜ್ಞಾತುಮಿಚ್ಛಾಮಿ ತಂ ಗತ್ವಾ ಕಿಂಕರೋತೀತಿ ರಾವಣಃ ಸಹಿ ಮಾಯಾಬಲ ಕ್ರೂರೋ ರಾವಣ ಶತ್ರು ರಾವಣಃ ಮಾಂ ಮೋಹಯತಿ ದುಷ್ಟಾತ್ಮ ಪೀತಮಾತ್ರೇವ ವಾರುಣಿ ತರ್ಜಾಪಯತಿ ಮಾಂ ನಿತ್ಯಂ ಭರ್ತ್ಸಾಪಯತಿ ಚಾಸಕೃತ್ ರಾಕ್ಷಸೀಭಿಃ ಸುಘೋರಾಭಿಃ ಯಾಮಾಂ ರಕ್ಷಂತಿ ನಿತ್ಯಶಃ ಉದ್ವಿಗ್ನ ಶಂಕಿತಾ ಚಾಸ್ಮಿ ನ ಸ್ವಸ್ತಂಚ ಮನೋಮಮ ತದ್ಭಯಾಚ್ಚಾಹಮುದ್ವಿಗ್ನ ಅಶೋಕವನಿತಾಂ ಗತಾ ಯಾಹಿ ನಾಮ ಕಥಾ ತಸ್ಯ ನಿಶ್ಚಿತಂ ವಾಪಿ ಯದ್ಭವೇತ್ ನಿವೇದಯೇಥಾ ಸರ್ವಂ ತತ್ಪರೋ ಮೇ ಸ್ಯಾದ್ ಅನುಗ್ರಹ ಅಂತ ತುಂಬ ಚೆನ್ನಾಗಿ ಹೇಳ್ತಾಳೆ. ಇಲ್ಲಿ 2 ತುಂಬ ಸೊಗಸಾದ ನಿಜಂತ ರೂಪಗಳಿದೆ. ತರ್ಜಾಪಯತಿ, ಭರ್ತ್ಸಾಪಯತಿ ಅಂತ. ತರ್ಜಯತಿ ಅಂತಂದರೆ ಅದು ಭರ್ತ್ಸಯತಿ, ಭರ್ತ್ಸಯತೆ, ತರ್ಜಯತೆ ಅಂದರೆ ಭರ್ತ್ಸನೆ ಮಾಡೋದು, ಬೈಯೋದು, ಬೆದರಿಸೋದು, ಥ್ರೆಟನಿಂಗ್, ಸ್ಕೋಲ್ಡಿಂಗ್ ಅನ್ನುವ ಅರ್ಥ. ತರ್ಜನ ಅಂದರೆ ಬೈಗಳು, ಸ್ಕೋಲ್ಡಿಂಗ್, ಅದೆಲ್ಲ ಬರುತ್ತದೆ ಅರ್ಥ. ಆದರೆ ಮತ್ತೊಬ್ಬರ ಮೂಲಕ ಮಾಡಿಸುವುದು ಅಂತಿದೆಯಲ್ಲ, ಅಲ್ಲಿ ತರ್ಜಾಪಯತಿ, ಭರ್ತ್ಸಾಪಯತಿ ಅಂತ ಮಾಡಿರುವ ಯುನೀಕ್ ಫಾರ್ಮ್ಸ್ ಚೆನ್ನಾಗಿರ್ತಕ್ಕಂಥವು. ಅಂದರೆ ರಾವಣ ತಾನು ಸೀತೆಗೆ ಬೈಯೋದು, ಬೆದರಿಸೋದು ಮಾತ್ರವಲ್ಲದೆ ಬೇರೆ ರಾಕ್ಷಸಿಯರ ಮೂಲಕವಾಗಿ ಬೈಸೋದು, ಬೆದರಿಸೋದು ಮಾಡ್ತಾ ಇದ್ದಾನೆ. ಇಂಥ ಹಿಂಸೆಗೆ ಒಳಗಾದ ನನ್ನ ಪಾಲಿಗೆ ನೀನು ಉಪಕಾರ ಮಾಡಬಹುದಾದದ್ದು ಏನಂದರೆ, ನನ್ನ ಗಂಡನ ಬಳಿಗೆ ಆ ಸಂದೇಶವನ್ನು ತೆಗೆದುಕೊಂಡು ಹೋಗಬೇಕಾಗಿಲ್ಲ, ಬೇಡ. ಅವನಿಗೆ ನನ್ನ ಕ್ಷೇಮ ಸಮಾಚಾರ ಹಾಗೆ ತಿಳಿಯುತ್ತದೆ. ನಾನು ಬದುಕಿದ್ದೀನಿ ಅನ್ನೋ ಕಾರಣದಿಂದಲೇ ಅವನು ಬದುಕಿರ್ತಾನೆ, ಅವನು ಬದುಕಿದ್ದಾನೆ ಎಲ್ಲೋ ಅನ್ನೋ ಕಾರಣದಿಂದಲೇ ನಾನು ಬದುಕಿದ್ದೀನಿ, ಇಷ್ಟೇ. ಈ ಮಟ್ಟದ್ದಾಗಿದೆ ದಾಂಪತ್ಯ. ನೀನು ರಾವಣ ಏನು ಮಂತ್ರಾಲೋಚನೆ ಮಾಡ್ತಾ ಇದ್ದಾನೆ ಅನ್ನೋದು ಹೇಳು ಸಾಕು. ಅದರಿಂದಲೇ ನಾನು ರಾಮ ಹೇಗಿದ್ದಾನೆ ಅನ್ನೋದನ್ನು ಊಹೆ ಮಾಡ್ಕೋತೀನಿ ಅಂತ. ಇಲ್ಲಿ ಸೀತೆಯ ಜಾಣ್ಮೆ ಹಲವು ಬಗೆಯದಾಗಿದೆ.
ನೋಡಿ, ಅವಳ ನೆರವನ್ನು ತೆಗೆದುಕೊಳ್ಳೋದು ಯಾವ ಮಾತ್ರದ್ದು? ಹನುಮಂತನ ಜೊತೆ ನಾನು ಬರೋಲ್ಲ ಅಂತ ಹೇಳಿದ್ರಲ್ಲ, ಹಾಗೆ ನೀನು ಕೂಡ ದೌತ್ಯ ಮಾಡಬೇಕಾಗಿಲ್ಲ. ಒಂದು, ಅವಳಿಗೆ ತೊಂದರೆ ಆಗ್ಬೋದು ಸರಮೆಗೆ. ರಾವಣ ಏನಾದರೂ ಗಮನಿಸಿ ಗುರುತಿಸಿ ಅವಳಿಗೆ ತೊಂದರೆ ಕೊಟ್ಟರೆ ತನ್ನ ಗಂಡನಿಗೆ ಅಲ್ಲಿ ದೂರದಲ್ಲಿ ಸಹಾಯ ಮಾಡ್ತಾ ಇರತಕ್ಕಂಥ ವಿಭೀಷಣನಿಗೆ ಕಷ್ಟವಾಗುತ್ತದೆ. ಅಯ್ಯೋ, ತನ್ನ ಹೆಂಡತಿಗೆ ಏನು ತೊಂದರೆಯೋ ಎಂಥದ್ದು ಅಂತ. ರಾವಣಾಸುರ ಯಾವುದಕ್ಕೂ ಹೇಸದೇ ಇರತಕ್ಕಂಥ ನೀಚ. ಈ ಎಲ್ಲ ಕಾರಣದಿಂದ ಅವಳಿಗೆ ತೊಂದರೆ ಬೇಡ ಅಂತ. ಮತ್ತೆ ಇನ್ನೊಂದು ಏನಂದರೆ, ಅವಳಿಗಿರಬಹುದಾದದ್ದು ಮನಸ್ಸಿನಲ್ಲಿ ರಾಮಕ್ಷೇಮವಾಗಿದ್ದಾನೆ ಅಂತ ನನಗೆ ತಿಳಿಯಿತು, ಇಷ್ಟು ಸಾಕು, ನಾನು ಧೈರ್ಯವನ್ನು ಅವಲಂಬಿಸ್ತೀನಿ. ಮತ್ತೆ ಮತ್ತೆ ಗಂಡನನ್ನು ಯುದ್ಧದಲ್ಲಿ ವಿಚಲಿತನನ್ನಾಗಿ ಮಾಡಬಾರದು. ಅದೇ ರೀತಿಯಲ್ಲಿ ಅವನಿಂದ ಬರ್ತಾನೆ, ಸಾಕು, ಅವನನ್ನು ಕಾಣೋದರೊಳಗೆ ತನ್ನೆಲ್ಲ ಆಸೆಗಳನ್ನು ಈಡೇರಿಸಿಕೊಳ್ತೀನಿ ಅನ್ನುವ ಭಾವ ಇದ್ದಿರಬಹುದು. ಆ ಧೈರ್ಯ, ಸೂಕ್ಷ್ಮತೆ ಮತ್ತು ಆ ಪರಿಮಿತಿ ಇದೆಯಲ್ಲ, ನನಗಿದಿಷ್ಟು ಬೇಕು ಮಿಕ್ಕದ್ದು ಬೇಡ ಅನ್ನುವ ಮಟ್ಟಿಗೆ ಆ ತನ್ನನ್ನು ತಾನು ಮಿತಿ ಮಾಡಿಕೊಳ್ಳುವಿಕೆ, ಇದು ಮಹಾಗುಣ, ತುಂಬ ದೊಡ್ಡದಾದಂಥದ್ದು. ಹಿಂದೆ ವಶಸ್ತಿ ಚಾಕ್ರಾಯಣ ಕಥೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುವುದನ್ನು ಹೇಳಿದನಲ್ಲ, ಆ ರೀತಿಯಾದದ್ದು. ಆಮೇಲೆ ಅವಳು ಹೇಳ್ತಾಳೆ, ನೀನು ಆ ವಿವರಗಳನ್ನು ತಿಳಿಸು ಅಂದಾಗ ಹೋಗಿ ಬರ್ತಾಳೆ, ವಿವರಗಳನ್ನು ತಿಳಿಸೋಕೆ ಬರ್ತಾಳೆ. ಏವ ಮುಕ್ತವಾತು ಸರಮಾ ಸೀತೆಯ ವೇಪಮಾನಯ ಕಥಿತಂ ಸರ್ವಮಾಚಷ್ಟ ರಾವಣಸ್ಯ ಸಮಂತ್ರಿಣ. ಆಮೇಲೆ ಹೇಳು ಎಲ್ಲ ಏನಾಯಿತು. ಜನನ್ಯ ರಾಕ್ಷಸೇಂದ್ರೋ ವೈ ತನ್ಮೋಕ್ಷಾರ್ಥಂ ಬೃಹದ್ವಚ ಅವಿದ್ಧೇನ ಚ ವೈದೇಹಿ ಮಂತ್ರಿವೃದ್ಧೇನ ಬೋಧಿತ ಅಂತ. ಅವಿದ್ಧ ಅಂತಕ್ಕಂಥ ಒಬ್ಬ ವೃದ್ಧ ಮಂತ್ರಿ ಇದ್ದ. ಅವನು ಹೇಳ್ತಾನೆ, ಅವನು ಮತ್ತು ರಾವಣನ ತಾಯಿ ಕೈಕಸಿ ದೇವಿ, ಅವಳು ಸುಮಾಲಿಯ ಮಗಳು. ಅವನು ಸುಮಾಲಿ, ಜಂಬುಮಾಲಿ, ಮಾಲ್ಯವಂತ ಅಂತ ಮೂವರು ಅಣ್ಣ ತಮ್ಮಂದರು ರಾಕ್ಷಸರು. ಅವರಲ್ಲಿ ಮಾಲ್ಯವಂತ ಕೂಡ ಮಂತ್ರಾಲೋಚನೆಯಲ್ಲಿ ಇರ್ತಾನೆ. ಅವನು ಕೂಡ ರಾವಣನಿಗೆ ಹಿತವನ್ನು ಬೋಧನೆ ಮಾಡಿದವನೇನೆ. ಆದರೆ ಯಾರೂ ವಿಭೀಷಣನಷ್ಟು ದೃಢವಾಗಿ ಗಟ್ಟಿಯಾಗಿ ಆ ವಿಷಯಗಳನ್ನು ಹೇಳಿ ರಾವಣನನ್ನು ಅನ್ಯಾಯಕಾರಿ ಅಂತ ಅಂದಿರಲಿಲ್ಲ. ಅಂದರೆ ಮಾಲ್ಯವಂತನು ಇಲ್ಲಿ ವಿವೇಕಿಯಾಗಿ ಬರ್ತಾನೆ. ಮುಂದೆ ಬಹುಭೂತಿಯ ಉತ್ತರರಾಮಚರಿತ್ರದಿಂದ ಮೊದಲುಗೊಂಡು, ಉತ್ತರರಾಮಚರಿತ್ರವಲ್ಲ ಕ್ಷಮಿಸಬೇಕು, ಮಹಾವೀರ ಚರಿತ್ರದಿಂದ ಮೊದಲುಗೊಂಡು ತುಂಬ ನಾಟಕಗಳಲ್ಲಿ ಮಾಲ್ಯವಂತನ ತಂತ್ರ, ಪ್ರತಿತಂತ್ರ ಇತ್ಯಾದಿ ಬೆಳೆದು ಬಂದಿದೆ. ಆದರೆ ಅದಕ್ಕೆ ವಾಲ್ಮೀಕಿ ರಾಮಾಯಣಕ್ಕೆ ಅಂಥ ಸಂಬಂಧವಿಲ್ಲ. ಈಗ ಅವಿದ್ಧ ಅನ್ನುವ ಒಬ್ಬ ರಾಕ್ಷಸ ಮಂತ್ರಿ, ಅವನು ಮತ್ತು ರಾಜಮಾತೆ ಕೈಕಸಿ ದೇವಿ ಇಬ್ಬರೂ ಕೂಡ ಹಿತವನ್ನು ಹೇಳ್ತಾರೆ. ದಿಯತಾಂ ಅಭಿಸತ್ಕೃತ್ಯ ಮನುಜೇಂದ್ರಾಯ ಮೈಥಿಲಿ, ಕೊಟ್ಬಿಡಪ್ಪ ಮರ್ಯಾದೆಯಾಗಿ, ಸಗೌರವವಾಗಿ, ಸಬಹುಮಾನವಾಗಿ ಸೀತೆಯನ್ನ ಅಂತ. ಅವನೊಪ್ಪಲ್ಲ. ಮಾಲ್ಯವಂತ ಕೂಡ ಉಪದೇಶ ಮಾಡ್ತಾನೆ ಅಂತಲೇ ಮುಂದಿನ 35ನೇ ಸರ್ಗ ಬರುತ್ತದೆ. ತೂಷ್ಣೀಕಾ ನೀಕ್ಷತೋ ಅನ್ಯೋನ್ಯಂ ವಿದಿತ್ವಾ ರಾಮವಿಕ್ರಮಂ ತತಸ್ತು ಸುಮಹಾಪ್ರಾಜ್ಞೋ ಮಾಲ್ಯವಾನ್ ನಾಮ ರಾಕ್ಷಸ ಅಂತ ಮಾಲ್ಯವಂತ ಅನ್ನುವ ರಾಕ್ಷಸ ಅವನಿಗೆ ಹಿತವನ್ನು ಹೇಳ್ತಾನೆ ಅಂತ. ಅಂದರೆ ಎಂಥ ದುಷ್ಟರ ಠೌಳಿಯಲ್ಲಿಯೂ ಒಂದಷ್ಟು ಜನ ವಿವೇಕಿಗಳು, ಒಳಿತಿನವರು ಇರ್ತಾರೆ. ಕಾಮನ್ ಸೆನ್ಸ್ ಚೆನ್ನಾಗಿರುತ್ತದೆ. ಯಾವುದನ್ನು ಮಾಡಬಹುದು, ಯಾವುದನ್ನು ಬಿಡಬಹುದು ಅನ್ನುವ ಗಮನ ಅವರಿಗಿರ್ತದೆ. ಅಂತ ಅವರಲ್ಲಿ ಇವನೂ ಕೂಡ ಒಬ್ಬ. ಆದರೆ ಕಷ್ಟ ಬರುವುದೇನೆಂದರೆ ಇವರ ಮಾತುಗಳು ನಡೆಯೋದಿಲ್ಲ. ಗುಡ್ ಈಸ್ ಆಲ್ವೇಸ್ ಇನ್ ದಿ ಮೈನಾರಿಟಿ. ಏನು ಮಾಡೋದು? ಮತ್ತೆ ಆ ಮೈನಾರಿಟಿ ಶಾಶ್ವತವಾಗಿ ಹೇಗೋ ಉಳಿಯುವಂತೇನಾದರೂ ಇರಬೇಕು ವ್ಯವಸ್ಥೆ. ಅದು ಇಲ್ಲದೆ ಇದ್ದರೆ ಪ್ರಯೋಜನವಿಲ್ಲ. ಇವತ್ತು ನಮ್ಮ ದೇಶಕ್ಕೆ ಎಷ್ಟು ಜನ ವೇದ ವಿದ್ವಾಂಸರು ಬೇಕು, ಎಷ್ಟು ಜನ ವ್ಯಾಕರಣ ವಿದ್ವಾಂಸರು ಬೇಕು, ಎಷ್ಟು ಜನ ಛಂದಶಾಸ್ತ್ರ ಕೋವಿದರು ಬೇಕು. ಆದರೆ ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಬೇಕಾಗಿಲ್ಲ. ಅದೇ ಒಂದು ಸ್ವಲ್ಪ ಭಾಗದ ವೇದವನ್ನು ಅಭ್ಯಾಸ ಮಾಡಿಕೊಂಡು ಪೌರೋಹಿತ್ಯಾದಿಗಳು ಮಾಡತಕ್ಕಂಥವ್ರು ಕೋಟಿಗಟ್ಟಲೆ ಜನ ಬೇಕು. ಆದರೆ ಚತುರ್ವೇದಗಳನ್ನೂ ಸಭಾಷ್ಯವಾಗಿ ವ್ಯಾಸಂಗ ಮಾಡಿ ಯಾವ ಸಂದೇಹ ಬಂದರೂ ಯಾವುದನ್ನು ಪರಿಹಾರ ಮಾಡ್ತೀವಿ ಅಂತಕ್ಕಂಥ ಅವರ ಸಂಖ್ಯೆ 100 ಗಟ್ಟಲೆ ಇದ್ದರೆ ಯಥೇಷ್ಟ. ಆದರೆ 100 ಗಟ್ಟಲೆಷ್ಟು ಉಳಿಯಬೇಕು, ಅಷ್ಟು ಉಳಿದಿರಬೇಕು. ಇಟ್ಸ್ ಎ ಮಿನಿಸ್ಕ್ಯೂಲ್ ಮೈನಾರಿಟಿ, ಸಿಕ್ಕಾಪಟ್ಟೆ ಕಡಿಮೆ ಸಂಖ್ಯೆ. ಆದರೆ ಅಷ್ಟನ್ನು ಶಾಶ್ವತವಾಗಿ ಉಳಿಸಬೇಕು. ಆ ರೀತಿಯಲ್ಲಿಯೇ ಬೇರೆ ಬೇರೆ ಶಾಸ್ತ್ರ ತಜ್ಞರಾದವರು ಕೆಲವರಾದರೂ ಇರಬೇಕು. ಅಲ್ಲಿಯ ಸಂದೇಹಗಳು ಬಂದರೆ ನಿವೃತ್ತಿ ಮಾಡಿಕೊಡೋದಕ್ಕೆ ಅಂಥವ್ರು ಬೇಕಾಗುತ್ತದೆ. ಆದರೆ ಮೇನ್ ಸ್ಟ್ರೀಮಿಗೆ ಬೇಕಾದದ್ದು ಅಲ್ಲ ಅದು. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಒಳ್ಳೆಯವರು ಮೈನಾರಿಟಿ ಆದರೆ ತುಂಬ ಕಷ್ಟ. ಒಳ್ಳೆಯದು ಮೆಜಾರಿಟಿಯಲ್ಲಿರಬೇಕು, ಹೆಚ್ಚು ಸಂಖ್ಯೆಯಲ್ಲಿರಬೇಕು. ಒಳಿತು ಅನ್ನುವುದು ಶಾಸ್ತ್ರಾಧ್ಯಯನವೋ ಮತ್ತೊಂದೋ ಮಗದೊಂದೋ ಅಲ್ಲ, ಅದೊಂದು ಜೀವ ಸಂಸ್ಕಾರ, ಮನೋವರ್ತನೆ. ಆ ರೀತಿಯಾಗಿರಬೇಕು. ಇಲ್ಲಿ ರಾವಣನ ರಾಜ್ಯದಲ್ಲಿ
ಆ ಬಗೆಯ ಸದ್ವರ್ತನೆಯವರ ಸಂಖ್ಯೆಯೇ ವಿರಳವಾಗಿದೆ. ಅವನು ಹೇಳ್ತಾನೆ, ಸ್ಪಷ್ಟವಾಗಿ ಹೇಳ್ತಾನೆ, ಸುರಾಣಾಮಸುರಾಣಾಂಚ ಧರ್ಮಾಧರ್ಮೌ ತದಾಶ್ರಯಂ ಧರ್ಮೋ ಹಿ ಶ್ರೂಯತೆ ಪಕ್ಷೋ ಹ್ಯಮರಾಣಾಂ ಮಹಾತ್ಮನಾಂ ಅಧರ್ಮೋ ರಕ್ಷಸಾಂ ಪಕ್ಷೋ ಹ್ಯಸುರಾಣಾಂಚ ರಾವಣ ಧರ್ಮೋ ವೈ ಗ್ರಸತೆ ಅಧರ್ಮಂ ತತಃ ಕೃತಂ ಅಭೂದ್ಯುಗಂ ಅಧರ್ಮೋ ಗ್ರಸತೆ ಧರ್ಮಂ ತತಸ್ತಿಷ್ಯ ಪ್ರವರ್ತತೆ ತತ್ವಯ ಚರತಾ ಲೋಕಾನ್ ಧರ್ಮೋ ವಿನಿಹಿತೋ ಮಹಾನ್ ಅಂತ ಹೇಳಿ, ಧರ್ಮ ವಿಜೃಂಭಿಸಿದಾಗ ಕೃತಿಯುಗ, ಅಧರ್ಮ ವಿಜೃಂಭಿಸಿದಾಗ ಕಲಿಯುಗ. ನೀನು ಅಧರ್ಮ ವಿಜೃಂಭಣೆಯ ಕಲಿಯುಗವನ್ನು ತರೋದಕ್ಕೆ ಹೋಗ್ತಾ ಇದೆಯಾ, ಅದರಿಂದ ಒಳ್ಳೆಯದಾಗೋದಿಲ್ಲ. ಆ ಅಧರ್ಮವೇ ನಮ್ಮನ್ನು ನುಂಗಿಬಿಡುತ್ತದೆ. ಅಧರ್ಮ ಪ್ರಗಹಿತಶ್ಚ ತೇನ ಅಸ್ಮದ್ ಬಲಿನಃ ಪರೇ ಸಪ್ರಮಾದ ವಿವೃದ್ಧಸ್ತೆ ಅಧರ್ಮ ಅಹಿರ್ಗ್ರಸತೆ ಹಿನಃ. ಅಧರ್ಮ ಒಂದು ಗೋನಸ, ಒಂದು ಹೆಬ್ಬಾವು, ಆ ರೀತಿಯಲ್ಲಿ ನಮ್ಮನ್ನು ನುಂಗಿಬಿಡುತ್ತದೆ ಅಜಗರದಂತೆ. ಹಾಗಾಗಿ ಅಧರ್ಮಕ್ಕೆ ನೀನು ಸೊಪ್ಪು ಹಾಕಬೇಡ ಅಂತ ಹೇಳ್ತಾನೆ. ಕಟ್ಟುಕಡೆಗೆ ಕಲಿಯುಗ ಕೃತಿಯುಗ ಅನ್ನೋದು ನಮ್ಮ ಲೋಕ ಸಾಮಾನ್ಯದ ಚರಿತ್ರೆಯನ್ನು ಅವಲಂಬಿಸಿಕೊಂಡು ಬಂದದ್ದು. ತುಂಬ ಜನಕ್ಕೆ ಈ ಪ್ರಶ್ನೆಗಳುಂಟು. ಕಲಿಯುಗ 1999ರಲ್ಲಿ ಮುಗಿದೋಗುತ್ತೆ, 2020ರಲ್ಲಿ ಕಲಿಯುಗ ಮುಗಿದೋಗುತ್ತೆ, ಪ್ರಳಯ ಆಗಿಬಿಡುತ್ತೆ, ಸಿನಿಮಾದವರೆಲ್ಲ ದುಡ್ಡು ಮಾಡಿಕೊಂಡ್ರು, ಪುಸ್ತಕದವರೆಲ್ಲ ದುಡ್ಡು ಮಾಡಿಕೊಂಡ್ರು ಅಷ್ಟೇ. ಯಾವಾಗಲಿಂದ ಕಲಿಯುಗ, ಯಾವಾಗಲಿಂದ ಕೃತಿಯುಗ ಮುಗೀತು, ಈ ರೀತಿಯಾದ ಲೆಕ್ಕ. ಅದಕ್ಕೆ ವೇದವೇ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕಲಿಶಯಾನೋ ಭವತಿ ಸಂಜಿಹಾನಸ್ತು ದ್ವಾಪರಃ ಅಂತ ಹೇಳಿ ಮಲಗಿರುವುದೇ ಕಲಿಯುಗ, ಹಾಸಿಗೆ ಬಿಟ್ಟು ಕೂತುಕೊಳ್ಳುವುದೇ ತ್ರೇತಾಯುಗ, ದ್ವಾಪರಯುಗ, ನಿಂತುಕೊಳ್ಳುವುದೇನೆ ತ್ರೇತಾಯುಗ. ಮತ್ತು ಕೃತಯುಗ ಅಂದರೆ ಸಂಚಾರವೇ. ಕೃತಂ ಸಂಪದ್ಯತೆ ಚರನ್ ತಸ್ಮಾಚ್ಚರೈವೇತಿ ಚರನ್ ವೈ ಮಧುವಿಂದತಿ ಅಂತ ಐತರೆಯ ಬ್ರಾಹ್ಮಣದಲ್ಲಿ ಚಟುವಟಿಕೆ, ಗತಿಶೀಲತೆ, ಗತ್ಯರ್ಥಕವೇ ಜ್ಞಾನಾರ್ಥಕ ಅಂತ ಗೊತ್ತಿದೆ. ಆ ಗತಿಶೀಲತೆಯೇ ನಿಜವಾಗಿ ಕೃತಿಯುಗ ಅಂತ ಹೇಳಿದೆ. ಅದು ಬಹಳ ಮುಖ್ಯ. ಯಾಕೆಂದರೆ ಭಾರತೀಯ ಚರಿತ್ರೆಯನ್ನು, ಸಂಸ್ಕೃತಿಯನ್ನು ಅಭ್ಯಾಸ ಮಾಡಬೇಕು, ತಿಳ್ಕೊಳ್ಬೇಕು ಅನ್ನೋರಿಗೆ ಯಾವುದು ಕಟ್ಟುಕಥೆ, ಯಾವುದು ವಾಸ್ತವ ಅಂತ ಹೊಟ್ಟು ಕಾಳು ಬೇರ್ಪಡಿಸುವ ವಿವೇಕ ಇರಬೇಕು. ಹಾಗೆ ವಿವೇಕ ಇಲ್ಲದೇ ಇದ್ದರೆ ಎಲ್ಲ ಕಂಗಾಳಿ ಕಥೆಗಳನ್ನು ಒಪ್ಕೋತಾರೆ, ಅವುಗಳ ತತ್ವ ಮಾತ್ರ ಮರೆತು ಹೋಗುತ್ತದೆ. ಇಂದು ಭಾರತೀಯ ವಿದ್ಯೆಯನ್ನು ಕುರಿತು ಅನುಸಂಧಾನ ಮಾಡುವವರಲ್ಲಿ ವ್ಯುತ್ಪನ್ನರಾದವರಲ್ಲೂ ಅವ್ಯುತ್ಪನ್ನರಾದವರಲ್ಲೂ ಬಹಳ ಮಟ್ಟಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಈ ಅವಿವೇಕವೇ. ಅದು ಗೊತ್ತಾಗದೇ ಇರೋದ್ರಿಂದ ಎಲ್ಲಿವರೆಗೆ ಹೊರಟೋಗ್ಬಿಡುತ್ತೆ, ಯುಗದ ಲೆಕ್ಕ ಎಲ್ಲ ಇಟ್ಟುಕೊಂಡು ಸೌರವ್ಯೂಹ ಸೃಷ್ಟಿಯಾಗೋಕ್ಕೆ ಮುನ್ನದ ಕಾಲಕ್ಕೆ ಹೊರಟೋಗ್ತಾರೆ. ಅದು BGL ಸ್ವಾಮಿಯವರು ಗೇಲಿ ಮಾಡಿದ್ದಾರಲ್ಲ, ತಮಿಳಿನ ಪ್ರಾಚೀನತೆ ಎಲ್ಲಿಗೆ ಹೋಗುತ್ತದೆ ಅಂದರೆ ಭೂಮಿಯಲ್ಲಿ ಮನುಷ್ಯ ಇದ್ದಿದ್ದಕ್ಕಿಂತ ಹಿಂದಿನ ಕಾಲಕ್ಕೆ ಹೊರಟೋಗ್ಬಿಡುತ್ತದೆ ಅಂತ. ಆ ತಮಿಳ್ ಪ್ರೊಫೆಸರನ್ನು ಕೇಳ್ತಾರೆ, ಶಿಲಪಧಿಕಾರಂ ಯಾವ ಕಾಲ, ತೊಲ್ಕಾಪ್ಯಂ ಯಾವ ಕಾಲ, ಸಂಗಮ್ ಯಾವ ಕಾಲ, ಎಲ್ಲ ಕ್ರಿಸ್ತಪೂರ್ವ ಅಂತ. ನೀವು ಹುಟ್ಟಿದ ಯಾವಾಗ ಕ್ರಿಸ್ತಪೂರ್ವ ಅಂತಂದುಬಿಡ್ತಾನೆ ಅಂತ. ಆ ರೀತಿಯಲ್ಲಿ ಮತಾಂಧತೆ, ವ್ಯಾಮೋಹ ಬರುತ್ತದೆ. ಅದು ಯುಕ್ತವಲ್ಲ. ನಾವು ಇದನ್ನು ಸ್ಪಷ್ಟ ಮಾಡಿಕೊಳ್ಳಬೇಕಾಗುತ್ತದೆ. ಯುಗ ಅನ್ನುವಂಥದ್ದು ಯಾವುದೇ ಒಂದು ಕಾಲಖಂಡ, ಸುದೀರ್ಘವಾದ ಕಾಲಖಂಡ ಅಂತ ಅರ್ಥ ಮಾಡಿಕೊಂಡ್ರೆ ಸಾಕು. ಪ್ರಾಕ್ಟಿಕಲ್ ಆದದ್ದು ಅಂದರೆ ವಾಸ್ತವದ್ದಕ್ಕೆ. ಅಂದರೆ ಆದರ್ಶವಾಗಿ ಭಾವನಾತ್ಮಕವಾಗಿ ಮಾಡಿಕೊಳ್ಳುವಾಗ ಹೊನ್ನಿನ ಯುಗ ಕೃತಯುಗ, ಬೆಳ್ಳಿಯ ಯುಗ ತ್ರೇತಾಯುಗ, ತಾಮ್ರದ ಯುಗ ದ್ವಾಪರ ಯುಗ, ಕಬ್ಬಿಣದ ಯುಗ ಕಲಿಯುಗ ಅಂತ ಈ ರೀತಿಯಾಗಿ ಅದಕ್ಕೊಂದು ಮೆಟಫಾರ್, ಒಂದು ಸಂಕೇತವನ್ನು ಕೊಟ್ಕೊಳ್ತೀವಿ. ಧರ್ಮ 4 ಪಾದಗಳಲ್ಲಿ ಓಡಾಡ್ತಾ ಇತ್ತು ಅಂತಂದರೆ ಧರ್ಮ ಅನ್ನೋದು ಎಲ್ಲಿ ನಿಂತಿತ್ತು, ಯಾವ ಏರಿಯಾದಲ್ಲಿತ್ತು ಅಂತೆಲ್ಲ ಕೇಳ್ಕೊಳ್ತಾ ಬಂದಾಗ ಅದರ ಕಾಲು ಎಲ್ಲಿ ಕತ್ತರಿಸಿದಂಥ ಆ ಕಾಲು ಎಲ್ಲಿ ಹೋಗಿತ್ತು, ಅದು ಕೊಳಿತಾ ಅಥವಾ ಸುಟ್ಟಾಕಿದ್ರ ಇಲ್ಲ ಹೂತಾಕಿದ್ರ, ಈ ರೀತಿಯಾದಂಥ ಲೆಕ್ಕಾಚಾರಗಳು ಮಾಡೋಕ್ಕೆ ಹೋದರೆ ಏನಂತ ಅನ್ನೋಣ, ಆಗುವಂಥದ್ದಲ್ಲ. ಇಟ್ಸ್ ಎ ಗ್ರೇಟ್ ಆ್ಯಂಡ್ ಪವರ್ಫುಲ್ ಮೆಟಫಾರ್. ಅದು ಮಹಾ ಸಂಕೇತ. ಸಂಕೇತಗಳಿಗೂ ವಾಸ್ತವಗಳಿಗೂ ವ್ಯತ್ಯಾಸ ಮಾಡಿಕೊಳ್ಳದೆ ಇದ್ದರೆ ತುಂಬ ಅನರ್ಥವಾಗುತ್ತದೆ. ಈ ರೀತಿಯಾದ ಅನರ್ಥವನ್ನು ನಮ್ಮ ಮಧ್ಯಕಾಲೀನ ವಿದ್ವಾಂಸರು ಬೇಕಾದಷ್ಟು ಮಾಡಿದ್ದಾರೆ. ಆಧುನಿಕ ಕಾಲದಲ್ಲಿ ಈ ಬಗೆಯ ಅನರ್ಥಗಳನ್ನು ತುಂಬ ವೈಜ್ಞಾನಿಕ ಭಾಸ ದೃಷ್ಟಿಯಿಂದ ಪ್ರತಿಪಾದಿಸಿದವರಲ್ಲಿ ಆರ್ಯ ಸಮಾಜದ ದಯಾನಂದ ಸರಸ್ವತಿಗಳು ಅಗ್ರಗಣ್ಯರು. ಆ ಮಹಾನುಭಾವರು ವೇದ ಸಂರಕ್ಷಣೆಗೆ, ಸನಾತನ ಧರ್ಮದ ಉತ್ಕರ್ಷಕ್ಕಾಗಿ ಎಷ್ಟೋ ಕೆಲಸ ಮಾಡಿದ್ದು ಹೌದಾದರೂ ಅವಿವೇಕಿಗಳು ಬೆಳೆಯೋದಿಕ್ಕೂ ಕೂಡ ಮಾಡೋದು. ಈಗ ದಾರಿಯಲ್ಲಿ ಬರ್ತಲೂ ಹೇಳ್ತಾ ಇದ್ದೆ, ಆರ್ಯ ಸಮಾಜದ ದೊಡ್ಡ ದೊಡ್ಡ ವಿದ್ವಾಂಸರು, ಸತ್ಯವ್ರತ ಸಾಮಾಶ್ರಮಗಳಿರ್ಬೋದು, ಯುಧಿಷ್ಠಿರ ಮೀಮಾಂಸಕರಿರ್ಬೋದು, ಜಯದೇವ ಶರ್ಮ ವಿದ್ಯಾಲಂಕಾರ ಇರ್ಬೋದು, ಇಂಥವರೆಲ್ಲ ತುಂಬ ದೊಡ್ಡವರು. ವೇದವ್ರತ ವೈಶಂಪಾಯನ ಇಂಥವರೆಲ್ಲ ತುಂಬ ದೊಡ್ಡವರು, ವ್ಯಾಸಂಗ ಮಾಡಿದವರು. ಆದರೆ ಈ ಥರದ್ದೆಲ್ಲ ಅನರ್ಥಗಳನ್ನು ಎಷ್ಟೋ ತಂದು ಬಿತ್ತುಬಿಟ್ರು ಪಾಪ. ಎಲ್ಲಿವರೆಗೆ ಅಂತಂದರೆ
ನತಸ್ಯ ಪ್ರತಿಮಾ ಅಂತ ವೇದದಲ್ಲಿ ಇಂದ್ರನ ಬಗ್ಗೆ ಬಂದರೆ ವಿಗ್ರಹಾರಾಧನೆ ಇರಲಿಲ್ಲ ಅಂತ ಅರ್ಥ ಮಾಡ್ತಾನೆ. ಇಂದ್ರನಿಗೆ ಹೋಲಿಕೆ ಇಲ್ಲ ಅಂತ ಅರ್ಥ ಬರುತ್ತೆ. ಪ್ರತಿಮಾತು ಕಿಮಪಿ ನಾಸೀತಂತ ಅನ್ನುವ ತಾತ್ಪರ್ಯ. ಪ್ರತಿಮಾ ಅನ್ನೋದಕ್ಕೆ ವಿಗ್ರಹ ಅಂತನ್ನುವ ಅರ್ಥ ಮಾಡಿಬಿಟ್ಟು ಇಲ್ಲ ಅಂತಂತಾರೆ. ವಲಗ ಅಂತಕ್ಕಂಥದ್ದು ಒಂದು ಮಾಟಕ್ಕಾಗಿ ಹೂಳುವಂತಹ ಒಂದು ಗೊಂಬೆ, ಮಾಟದ ಗೊಂಬೆ. ಈಗಲೂ ಅದೆಲ್ಲ ಮಾಡ್ತಾರೆ. ಅದನ್ನು ಸತ್ಯವ್ರತ ಸಾಮಾಶ್ರಮಿಗಳಂಥವರು ಭೂಗರ್ಭದಲ್ಲಿ ಹುದುಗಿಸಿರ್ತಕ್ಕಂಥ ಬಾಂಬುಗಳು ಅವೆಲ್ಲನೂ ಅದಕ್ಕೆ ಲ್ಯಾಂಡ್ ಮೈನ್ ಅಂತ ಈಗ ಹೇಳ್ತಾರಲ್ಲ, ಲ್ಯಾಂಡ್ ಮೈನ್ಗಳನ್ನು ಮಾಡಿದ್ದು ಅಸುರರ ಧ್ವಂಸಕ್ಕೆ ಅಂತ. ಇವ್ರು ಹೋಗ್ಬಿಟ್ಟು ಗನ್ ಪೌಂಡರು ಮತ್ತೆ ಬತ್ತಿ ಅಲ್ಲಿ ಸಪ್ಲೈ ಮಾಡಿದ್ರ ಏನಾದರೂ? ಇಲ್ಲಾದರೂ ಉಂಟೆ. ಈ ರೀತಿಯಾದ ಅನರ್ಥಗಳನ್ನು ಬೇಕಾದಷ್ಟು ಮಾಡಿಕೊಂಡು ಬಂದರು. ಅದರಿಂದ ನಮಗೆ ಸತ್ಯ ಯಾವುದು, ಸಂಕೇತ ಯಾವುದು, ವಾಸ್ತವ ಯಾವುದು ತಥ್ಯ ಬೇರೆ, ಸತ್ಯ ಬೇರೆ, ಸಂಕೇತ ಬೇರೆ. ಸತ್ಯ ಅನ್ನುವುದು ಭಾವಕ್ಕೆ ಸಂಬಂಧಪಟ್ಟಂಥದ್ದು, ಸಂಕೇತ ಅನ್ನುವಂಥದ್ದು ಕಲ್ಪನೆಗೆ ಸಂಬಂಧಪಟ್ಟದ್ದು, ಕಲ್ಪನೆಯ ಮೂಲಕ ಭಾವನೆಯಾಗಿ ಬರುತ್ತದೆ. ತಥ್ಯ ಅನ್ನುವುದು ವಸ್ತುವಿಗೆ ಸಂಬಂಧಪಟ್ಟದ್ದು. ಈ ಕಲ್ಪನೆ ಅಂದರೆ ಯಾವುದಿದೆ ಅದು ವಸ್ತುವನ್ನು ಇನ್ನೊಂದು ಬಗೆಯಲ್ಲಿ ಹೇಳುವಂಥದ್ದಾಗಿದೆ. ಆದರೆ ಭಾವಕ್ಕೆ ಹೆಚ್ಚಿನ ಬೆಲೆ ಕೊಟ್ಟಿದೆ. ಈ ಭಾವವು ವಸ್ತುವನ್ನು ಪೂರ್ಣವಾಗಿ ಬಿಟ್ಟದ್ದಲ್ಲ. ಅಂದರೆ ನಾನು ಸುಖವಾಗಿದ್ದೀನಿ, ಸಂತೋಷವಾಗಿದ್ದೀನಿ ಅನ್ನೋದನ್ನು ಯಾವ ಮಷಿನ್ನೂ ಕೂಡ ಅಳಿಯೋಕ್ಕಾಗೋಲ್ಲ. ಅದು ಸತ್ಯ. ಅಥವಾ ನಾನು ದುಃಖಿತನಾಗಿದ್ದೀನಿ ಅಂತ ನನ್ನ ಭಾವನೆ ಬಂದರೆ ಅದು ಸತ್ಯ. ಆದರೆ ನನ್ನ ಸುಖ ಇಂಥದ್ದು ಅಂದರೆ ಒಂದು ಹೂ ಅರಳಿದಂತೆ ಅಂತಂದರೆ ನಿನ್ನ ಸುಖದಲ್ಲಿ ಎಷ್ಟು ದಳ ಇದೆ, ಅದು ಯಾವ ಫ್ಯಾಮಿಲಿಗೆ ಬರ್ತಕ್ಕಂಥದ್ದು, ಅದು ಪಂಚದಳೀಯವ, ಷಡ್ದಳೀಯವ, ಸಪ್ತದಳೀಯವ, ಸಹಸ್ರದಳೀಯವ, ಅದರ ಈಸ್ಟಿವೇಷನ್ ಎಂಥದ್ದು, ಅದರ ಇನ್ಫ್ಲಾರೆಸೆನ್ಸ್ ಎಂಥದ್ದು ಅಂತೆಲ್ಲ ಹೀಗೆ ಬಾಟನಿ ಲೆಕ್ಕದಲ್ಲಿ ಕೇಳುತ್ತಾ ಕೂತ್ಕೊಂಡ್ಬಿಟ್ಟಾಗ ಅನರ್ಥವಾಗುತ್ತದೆ. ಹಾಗೆ ಸತ್ಯಕ್ಕೆ ಕೊಟ್ಟ ಸಂಕೇತ ಕಲ್ಪನೆಯಾಗುತ್ತದೆ. ಇವುಗಳ ಪೃಥಕ್ಕರಣ ಮಾಡಿಕೊಳ್ಳದೆ ಇದ್ದರೆ ತುಂಬ ದೊಡ್ಡ ಅನರ್ಥ. ಇವನ್ನು ನಾವು ಈ ಸನ್ನಿವೇಶಗಳಲ್ಲಿ ಗಮನಿಸಿಕೊಳ್ಳಬೇಕಾಗುತ್ತದೆ. ಕಾವ್ಯವನ್ನು ಕಾವ್ಯದಂತೆ ನೋಡಬೇಕು, ಬೇರೆ ರೀತಿಯಲ್ಲಿ ಅಲ್ಲ. ಅವಳು ಹಾಗೆ ಧೈರ್ಯವನ್ನು ತಂದು ಕೊಟ್ಟು ಸೀತೆಗೆ ಮಾಲ್ಯವಂತನ ಎಚ್ಚರದ ಮಾತುಗಳನ್ನು ಹೇಳ್ತಾಳೆ. ಆಮೇಲೆ ರಾವಣನಿಗೆ ಅವನು ಕೂಡ ಬೇಕಾದಂತೆ ಅನರ್ಥಕಾರಿಯಾದ ದುಶ್ಶಕುನಗಳ ಬಗೆಗೆ ಹೇಳ್ತಾನೆ. ಈ ದುಶ್ಶಕುನಗಳನ್ನು ಕುರಿತು ರಾಮಾಯಣ ಮಹಾಭಾರತಾದಿಗಳೆಲ್ಲ ಹೇಳುತ್ತವೆ. ಪಾಶ್ಚಾತ್ಯರಲ್ಲಿಯೂ ಬೇಕಾದಷ್ಟುಂಟು. ಶೇಕ್ಸ್ಪಿಯರ್ ಕೂಡ ಬೇಕಾದಷ್ಟು ಹೇಳ್ತಾನೆ. ಜನಮಾನಸದ ವಿಶ್ವಾಸಗಳು ಅವು ನಡೆಯುತ್ತವೇ ಇಲ್ಲ ಅನ್ನೋದು ಬೇರೆ ಸಂಗತಿ. ಯಾರೋ ಕೇಳಿದಂತೆ ಬೆಕ್ಕು ಬಲದಿಂದ ಎಡಕ್ಕೆ ಹೋಯಿತು, ಮುಂದೆ ಹೋಗಲ್ಲ ಹಿಂದೆ ಹೋಗಲ್ಲ ಅಂತ ವೆಹಿಕಲ್ ಕೂತಿದ್ದವರು, ನೋಡಪ್ಪ ನೀನು ಕಾರ್ಗೆ ಹೋಗಿ ಸಿಕ್ಕಾಕೊಳ್ಳದೆ ಇದ್ದರೆ ಎಲ್ಲಿಗೆ ಬೇಕಾದರೂ ಹೋಗು ಪರವಾಗಿಲ್ಲ ಅಂತ. ಯಾಕೆಂದರೆ ಬೆಕ್ಕು ಅಡ್ಡ ಬಂದಿದ್ದರಿಂದ ಶುಭವೋ ಅಶುಭವೋ ಅಂದರೆ ಆ ಬೆಕ್ಕಿಗೇನು ಅನ್ನೋದು ನೋಡಬೇಕಲ್ವ ಶಕುನದಿಂದ. ಹಾಗೆ ನಮಗೇನೋ ಒಂದು ಮುಳುಗುವನಿಗೆ ಹುಲ್ಲು ಕಡ್ಡಿ ಆಧಾರ ಅಂತ ಇಟ್ಕೊಳ್ತೀವಿ. ಕೆಲವೊಮ್ಮೆ ಅಮಂಗಳ ಅಂತ ನಮಗೆ ಮನಸ್ಸಿಗೆ ಬರುತ್ತದೆ. ಯಾಕೆಂದರೆ ದೀಪ ಆರಿ ಹೋದರೆ ಯಾರಿಗೂ ಕೂಡ ಕತ್ತಲು ಹಿತವಲ್ವಲ್ಲ. ಅದರಿಂದಾಗಿ ಮನಸ್ಸಿಗೆ ಒಂದು ಖೇದ ಬಂತು. ಆ ಖೇದ ಭಾವಸತ್ಯ, ಅದನ್ನು ಯಾರೂ ಇಲ್ಲ ಅನ್ನೋಲ್ಲ. ಆದರೆ ಮತ್ತೇನೋ ಕೆಡಕಾಗುತ್ತದೆ ಅನ್ನೋ ಸಮೀಕರಣಕ್ಕೂ ಈ ದೀಪ ಆರುವುದಕ್ಕೂ ಯಾವ ಸಂಬಂಧವಿಲ್ಲ. ನಮ್ಮ ಮನಸ್ಸು ಕುಗ್ಗತು ಅನ್ನೋದು ಮಾತ್ರ ಸತ್ಯ, ಅದನ್ನು ಇಲ್ಲ ಅನ್ನೋಕ್ಕಾಗೋಲ್ಲ. ಆ ಶಕುನಕ್ಕೆ ಅಷ್ಟೇ ಶಕ್ತಿ ಇರೋದು. ಏನೂ ಇಲ್ಲ, ಯಾವುದಕ್ಕೂ ಯೋಚನೆ ಮಾಡಬೇಕಾಗಿಲ್ಲ, ತೆಪ್ಪಿಗಿರಿ ಅಂತ ಉಚಾಯಿಸಿ ಮಾತಾಡಿದ್ರೆ ಆ ಕುಗ್ಗಿದ ಮನಸ್ಸಿನವರಿಗೆ ಉತ್ಸಾಹದೇನು ತಂದು ಕೊಡದೆ ಹೋಗ್ಬೋದು. ಅವ್ರಿಗೆ ಹೇಳೋದಕ್ಕೆ 1000 ಬೇರೆ ವಿಧಗಳಿರಬೇಕು, ಅವ್ರನ್ನ ಅಟ್ಯೂನ್ ಮಾಡೋದಕ್ಕೆ ಬೇರೆ ಬೇರೆ ಯುಕ್ತಿಗಳಿರ್ಬೋದು, ಕೆಲವೊಮ್ಮೆ ಆಗದೇನೆ ಹೋಗ್ಬೋದು. ನನ್ನ ಎಷ್ಟೋ ಜನ ಸ್ನೇಹಿತರುಗಳು ಎಷ್ಟೆಲ್ಲ ವಿಜ್ಞಾನಾದಿಗಳನ್ನು ಓದಿದ್ರು ಇದನ್ನು ತುಂಬ ನಚ್ಚುವಂಥವರಿದ್ದಾರೆ. ಹಿಂದೊಬ್ಬರ ಸ್ನೇಹಿತರು ಬೆಕ್ಕಿಯೇನಾದರೂ ಹಾಗೆ ಹೀಗೆ ಹೋಗ್ಬಿಡ್ತು ಅಂದರೆ, ಯಾಕೆ ನಮ್ಮ ಸೋದರ ಮಾವನೇ ಇದ್ದರು, ಅವರು ಎಂಥ ಅರ್ಜೆಂಟ್ ಕೆಲಸಕ್ಕೆ ಹೋಗಿದ್ರು ವೆಹಿಕಲ್ನಲ್ಲೇ ನಿಲ್ಲಿಸ್ಬಿಡೋರು. ಮತ್ತು ಇನ್ಯಾವುದೋ ವೆಹಿಕಲ್ ಅದು ದಾಟದ ಮೇಲಿಂದ ಅವ್ರಿಗೆ ಅನಿಷ್ಟ ಬಂತು, ಪರವಾಗಿಲ್ಲ ನಾವು ಮುಂದೆ ಹೋಗ್ಬೋದು ಅಂತ ಹೀಗೆ ಮಾಡ್ತಾ ಇದ್ರು. ಈ ಥರದ್ದು ಎಷ್ಟೋ ಉಂಟು. ನನ್ನ ಮೇಷ್ಟ್ರೊಬ್ಬರಿದ್ದರು, ಅವರು ತಮ್ಮ ಭಾನುವಾರದ ದಿವಸ 4:15 6 ಗಂಟೆವರೆಗೂ ರಾಹುಕಾಲ ಅಂತ ಆ ಅವಧಿನಲ್ಲಿ ಅವರು ಯಾವುದೋ ಮೋಟ್ರ್ ಬೈಕ್ನಲ್ಲಿ ವೇಗವಾಗಿ ಹೋಗ್ತಾ ತೀರ್ಕೊಂಡ್ರು ಪಾಪ. ಅದಕ್ಕಾಗಿ ಅವರು ಅದೊಂದು ದಿವಸದ ರಾಹುಕಾಲವನ್ನು ಮಾತ್ರ ಪಾಲಿಸೋರು, ಮಿಕ್ಕಿದ್ದಲ್ಲ. ಭಾನುವಾರಕ್ಕೆ ಮಾತ್ರ ಅವ್ರ ರಾಹುಕಾಲ ಬಾಧಿಸ್ತಾ ಇತ್ತು. ಅದು ಮನಸ್ಸಿನಲ್ಲಿ ಬಾಧೆ ಇದ್ದದ್ದಷ್ಟೇ, ಮತ್ತಿನ್ನೇನೂ ಅಲ್ಲ. ನನ್ನ ಆತ್ಮೀಯರು BR ಪ್ರಭಾಕರ್ ಅವರ ಗುರುಗಳು ಹೇಳ್ತಾ ಇದ್ರಂತೆ, ಏಮಪ್ಪ
ఇక్కడనే బెంగళూరు వాళ్ళకి అంతా ఉండేది రాహుకాలాలు గుళికాలాలు, ఆ శృంಗೇರಿ వాళ్ళకి ఇవేమీ వచ్చేదే లేదు ಅಂತ. ಶೃಂಗೇರಿಯಲ್ಲಿ ಇದರ ಪ್ರಸ್ತಾವವೇ ಇರಲಿಲ್ಲ ಅಂತ. ಈಗ ಹೇಗಾಗಿದೆಯೋ ಗೊತ್ತಿಲ್ಲ. ಎಲ್ಲೆಲ್ಲಿಯೂ ಸಾಂಕ್ರಾಮಿಕ ರೋಗವಾಗಿ ಯಾವುದೂ ಬರುತ್ತದೆ. ಅಂದರೆ ಈ ಬಗೆಯ ಖೇದಗಳು ಮನಸ್ಸಿನ ಮೇಲೆ ಪರಿಣಾಮ ಸರ್ವಥಾ ಉಂಟು ಮಾಡುತ್ತವೆ. ಅದರಿಂದಾಗಿ ನಾವು ತೀರ್ಮಾನ ತಗೊಳ್ಳೋದಕ್ಕೆ ಕಷ್ಟವಾಗಬಹುದು. ಖೇದವಾಗಿದ್ದರಿಂದಲೇ ನಮ್ಮ ಮನೋವಿಕಾರವೇ ದುಃಖ ಅಂತ ಇದೆಲ್ಲ ಉಂಟು. ಆದರೆ ದ್ರವ್ಯಾತ್ಮಕವಾಗಿ ಯಾವುದು ಮಾರ್ಪಾಟು ಇರುವುದಿಲ್ಲ. ಇದರ ಪೃಥಕ್ಕರಣವನ್ನು ನಾವು ಮಾಡಿಕೊಳ್ಳಬೇಕು. ಒಂದು ಕಾಲದಲ್ಲಿ ಅವೆಲ್ಲ ನಂಬಿಕೆ ಇತ್ತು. ಈ ನಂಬಿಕೆಯನ್ನು ಪ್ರತಿಪಾದನೆ ಮಾಡ್ತಾ ಇದೆ ಎಂದ ಮಾತ್ರಕ್ಕೆ ರಾಮಾಯಣ ಕಂದಾಚಾರದ ಗ್ರಂಥ ಕಿತ್ತೆ ಸೇರಿ ಅಂತಂದರೆ ಏನಾದರೂ ಅರ್ಥ ಇದೆಯಾ? ಇಲ್ಲ. ಈಚೆಗೆ ಭಾರತೀಯ ವಿದ್ವತ್ ಪರಿಷತ್ ಅಂತ ಒಂದು ವಿಪತ್ ಪರಿಷತ್ನಲ್ಲಿ ಒಂದು ಸಲ್ಲಾಪ ನಡೀತಾ ಇದೆ ಕೋಲಾಹಲವಾಗಿ. ಕನ್ಯಾದಾನ ಅಂತ ಅನ್ನೋದು ಮಾಡಿಬಿಟ್ರೆ ಅದು ಹೇಗೆ ನಮ್ಮ ಅಮೆರಿಕಾದಲ್ಲೆಲ್ಲ ಇರತಕ್ಕಂಥ ಭಾರತೀಯ ಹೆಣ್ಣು ಮಕ್ಕಳಿಗೆಲ್ಲ ಕನ್ಯಾದಾನ ಅನ್ನೋ ಶಬ್ದವೇ ಕೆಂಡಾಮಂಡಲ ಮಾಡುವಂತೆ ಆಗಿದೆ. ಕನ್ಯೆ ಏನು ಒಂದು ವಸ್ತುವ, ಒಂದು ಹಸುನ ಕರುವನ ಅಥವಾ ಒಂದು ಬೆಲ್ಲದ ಮುದ್ದೇನ ದಾನ ಮಾಡೋದಕ್ಕೆ ಅಂತ ಅದೊಂದು ಸಂಕೇತವಾಗಿ ತೆಗೆದುಕೊಂಡ್ರೆ ಆಯಿತು. ಒಂದು ಕಾಲದಲ್ಲಿ ವಾಸ್ತವಾಗಿದ್ದು ಮತ್ತೊಂದು ಕಾಲದಲ್ಲಿ ಸಂಕೇತ ಆಗುತ್ತೆ. ಒಲಿಂಪಿಕ್ಸಲ್ಲಿ ಫೆನ್ಸಿಂಗ್ ಅಂತ ಆಟ ಆಡ್ತಾರೆ ಕತ್ತಿನ ಹಿಡ್ಕೊಂಡು. ಇವತ್ತು ಯಾರು ಯುದ್ಧ ಆದಾಗ ಕತ್ತಿ ಕಟಾರಿ ಹಿಡ್ಕೊಂಡು ಹೋಗೋದಿಲ್ಲ. ಮಲ್ಲಯುದ್ಧ ಅಂತ ಒಂದು ಕ್ರೀಡೆಯಾಗಿದೆ. ಮುಂಚೆ ಅದೊಂದು ಯುದ್ಧದಲ್ಲಿ ತೀರ್ಮಾನ ಮಾಡ್ತಾ ಇತ್ತು ಜಯಾಪಜಯಗಳನ್ನು. ಹಾಗೆ ಒಂದು ಕಾಲದಲ್ಲಿ ಬದುಕಿನ ಅಂಗವಾಗಿದ್ದು ಮತ್ತೊಂದು ಕಾಲದಲ್ಲಿ ಕಲೆಯ ರೂಪದಲ್ಲಿಯೋ ಕ್ರೀಡೆಯ ರೂಪದಲ್ಲಿಯೋ ಇರುತ್ತದೆ. ಕನ್ಯಾದಾನವನ್ನು ಒಂದು ಸಂಕೇತವಾಗಿ ಸ್ವೀಕರಿಸಿದ್ರೆ ಆಯಿತು. ನಾವು ಯಾವತ್ತೂ ದಾನ ಕೊಡೋದು ಉತ್ಕೃಷ್ಟವಾದದ್ದನ್ನು ಕೊಡ್ತೀವಿ ಅನ್ನೋ ಅರ್ಥದಲ್ಲಿ. ಉತ್ಕೃಷ್ಟವಾದದ್ದನ್ನು ಕೊಡುವವನಿಗೆ ಒಂದು ಹೆಮ್ಮೆ ಇರುತ್ತದೆ, ಅದನ್ನು ಪಡೆಯುವವನಿಗೆ ಒಂದು ಧನ್ಯತೆಯ ಭಾವ ಇರುತ್ತದೆ. ಕೊಟ್ಟದ್ರಿಂದ ತುಂಬ ಪುಣ್ಯ ಸಿಗುತ್ತದೆ ಅನ್ನುವ ದಾನ ತತ್ವದ ಹಿಂದಿನ ಮಹತ್ವ ದೊಡ್ಡದು. ಇಟ್ಸ್ ಎ ಮೆಟಫಾರ್ ಅಂತ ಭಾವಿಸಿಕೊಂಡ್ರೆ ಸಾಕು. ಅಲ್ಲಿ ಇರಿಸುಮುರುಸು ಮಾಡ್ಕೊಳ್ಳೋ ಹೆಂಗಸರಿಗೂ ಬುದ್ಧಿ ಇಲ್ಲ, ಇರಿಸುಮುರುಸಾಯಿತು ಅಂತ ಬಾಯಿ ಬಡ್ಕೊಳ್ಳೋ ಗಂಡಸಿಗೂ ಬುದ್ಧಿ ಇಲ್ಲ. ಕನ್ಯಾದಾನ ಅನ್ನೋದು ಇವತ್ತಿಗೂ ಅದೇ ರೀತಿ ನಡೆಯಬೇಕು. ಕೊರಳಿಗೆ ಒಂದು ಹಗ್ಗಾನು ಕಟ್ಬಿಟ್ಟಿದ್ರು ಬಾಯಲ್ಲಿ ಹುಲ್ಲು ಸಿಕ್ಸ್ಬಿಟ್ಟು ಕರ್ಕೊಂಡು ಬನ್ನಿ ಹುಡುಗಿನ ಅಂತ ಅನ್ನೋ ಕಂದಾಚಾರಿಗಳಿಗೆ ಮೊದಲೇ ಬುದ್ಧಿ ಇಲ್ಲ. ಹೀಗೆ ಮಾಡ್ತಾ ಹೋದರೆ ಎಲ್ಲಿಂದ? ಇದು ನಾವು ಗಮನಿಸಿಕೊಳ್ಳಬೇಕಾದದ್ದು. ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಈ ಥರ ಪ್ರಾಚೀನ ಗ್ರಂಥಗಳಲ್ಲಿ ಎಷ್ಟೆಷ್ಟೋ ಬರುತ್ತದೆ. ಚಕ್ರಾಕಾರವಾಗಿ ಹದ್ದುಗಳು ಸುತ್ತಾ ಇವೆ, ಅಪಸವ್ಯವಾಗಿ ಪ್ರದಕ್ಷಿಣೆ ಮಾಡ್ತಾ ಇವೆ, ನರಿಗಳು ಊಳಿಡ್ತಾ ಇವೆ. ಬೆಂಗಳೂರಿನಂಥ ಮಹಾನಗರದಲ್ಲಿ ಅಥವಾ ನರಕದಲ್ಲಿ ಎಷ್ಟೆಲ್ಲ ಅನರ್ಥಗಳು ನಡೀತಾ ಇರ್ತವೆ, ಆಕ್ಸಿಡೆಂಟ್ಗಳು ನಡೀತಾ ಇರ್ತವೆ. ಯಾವ ನಾಯೂ ಇಲ್ಲ, ನರಿಯೂ ಇಲ್ಲ, ಊಳಿಡೋದಕ್ಕೆ ಹದ್ದುಗಳೂ ಇಲ್ಲ. ಎಲ್ಲಿರೋಕ್ಕೆ ಸಾಧ್ಯ? ನ್ಯೂಯಾರ್ಕ್ನಂಥ ಮಹಾನಗರದಲ್ಲಿ ಎಷ್ಟು ಕೊಲೆಗಳು, ದೌರ್ಜನ್ಯಗಳು, ಅತ್ಯಾಚಾರಗಳು ನಡೆಯುತ್ತವೆ ಅಂತ ಅವರು ಇನ್ನೂ ಬುದ್ಧಿವಂತರು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಚೆನ್ನಾಗಿ ನಮಗಿಂತ ಇಡ್ತಾರೆ. ಆದರೆ ಅಲ್ಲಿ ಪಕ್ಷಿಗಳೇ ಕಾಣಿಸೋದಿಲ್ಲ. ಹದ್ದುಗಳು ಚಕ್ರಾಕಾರವಾಗಿ ಸುತ್ತಿಲ್ವಾದ್ರಿಂದ ಅಲ್ಲಿ ಕೆಡಕೆ ನಡೆಯೋದಿಲ್ಲ ಅಂತಂದರೆ ಎಲ್ಲಾದರೂ ಅರ್ಥ ಉಂಟೆ? ಅಂದರೆ ಆ ಕಾಲದಲ್ಲಿ ಹಾಗಿತ್ತು. ಮತ್ತು ಅವುಗಳಿಗೆ ಒಂದು ಮಟ್ಟದ ಅರ್ಥ ಇದ್ದೂ ಇರಬಹುದು. ಎಲ್ಲಿ ಪ್ರಾಣಿಗಳು ಮಿತಿಮೀರಿ ಸಾಯುತ್ತವೆಯೋ, ಪ್ಲೇಗು ಮೊದಲಾದವೆಲ್ಲ ಬಂದಂತೆ, ಹಾಗಾದಾಗ ಜೀವರಾಶಿಗಳು ಬೇಗ ಸಾಯುತ್ತವೆ. ಸತ್ತಲ್ಲಿ ಸ್ಕ್ಯಾವೆಂಜರ್ ಬರ್ಡ್ಸ್ ಅಂತ ಅವು ಬರುತ್ತವೆ ಹೋಗುತ್ತವೆ, ಹಾಗಿರಬಹುದು ಅಂತ. ಆದರೆ ಈ ಥರ ಪ್ರತಿಯೊಂದಕ್ಕೂ ವೈಜ್ಞಾನಿಕತೆಯ ಪರಮಾವಧಿಯನ್ನು ಆರೋಪಣ ಮಾಡಿಕೊಂಡು ಹೋಗೋದ್ರೊಳಗೂ ಅರ್ಥ ಕಾಣೋದಿಲ್ಲ. ಅವರವರಿಗೆ ಕೆಲವು ಶಕುನಗಳು ಅನುಭವದಿಂದಲೋ ನಂಬಿಕೆಯಿಂದಲೋ ಪ್ರತಿಕೂಲ ಅಂತ ತೋರ್ತಾ ಇದ್ವು ಅಂತ. ಅದಕ್ಕೆ ಒಂದು ಮಟ್ಟದ ಪರಿಶೀಲನೆ ಬೇಕು. ಪರಿಶೀಲನೆ ಮಾಡೋಣ. ಗಾಗಾ ಮತ್ತು ಬಡ್ಡರಿ ಅಂತ ಸಂವಾದ ಹಾಡುಗಳು ಬೇಕಾದಷ್ಟು ವಾರಣಾಸಿಯ ಸುತ್ತಮುತ್ತಲಿನ ಬನಾರಸಿ ಹಿಂದಿ ಭಾಷೆಯಲ್ಲಿ ಉಂಟು. ಗಾಗಾ ಭಟ್ಟ ಮಹಾವಿದ್ವಾಂಸ, ಧರ್ಮಶಾಸ್ತ್ರ ಕೋವಿದ. ಆತನ ಪತ್ನಿಯಾಗಿ ಬಂದವಳು ಒಬ್ಬ ಕುರುಬರ ಕನ್ಯೆ. ಅವಳ ಒಂದು ಪ್ರಕೃತಿ ಪರಿಶೀಲನಾ ಶಕ್ತಿಯನ್ನು ಮೆಚ್ಚಿಕೊಂಡು ಆತ ಮದುವೆ ಆಗಿದ್ದು ಅಂತ ಕಥೆಯೆಲ್ಲ ಬೇಕಾದಷ್ಟು ಉಂಟು. ಮಳೆ ಬರೋದು ಯಾವಾಗ? ಇರುವೆಗಳ ಗೂಡಲ್ಲಿ ಚಟುವಟಿಕೆ ಇದ್ದಾಗ, ಕತ್ತೆ ಜೋಲ ಕಿವಿ ಹಾಕ್ಕೊಂಡಿದ್ದಾಗ, ಹೀಗೇನೇನೋ ಆ ಹಾಡುಗಳಲ್ಲಿ ಬರುತ್ತದೆ. ಹಾಗಿದ್ದಾಗ ಮಳೆ ಬರುತ್ತದೆಯಾ ಇಲ್ಲವಾ ಅಂತ ಪರಿಶೀಲನೆ ಮಾಡಿ ನೋಡೋಣ. ಆದರೆ ಅದನ್ನು ಒಮ್ಮೆ ತೀರ್ಮಾನ ಮಾಡಿದ ಮೇಲೆ ಮುಗೀತು. ರೀಸ್ಕ್ರೂಟಿನಿ ರೀಸ್ಕ್ರೂಟಿನಿ ಅನ್ನೋದೆಲ್ಲ ಮಾಡಬೇಕಾಗಿಲ್ಲ. ಇನ್ನು ಮನುಷ್ಯ ಅದೃಶ್ಯನಾಗೋದಕ್ಕೆ ಏನೆಲ್ಲ ಬೇಕು ಅಂತಕ್ಕಂಥದ್ದು ಕೌಟಿಲ್ಯನ ಅರ್ಥಶಾಸ್ತ್ರದ ಔಪನಿಷದ ಅಧಿಕರಣದಿಂದ ಮೊದಲುಗೊಂಡು ರಾಜಮಾನಸೋಲ್ಲಾಸ ಅಂತ ಹೆಸರಾದ ಅಭಿಲಷಿತಾರ್ಥ ಚಿಂತಾಮಣಿಯವರೆಗೆ ಬೇಕಾದಷ್ಟು ಗ್ರಂಥಗಳಲ್ಲಿ ಉಂಟು. ಕಣ್ಣಿಗೆ ಯಾವುದೋ ಅಂಜನ ಹಚ್ಚಿಕೊಂಡ್ರೆ ನಿಧಿ ನಿಕ್ಷೇಪಗಳು ಕಾಣಿಸುತ್ತವೆ ಅಂತ. ಕಣ್ಣು ಹೋಗುತ್ತಾ ಇಲ್ವಾ ಅಂತ ಮೊದಲು ನಾಯಿ ನರಿಗಳಿಗೆ ಹಚ್ಚಿ ಪರೀಕ್ಷೆ ಮಾಡಬೇಕು. ಅವುಗಳ ಇಂಗ್ರೀಡಿಯೆಂಟ್ಸ್ ಆ ಥರದ್ದಿದೆ. ಹಲ್ಲಿನ ಹಾಕಿ, ಮೇಕೆ ಹಿಕ್ಕಿ ಹಾಕಿ, ಯಾವ್ಯಾವುದೋ ಎಲ್ಲ ಬರುತ್ತದೆ. ಎಕ್ಸಾಕ್ಟ್ ಇದೆ ಅಂತಲ್ಲ, ಬೇಕಾದಷ್ಟು ಬರ್ತವೆ. ನಾನು ಅದನ್ನು ಓದಿದ್ದೀನಿ.
ಯಾರೋ ನೀವು ಓದಿಲ್ಲದೆ ಬಾಯಿ ಬಡಕ್ತನದಿಂದ ಏನು ಮಾತಾಡ್ತಿದ್ದೀರಾ ಅಂತ ಆಕ್ಷೇಪ ಮಾಡಬೇಕಾಗಿಲ್ಲ. ನಾನು ಯೂನಿವರ್ಸಿಟಿಗಳಿಗೂ ಅದನ್ನು ಅನುವಾದವೂ ಮಾಡಿಕೊಟ್ಟಿದ್ದೀನಿ, ಟಿಪ್ಪಣಿಯೂ ಬರೆದಿದ್ದೀನಿ. ಇವೆಲ್ಲ ತುಂಬ ಪ್ರಶ್ನಾರ್ಹವಾದದ್ದು, ಇದನ್ನೆಲ್ಲ ಹಾಗೆ ಯಥಾರ್ಥವಾಗಿ ತಗೋಬಾರದು ಅಂತಲೂ ಹೇಳಿದ್ದೀನಿ. ಯಾಕೆಂದರೆ ಈ ಥರದ್ದು ಎಷ್ಟರೊಳಗೂ ಗೊತ್ತಾಗುತ್ತೆ ಮನುಷ್ಯ ಅದೃಶ್ಯನಾಗೋದಕ್ಕೆ ಏನು ಮಾಡಬೇಕು ಅಂತ. ಮನುಷ್ಯ ಅದೃಶ್ಯನಾಗೋದಕ್ಕೆ ಸಾಧ್ಯವೇ ಇಲ್ಲ. ಒಂದೇ ಬಾರಿಗೆ ಅವನನ್ನು ಸುಟ್ಟು ಸಂಸ್ಕಾರ ಮಾಡಬೇಕಷ್ಟೇ. ಅಂದರೆ ಇದಕ್ಕೆಲ್ಲ ಬೇಕಾದಷ್ಟು ಕೊಟ್ಟಿದ್ದನ್ನು ಇನ್ ದಿ ಫಸ್ಟ್ ರೌಂಡ್ ಇಟ್ ಸೆಲ್ಫ್, ಇನ್ ದಿ ಫಸ್ಟ್ ಗ್ಲಾನ್ಸ್ ಇಟ್ ಸೆಲ್ಫ್ ಇಟ್ ಕ್ಯಾನ್ ಆಲ್ ಬಿ ಡಿಸ್ಮಿಸ್ಡ್ ಕಾಣಿಸುತ್ತದೆ. ಆದರೆ ಕೆಲವು ಚಿಂತನೆಯನ್ನು, ಪರಾಮರ್ಶೆಯನ್ನು ಅಪೇಕ್ಷಿಸುತ್ತವೆ. ಉದಾಹರಣೆಗೆ ಈಚೆಗೆಲ್ಲ ಡೆಂಗಿ ರೋಗ ಬಂದರೆ ಪರಂಗಿ ಪಪ್ಪಾಯದ ಎಲೆಗಳನ್ನು, ರಸವನ್ನು ಕುಡಿಸಿದರೆ ಅದಕ್ಕೆ ಒಳಿತಾಗುತ್ತದೆ ಅಂತ ಬಂತಲ್ಲ, ಅದು ದೃಷ್ಟಚರವಾದದ್ದು, ಫಲಿತಾಂಶವನ್ನು ಕಂಡದ್ದು. ಅದರಿಂದಾಗಿ ಅಲ್ಲಿ ಏನು ಸತ್ವ ಇದೆ ಎಂಥದ್ದು ಅನ್ನೋದನ್ನು ಆಗ ಸ್ಟಡಿ ಮಾಡಬೇಕಾಗುತ್ತದೆ. ಆ ಥರದ್ದು ಹಲವಾರು ಇರುತ್ತವೆ, ಹಾಗಲ್ಲದೆ ಇರೋದಕ್ಕೆ ಅಲ್ಲ. ಆದರೆ ಈ ಥರದ ನಂಬಿಕೆಗಳು ಮತ್ತೊಂದು ಬಂದಿವೆ ಅಂತ ಮಾತ್ರಕ್ಕೆ ಕಾವ್ಯಗಳೆಲ್ಲ ನಿಷ್ಪ್ರಯೋಜನ ಅನ್ನೋದು, ಮತ್ತು ಆ ನಂಬಿಕೆಗಳಿಗೆಲ್ಲ ವೈಜ್ಞಾನಿಕ ಸಮರ್ಥನೆ ಮಾಡಬೇಕು ಅಂತ ಜಿದ್ದುಗಾರಿಕೆ ಮಾಡೋದು, ಉಭಯತಾ ವಿವೇಕ ಕಾಣಿಸೋದಿಲ್ಲ. ಒಂದಂತೂ ನಿಜ, ಒಂದಿಷ್ಟು ಮಟ್ಟಿಗೆ ಅವುಗಳ ಮೇಲೆ ಪರಿಣಾಮ ಬೀರಿರಬೇಕು. ಕೆಲವೊಮ್ಮೆ ಕೆಲವು ಧ್ವನಿಪೂರ್ಣವಾಗಿ ಬರುತ್ತದೆ. ಒಂಟಿ ಬ್ರಾಹ್ಮಣ ಬಂದರೆ ಅಪಶಕುನ ಅಂದರೆ 10ನೇ ದಿವಸ ಅವನು ದಾನವನ್ನು ತೆಗೆದುಕೊಳ್ಳೋದಕ್ಕೆ ಬರ್ತಾನೆ. ಅದು ಮರಣ ಯಾರಿಗೂ ಭಯ, ಮರಣ ಯಾರಿಗೂ ದುಃಖ ತಂದು ಕೊಡ್ತಕ್ಕಂಥದ್ದು. ಆಗ ಅವನು ಒಂಟಿ ಬ್ರಾಹ್ಮಣ ಅನ್ನುವ ಧ್ವನಿಪೂರ್ಣವಾದ ಸಂಕೇತ ಅಲ್ಲಿರೋದು. ಅದು ಬಿಟ್ಟು ಮಿಕ್ಕಂತೆ ಅಲ್ಲ. ಯಾರೋ ಒಬ್ಬ ಬ್ರಾಹ್ಮಣ ಪಾಪ ಒಂಟಿಯಾಗಿ ಬರ್ತಾ ಇದ್ದರೆ ತಕ್ಷಣವೇ ಅವನು ಆ ದುರ್ದಾನ ತೆಗೆದುಕೊಂಡು ಬಂದಿದ್ದಾನೆ ಅನ್ನುವಂಥದ್ದೇನು ತಾತ್ಪರ್ಯವಲ್ಲ. ಮಡಿಕೆ ಖಾಲಿಯಾಗಿರೋದು ಕಾಣಿಸಿದ್ರೆ ಅದು ಅಮಂಗಳ ಅಂತ. ಅಪಶಕುನ, ರಿಕ್ತತೆ ಯಾರಿಗೂ ಇಷ್ಟ ಇಲ್ಲ. ಆ ಕಾರಣದಿಂದ ಒಡಕು ಮಡಿಕೆ ಅಪಶಕುನ ಅಂತ. ಒಡಕು ಮಡಿಕೆ ಅನ್ನೋದು ಮತ್ತೆ ಒಡಕಲು, ಭಗ್ನ ಇವುಗಳೆಲ್ಲ ಧ್ವನಿಪೂರ್ಣವಾಗಿ ಭಾವನಾತ್ಮಕವಾಗಿ ನಮ್ಮ ಮೇಲೆ ಪರಿಣಾಮ ಬೀರುತ್ತವೆ ಅಂತ. ಈ ಥರದ್ದೆಲ್ಲ ಉಂಟು. ಒಟ್ಟಲ್ಲಿ ಇವು ಬರುತ್ತವೆ ತುಂಬ. ಯಾಕೆ ಇದನ್ನು ವಿಸ್ತರಿಸದೆ ಅಂದರೆ ಎಷ್ಟೋ ಜನ ಈ ರೀತಿಯಾದ ಶಕುನಗಳು ಸತ್ಯವಾ, ಇವರೆಲ್ಲ ಇದನ್ನು ನಚ್ಚುತ್ತಾ ಇದ್ರು, ಅಂಥ ಬುದ್ಧಿವಂತರು ಆ ಕಾಲದವ್ರು ನಚ್ಚುತ್ತಾ ಇದ್ರು ಅಂದರೆ ನಮ್ಮಂಥ ಅವ್ರು ನಚ್ಚದೇ ಇದ್ದರೆ ಏನಾಗುತ್ತದೆ ಅಂತೆಲ್ಲ ಪ್ರಶ್ನೆಗಳು ಕೇಳಿದ್ದಾರೆ. ಗೃಹಾಣಾಂ ಬಲಿಕರ್ಮಾಣಿ ಶ್ವಾನ ಪರ್ಯುಪಭುಂಜತೆ. ಮನೆಯಲ್ಲಿ ದೇವತೆಗಳಿಗೆ ಅಂತ ತಯಾರು ಮಾಡಿದ ಪ್ರಸಾದ ಅಂದರೆ ನೈವೇದ್ಯ ಸಾಮಗ್ರಿಯನ್ನು ನಾಯಿಗಳು ನರಿಗಳು ತಿಂತಾ ಇವೆ. ಖರ ಗೋಷು ಪ್ರಜಾಯಂತೆ ಮೂಷಕ ನಕುಲೇಶು ಚ. ಕತ್ತೆಗಳು ಗೋವುಗಳಲ್ಲಿ ಸಂತತಿಯನ್ನು ಹುಟ್ಟಿಸ್ತಾ ಇವೆ, ಮತ್ತು ಇಲಿಗಳು ಮುಂಗುಸಿಗಳಲ್ಲಿ ಸಂತಾನ ಹುಟ್ಟಿಸ್ತಾ ಇವೆ. ಮಾರ್ಜಾರ ದ್ವೀಪಿಭಿಸ್ಸಾರ್ಧಂ ಸೂಕರ ಶುನಕೈ ಸಹ. ಹಂದಿಗಳು ನಾಯಿಗಳಲ್ಲಿ ಸಂತಾನವನ್ನು ಹುಟ್ಟಿಸ್ತಾ ಇವೆ, ಬೆಕ್ಕುಗಳು ಹುಲಿಗಳಲ್ಲಿ ಸಂತಾನ ಅಂತ. ನನಗೆ ಈ ಬಗ್ಗೆ ಜೆನೆಟಿಕ್ ಎಂಜಿನಿಯರಿಂಗ್ನ ತಂತ್ರಗಳು ಗೊತ್ತಿಲ್ಲ. ಕೆಲವು ಆಗುತ್ತವೆ, ಕೆಲವು ಆಗೋದಿಲ್ಲ ಅಂತ ಮೇಲ್ನೋಟಕ್ಕೆ ಹೇಳಬಹುದು. ಬೆಕ್ಕು ಹುಲಿ ಎಲ್ಲ ಒಂದೇ ಫ್ಯಾಮಿಲಿಗೆ ಬರ್ತಕ್ಕಂಥವು. ಆದರೆ ನಾಯಿಗಳು ಮತ್ತು ಹಂದಿಗಳು ಆ ರೀತಿಯಾಗಿ ಬರತಕ್ಕಂಥವಲ್ಲ. ಅದು ಅತ್ಯಾಧುನಿಕವಾದ ಜೆನೆಟಿಕ್ ತಂತ್ರದಿಂದ ಕೂಡ ಮಾಡೋಕ್ಕೆ ಸಾಧ್ಯವೋ ಇಲ್ಲವೋ ಗೊತ್ತಿಲ್ಲ. ಅಂದರೆ ಭಯಪಡಿಸೋದಕ್ಕೆ ಏನು ಬೇಕಾದರೂ ಹೇಳ್ಬೋದು. ಆ ರೀತಿಯಾಗಿ ಎಷ್ಟೋ ಈ ಶಕುನ ಶಾಸ್ತ್ರಗಳಲ್ಲಿ ಆದ್ಯಂತ ಅಸಂಬದ್ಧ ಅನ್ನುವಂಥವು ಇವೆ. ಅದರ ಬಗ್ಗೆಗೂ ಎಚ್ಚರ ಇರಬೇಕು. ಇನ್ನು ಕೆಲವು ಒಂದು ಧ್ವನಿಪೂರ್ಣವಾದ ಸಂಕೇತ ಇರುವುದರಿಂದ ನಮಗೆ ಕಳವಳವನ್ನು ಉಂಟು ಮಾಡುತ್ತವೆ. ಇನ್ನು ಕೆಲವು ವಾಸ್ತವದ ಮೇಲೆ ನಿಂತಿರುತ್ತವೆ. ವಾಸ್ತವದ ಮೇಲೆ ನಿಂತಿರತಕ್ಕಂಥವು ಅದೇ ವಾತಾವರಣದ ಉಲ್ಬಣತೆ, ಪ್ರಕ್ಷೋಭ, ಧೂಳು ಹೇಳ್ತಾ ಇದೆ, ದಿಕ್ಕುಗಳು ಮಂಕಾಗಿವೆ ಅಂತಂದರೆ ಖಂಡಿತವಾಗಿ ಒಳ್ಳೆಯ ದೃಶ್ಯ ಅಲ್ಲ ಅದು. ಎಲ್ಲಿಯೋ ಸುಂಟರು ಗಾಳಿ ಎದ್ದಿದೆ, ಹೋದಾಗ ಕಣ್ಣಿಗೆ ಧೂಳು ಬೀಳುತ್ತೆ, ತೊಂದರೆ ಆಗುತ್ತದೆ. ಆಗ ಆ ಕಾರಣದಿಂದ ಹೋಗೋದು ಬೇಡ ಅಂತ ಅಂದುಕೊಳ್ಬೇಕು. ಹೀಗೆ ಕೆಲವು ಅಪಶಕುನಗಳು ಅಂತ ಅನ್ನುವಂಥವಕ್ಕೆ ನೇರವಾಗಿಯೇ ಸಂಬಂಧ ಉಂಟು ಅಂತ ಗೊತ್ತಾಗುತ್ತದೆ. ಅಂಥವುಗಳ ಸಂಖ್ಯೆ ಕಡಿಮೆಯೂ ಹೌದು. ಕಾಮನ್ ಸೆನ್ಸ್ ಅನ್ನೋದೊಂದು ಸಾಕು, ಎಲ್ಲವನ್ನೂ ತೀರ್ಮಾನ ಮಾಡುತ್ತದೆ. ಕರಾಲೋ ವಿಕಟೋ ಮುಂಡ ಪುರುಷ ಕೃಷ್ಣಪಿಂಗಲ. ಕರಾಲವಾಗಿ ವಿಕಟವಾಗಿರತಕ್ಕಂಥ ಬರೀ ತಲೆ ಮಾತ್ರ ಕಾಣಿಸ್ಕೊಳ್ತಾ ಇದೆ. ಕಂದು ಕಪ್ಪು ಬಣ್ಣದ ಮನುಷ್ಯ ಆಕಾರ ಒಂದು ಕಾಣಿಸಿಕೊಳ್ತಾ ಇದೆ. ಮತ್ತು ಅದು ಪ್ರತಿ ಮನೆಗೂ ಕೂಡ ಬಂದು ಭೇಟಿ ಕೊಡ್ತಾ ಇದೆ. ಕಾಲೋ ಗೃಹಾಣಿ ಸರ್ವೇಶಾಂ ಕಾಲೇ ಕಾಲೇ ಅನ್ವವೇಕ್ಷತೆ. ಈ ರೀತಿಯಾಗಿ ಹೀಗೆಲ್ಲ ಹೇಳ್ತಕ್ಕಂಥ ಮಾತುಗಳು ಅಲ್ಲಲ್ಲಿ ಕಂಡುಬರುತ್ತವೆ ಮಾಲ್ಯವಂತನ ಮಾತುಗಳಲ್ಲಿ. ರಾಮನೂ ಕೂಡ ಹೇಳಿದ್ದಾನೆ, ನಿಮಿತ್ತಾನಿ ಬಹುಪಶ್ಯಾಮಿ, ನಿಮಿತ್ತಗಳನ್ನು ಕಾಣ್ತಾ ಇದ್ದೀನಿ, ಉಗ್ರವಾದದ್ದು ಅಂತ. ಇಲ್ಲೆಲ್ಲ
ಲಂಕೆಗೆ ಕೇಡುಗಾಲ ಮೂಡಿದೆ ಅನ್ನುವುದಷ್ಟೇ ಕಾವ್ಯ ಸತ್ಯ. ಅದನ್ನು ನಾವು ಗಮನಿಸಿಕೊಳ್ಳಬೇಕು. ಮತ್ತು ಈ ಕಂದಾಚಾರ ಮೂಢನಂಬಿಕೆ ಎನ್ನುವುದು ಭಾರತೀಯರಿಗೆ, ಹಿಂದೂಗಳಿಗೆ ಅಂಟಿಕೊಂಡು ಬಂದ ಪೀಡೆ ಅಂತಲ್ಲ, ಎಲ್ಲ ಜಗತ್ತಿನ ಎಲ್ಲ ಭಾಗದವರೆಗೂ ಒಂದಲ್ಲ ಒಂದು ರೀತಿ ಅಂಟಿಕೊಂಡು ಬಂದೇ ಇದೆ. ಇಂದಿಗೂ ಅಂತ ಮುಂದುವರೆದಿರುವಂಥ ದೇಶಗಳಲ್ಲಿ 13 ಅಂತಂದರೆ ಬೆಚ್ಚಿ ಬೀಳ್ತಾರೆ. ಶುಕ್ರವಾರ 13 ಎರಡೂ ಸೇರಿದ್ರೆ ಮುಗಿದೋಯ್ತು. ಫ್ರೈಡೇ ದಿ 13th ಅಂದರೆ ಜಂಗಾಬಲವೇ ಉಡುಗಿತು ಅನ್ನೋದರ್ಥ ಯಥೇಷ್ಟವಾಗಿ ಕಂಡುಬರ್ತದೆ. ಆ ಶುಕ್ರವಾರವೇ ಕ್ರಿಸ್ತನನ್ನು ಶಿಲುಬೆಗೇರಿಸಿದ್ದು. ಅವನು ಅಪಸ್ಟೋಲ್ಸ್ ಅಂತ ಯಾರಿದ್ರು ಶಿಷ್ಯರು ಸೇರಿಸಿ ಇವನು 13 ಜನ, ಇವನು 13ನೇವನು, ಹೀಗೆಲ್ಲ ಉಂಟಲ್ವಾ. ಇರಲಿ, ಆದರೆ ಇಷ್ಟಕ್ಕೆಲ್ಲ ರಾವಣ ಬಗ್ಗೋಲ್ಲ. ಹಾಗಂದು ಮಾತ್ರಕ್ಕೆ ಅವನು ಮೂಢನಂಬಿಕೆಗಳ ವಿರುದ್ಧ ನಿಂತವನು ನಮ್ಮ ಸಿದ್ದರಾಮಯ್ಯನ ತರಹ ಅಂತ ಅಂದ್ಕೋಬೇಡಿ. ರಾವಣ ಸಿದ್ದರಾಮಯ್ಯನಿಗಿಂತ ತುಂಬ ಮೇಲ್ಮಟ್ಟದ ಪ್ರತಿನಾಯಕ. ಸ್ವಸಾಮರ್ಥ್ಯದಿಂದಲೇ ಮುಂದೆ ಬಂದವನು, ಚೆನ್ನಾಗಿ ಅಧ್ಯಯನವನ್ನು ಮಾಡಿಕೊಂಡವನು, ಬೇಕಾದಷ್ಟು ಸ್ವಾರ್ಜಿತವಾದ ಸಂಪತ್ತಿ ಇತ್ತು. ಆದರೆ ಒಳ್ಳೆಯವನಲ್ಲ. ಇಬ್ಬರಿಗೂ ಸಮಾನ ಧರ್ಮ ಇದ್ದರೆ ಅದೊಂದೇ. ಅಂದರೆ ನಾವು ಕೆಲವೊಮ್ಮೆ ಈ ರೀತಿಯಾಗಿ ಮಾತಾಡೋರು, ಈ ರೀತಿಯಾಗಿ ವರ್ತಿಸೋರನ್ನ, ಪ್ರತಿನಾಯಕರನ್ನ ನಾಯಕರು ಅಂತ ಮಾಡ್ತೀವಿ. ಆ ಹೋಲ್ಸ್ಮನ್ ಮೊದಲಾದವರು ಮಾಡಿದ ಅವಿವೇಕ ಇದೆಯಲ್ಲ, ಮಹಾಭಾರತವನ್ನು ಕುರಿತಾದಂತೆ. ಮಹಾಭಾರತದಲ್ಲಿ ಇನ್ವರ್ಷನ್ ಥಿಯರಿ ಅಂತಲೇ ಅದನ್ನು ಸುಕ್ತನ್ಕರ್ ಅವರು ಹೇಳ್ತಾರೆ. ಹಾಗೆ ಅದು ಗುರುತಿಸಲ್ಪಟ್ಟದ್ದು ಕೂಡ. ಪಾಂಡವರು ಕೆಟ್ಟವರು, ಕೌರವರು ಒಳ್ಳೆಯವರು. ಆಲ್ವೇಸ್ ದಿ ವಿನ್ನರ್ ದಟ್ ಹಿ ರೈಟ್ಸ್ ದಿ ಹಿಸ್ಟ್ರಿ. ಗೆದ್ದವರೇ ಇತಿಹಾಸವನ್ನು ಬರೀತಾರೆ. ಆ ಕಾರಣದಿಂದ ಪಾಂಡವರು ಗೆದ್ದು ಎಲ್ಲವನ್ನ ತಮ್ಮ ಮೂಗಿನೇರಕ್ಕೆ ತಿರುಚಿಕೊಂಡು ಬಿಟ್ರು ಅಂತ. ಅಲ್ಲ, ಇರುವುದೇ ಒಂದು ಗ್ರಂಥ, ಅದನ್ನಿಟ್ಟುಕೊಂಡು ಪ್ರತಿಕೂಲವಾಗಿ ಮಾಡೋದು ಅಂತಂದರೆ, ನೀನು ಪುಸ್ತಕ ಬರೆದಿದ್ದೀಯಾ ಅಂದರೆ ನೀನು ಪುಸ್ತಕ ಬರೆಯೋದಕ್ಕಿಂತ ಮುಂಚೆ ಮತ್ತೊಬ್ಬ ಸತ್ಯವಾದ ಸಿದ್ಧಾಂತ ಬರೆದಿದ್ದಪ್ಪ, ಆ ಸತ್ಯವಾದ ಸಿದ್ಧಾಂತವನ್ನು ನೀನು ಹೂತಾಕ್ಬಿಟ್ಟು ನೀನು ಅಸತ್ಯವಾದ ಸಿದ್ಧಾಂತ ಬರೆದಿದ್ದೀಯ ಅಂತ ಆ ಹೋಲ್ಸ್ಮನ್ಗೇನೆ ಗೂಬೆ ಕೂಡಿಸ್ಬೋದಲ್ವ. ತರ್ಕಕ್ಕೆ ಯಾವುದೂ ಪೂರ್ವ ಪಕ್ಷ ಮಾಡಿಕೊಳ್ಳಬಹುದು. ಅದನ್ನು ಸ್ವಲ್ಪ ನೋಡಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ. ಕುತರ್ಕ ಮಾಡೋದಕ್ಕೆ ತುಂಬ ದೊಡ್ಡ ಬುದ್ಧಿವಂತಿಕೆ ಬೇಕೇ ಆಗಿಲ್ಲ. ಅದರಿಂದಲೇ ಗೊತ್ತಾಗುತ್ತದೆ. ಹೀಗೆ ದುಷ್ಟರನ್ನು ವೈಭವಕರಿಸ್ತಕ್ಕಂಥದ್ದು ಯುಕ್ತವಲ್ಲ. ರಾವಣನಿಗೆ ಇವುಗಳ ಬಗ್ಗೆ ನಂಬಿಕೆ ಇಲ್ಲದಕ್ಕೆ ಕಾರಣ ಆ ಕ್ಷಣದಲ್ಲಿ ಯಾಕೆ ಅಂದರೆ ಅದು ತನಗೆ ಪ್ರತಿಕೂಲವಾಗಿದೆ ಅನ್ನೋದಷ್ಟೇ ಹೊರತು ಅವನೇನು ವಿಜ್ಞಾನ ವ್ಯಕ್ತನೋ ಅಥವಾ ಜ್ಞಾನ ವಿಜ್ಞಾನ ಸಂಪನ್ನತೆಯೋ ಅಲ್ಲ ಅಲ್ಲಿ ಕಾರಣ ಅಂತ ಗೊತ್ತಾಗುತ್ತದೆ. ಅವನಿಗಿರ್ತಕ್ಕಂಥದ್ದೆಲ್ಲ ಹೇಗಾದರೂ ಆಗಲಿ, ಬೈ ಹುಕ್ ಆರ್ ಕ್ರೂಕ್ ಅಂತಾರಲ್ಲ, ತಾನು ಸೀತೆಯನ್ನು ಉಳಿಸಿಕೊಳ್ಳಬೇಕು, ಅದಕ್ಕೆ ರಾಮ ಸಾಯುವಂತೆ ಆಗಬೇಕು ಅಂತ. ಏನಾದರೂ ಈ ಥರ ಶಕುನಗಳು ರಾಮನ ಕಡೆಯವರಿಗೆ ದುರ್ಬಲತೆಯನ್ನು ಉಂಟು ಮಾಡುತ್ತದೆ ಅಂದರೆ ನಿಜ ನಿಜ ಇದೇ ಸತ್ಯ ಅಂತ ಬೇಕಾದರೂ ಪ್ರತಿಪಾದಿಸ್ತಾ ಇದ್ದಂಥ ಧೂರ್ತಾವನು ಅಂತ ಗೊತ್ತಾಗುತ್ತದೆ. ಮತ್ತೆ ಹೇಳ್ತಾನೆ, ಸ ಬದ್ಧ್ವಾ ಭ್ರುಕುಟಿಂ ವಕ್ತರೆ ಕ್ರೋಧಸ್ಯ ವಶಮಾಗತಃ ಅಮರ್ಷಾತ್ ಪರಿವೃತ್ತಾಕ್ಷೋ ಮಾಲ್ಯವಂತಂ ಅಥಾಬ್ರವೀತ್ ಹಿತಬುದ್ಧ್ಯ ಯತಹಿತಂ ವಚ ಪರುಷಮುಚ್ಯತೆ ಪರಪಕ್ಷಂ ಪ್ರವಿಶ್ಯೈವ ನೈತಚ್ಛ್ರೋತ್ರಂಗತಂ ಮಮ. 20 ಕಿವಿ ಇಟ್ಕೊಂಡಿದ್ದಾನೆ. ವೈರಿಗಳನ್ನು ಸಂಕೀರ್ತನೆ ಮಾಡ್ತಾ ನಮ್ಮನ್ನು ದೂಷಣೆ ಮಾಡ್ತಿದ್ಯಾ, ನಿನ್ನ ಮಾತು ನನ್ನ ಕಿವಿಗೆ ಹೋಗೋಲ್ಲ ಅಂತಾನೆ. ಎಷ್ಟು ಚೆನ್ನಾಗಿ ಕಿವಿಗಳಿಗೆ ಸಂಸಾರ ಮಾಡ್ಕೊಂಡು ಬಿಡ್ತಾನೆ ನೋಡಿ. ಮಾನುಷಂ ಕೃಪಣಂ ರಾಮಂ ಏಕಂ ಶಾಖಾಮೃಗಾಶ್ರಯಂ ಸಮರ್ಥಂ ಮನ್ಯಸೇಕೇನ ತ್ಯಕ್ತಂ ಪಿತ್ರ ವನಾಲಯಂ. ಹೆದರ್ಕೊಂಡು ಓಡ್ ಬಂದ ರಾಜ್ಯದಿಂದ, ಮುಂಟಿ ಪಿಶಾಚಿ ಅವನು, ಅವನ ಜೊತೆಗೆ ಒಬ್ಬ ಕೋತಿ ಬೇರೆ, ಇವರು ನನಗೇನು ಮಾಡ್ತಾರೆ ಅಂತ. ಯಾವುದನ್ನು ಗೇಲಿ ಮಾಡೋದಕ್ಕೆ ಹೇಗೂ ಬಳಸಿಕೊಳ್ಳಬಹುದು ಅಂತ ಉಂಟಲ್ಲ. ಟು ಡಿಸ್ಮಿಸ್ ಎನಿಥಿಂಗ್ ಬೈ ವರ್ಡ್ಸ್ ಸೋ ಈಸಿ, ಇದನ್ನು ಮಾಡಿದ್ದಾನೆ. ರಕ್ಷಸಾಂ ಈಶ್ವರಂ ಮಂಚ ದೇವತಾನಾಂ ಭಯಂಕರಂ ಹೀನಂ ಮಾಂ ಮನ್ಯಸೇ ಕೇನ ಹ್ಯಹೀನಂ ಸರ್ವವಿಕ್ರಮೈ. ದೇವತೆಗಳಿಗೂ ಭಯ ತಂದು ಕೊಡುವಂಥ ನನ್ನನ್ನು ಏನೂ ಇಲ್ಲ ಅಂತ ಮಾಡ್ತಿದ್ದೀಯಲ್ಲ, ಇದು ತುಂಬ ತಪ್ಪಾಗಿದೆ ಅಂತ ಅವನನ್ನು ದಬಾಯಿಸ್ತಾನೆ. ಆನೀಯಚ ವನಾತ್ ಸೀತಾಂ ಪದ್ಮಹೀನಾಮಿವ ಶ್ರಿಯಂ ಕಿಮರ್ಥಂ ಪ್ರತಿದಾಸ್ಯಾಮಿ ರಾಘವಸ್ಯ ಭಯಾದಹಂ. ಕಮಲವೊಂದಿಲ್ಲ ಆ ಬಗೆಯ ಲಕ್ಷ್ಮಿಯಂತೆ ಇರುವ ಸೀತೆಯನ್ನ ಕಷ್ಟಪಟ್ಟು ಸಂಪಾದಿಸಿಕೊಂಡಿದ್ದೀನಿ, ಈಗ ವಾಪಸ್ ಕೊಟ್ಬಿಡ್ಲಾ ಅಂತ. ಅವನು ಉತ್ತು ಬಿತ್ತು ಬೆಳೆದಂತೆ ಆಡ್ತಾ ಇದ್ದಾನೆ ನೋಡಿ. ಕಷ್ಟಪಟ್ಟು ಸಂಪಾದಿಸಿಕೊಂಡಿದ್ದೀನಿ ನಿಜ, ಪ್ಲಾನ್ ಎಲ್ಲ ಮಾಡಿದ್ದ, ಮಾರೀಚಿಂತು ಮತ್ತೊಂದು ಎಲ್ಲ. ಯಾರ್ದೋ ಕದ್ದು ಬಿಟ್ಟು ಇದನ್ನು ಕದಿಯೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಆ ಕಾರಣದಿಂದ ಈ ಸ್ವತ್ತು ನನ್ನದೇ ಆಗಬೇಕು ಅಂತ ಜೂಜಾಡಿ ಎಷ್ಟು ಕಷ್ಟಪಟ್ಟಿದ್ದೀನಿ, ಹಾಗಾಗಿ ರಾಜ್ಯ ನನ್ನದು. ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಅವರವ್ರದಾದ ವಾದ ಇರುತ್ತದೆ ಅನ್ನೋದನ್ನು ಅದೆಷ್ಟು ಮಾರ್ಮಿಕ ವ್ಯಂಗ್ಯವಾಗಿ ತೋರಿಸಿರ್ತಕ್ಕಂಥದ್ದು. ದ್ವಂದ್ವೇ ಯಸ್ಯನ ತಿಷ್ಠಂತಿ ದೈವತಾನ್ಯಪಿ ಸಂಯುಗೆ ಸಕಸ್ಮಾತ್ ರಾವಣೋ ಯುದ್ಧೆ ಭಯಂ ಆಹಾರ ಇಷ್ಯತಿ. ಈ ರಾವಣ ಯುದ್ಧಕ್ಕೆ ಅಂಜತಕ್ಕಂಥವನು. ಯಾರು ತಾನೇ ದ್ವಂದ್ವ ಯುದ್ಧ ಮಾಡ್ತಾರೆ? ದ್ವಿಧಾ
ಭಜ್ಯೇಯಂ ಅಪ್ಯೇವಂ ನ ನಮೇಯಂ ತು ಕಸ್ಯಚಿತ್ ಏಷಮೇ ಸಹಜೋ ದೋಷ ಸ್ವಭಾವೋ ದುರತಿಕ್ರಮ. ಫಸ್ಟ್ ಕ್ಲಾಸ್ ಆದಂಥ ಉಕ್ತಿ. ದ್ವಿಧಾ ಭಜ್ಯೇಯಂ ಅಪ್ಯೇವಂ, ಮುರಿದಾದರೂ ಮುರಿದೇನು ಮಣಿಯೋದಿಲ್ಲ ಅಂತ. ನ ನಮೇಯಂ, ನಮು ಧಾತು ಬಾಗುವಿಕೆಗೆ ಸಂಬಂಧಪಟ್ಟಿದ್ದು. ನಮೇಯಂ ನ, ನಾನು ಬಾಗುವವನಲ್ಲ, ಮುರಿಯೋವನೇ ಹೊರತು ಬಾಗುವವನಲ್ಲ ಅಂತ. ಅಂದರೆ ರಾವಣ ತನ್ನ ಅಡಮೆಂಟ್ ಆದ ಸ್ವಭಾವ ಏನಿದೆ ಅದನ್ನು ಹೇಳ್ಕೊಳ್ತಾ ಇದ್ದಾನೆ. ಏಷಮೇ ಸಹಜೋ ದೋಷ, ಇದು ನನ್ನ ಬರ್ತ್ಗೆ ಸಂಬಂಧಪಟ್ಟಂಥ ಫ್ಲಾ. ಇಟ್ಸ್ ಮೈ ಬಾರ್ನ್ ಫ್ಲಾ ಇಫ್ ವಾಟ್ ಆಲ್ ಯು ಥಿಂಕ್ ಸೊ. ಇದು ಆಮೇಲೆ ನಾನು ಆರೋಪಿಸಿಕೊಂಡಿದ್ದಲ್ಲ, ಜೀನ್ಸಿಂದ ಬಂದಿರೋದು, ಇದನ್ನು ತಪ್ಪಿಸೋಕ್ಕಾಗೋದಿಲ್ಲ. ಹಾಗಾಗಿ ಸಹಜವಾದ ದೋಷ. ಸಹಜ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ನಿಸರ್ಗಜವಾದದ್ದು, ನ್ಯಾಚುರಲ್ ಅಂತ ಒಂದು, ಇಟ್ ಇಸ್ ಇನ್ಬಾರ್ನ್ ಅಂತ ಒಂದು, ಎರಡೂ ಅರ್ಥಗಳು ಉಂಟು. ಎರಡೂ ಅರ್ಥದಲ್ಲಿ ಬಳಕೆ ಇದೆ. ಆದರೆ ಜೊತೆಗೆ ಹುಟ್ಟಿದ್ದು ಅನ್ನುವಂಥದ್ದು ಹೆಚ್ಚು ಪ್ರಸಿದ್ಧ. ಅದು ಯೌಗಿಕ ಅರ್ಥ. ಅಲ್ಲಿಂದ ಬಂದದ್ದು ಜೊತೆಗೆ ಹುಟ್ಟಿದ್ದು. ಇನ್ಬಾರ್ನ್ ಇಸ್ ನ್ಯಾಚುರಲ್ ಅನ್ನುವ ಭಾವದಿಂದ ರೂಢ್ಯರ್ಥವಾಗಿ ಕೂಡ ಅದು ಬಂದಿದೆ. ಸ್ವಭಾವೋ ದುರತಿಕ್ರಮ, ಅನೇಕತ್ತರ ಈ ಮಾತು ಬಂದಿದೆ. ಈ ಚತುರ್ಥ ಪಾದ ಸ್ವಭಾವೋ ದುರತಿಕ್ರಮ ಒಂದು ನಾಣ್ಣುಡಿಯೇ ಆಗಿದೆ. ಅದು ಹೌದೇ ಹೌದು. ಅದರಿಂದಲೇ ಗೀತೆಯಲ್ಲಿ ಕೂಡ ನಿನ್ನ ಸ್ವಭಾವವೇ ಪ್ರವರ್ತನೆ ಮಾಡುತ್ತದೆ, ಆ ಕಾರಣದಿಂದ ನೀನು ಎಷ್ಟು ವೈರಾಗ್ಯ ಬೇಡ ಯುದ್ಧ ಅಂತ ಗೋಳಾಡಿದ್ರೂ ಕಡೆಗೆ ಅದನ್ನು ಬಿಟ್ಟೇ ಬಿಡಬೇಕಾಗುತ್ತದೆ. ಸ್ವಭಾವ ಅಲ್ಲಿ ನಿರ್ದೇಶನ ಮಾಡುತ್ತದೆ ಅಂತ. ತನ್ನ ನಾವು ಎಷ್ಟು ಇನ್ನೊಬ್ಬರಿಗಾಗಿ ಮಾಡ್ತೀವಿ ಮತ್ತೊಬ್ಬರಿಗಾಗಿ ಮಾಡ್ತೀವಿ ಅಂತಂದರೂ ಜಿಜಿ ವಿಷಯ ಏನಿದೆ, ನಾನು ಬದುಕಬೇಕು ಅನ್ನೋ ಬಯಕೆ ಹೀಗೆ ಬದುಕಬೇಕು ಅನ್ನುವಂತೆಯೂ ಇರುತ್ತದೆ. ಹೇಗೋ ಬದುಕಿದ್ರೆ ಸಾಕು ಅಂತ, ಮೊದಲು ಒಂದು ಕೂಟಕ್ಕೆ ನೀರು ಸಿಕ್ಕಿದ್ರೆ ಸಾಕು ಅಂತಿರೋದು, ಆಮೇಲೆ ಇದು ಬಿಸ್ಲೇರಿ ಅಲ್ನ ಅಥವಾ ಏನಾದ್ರು ನಲ್ಲಿಯಿಂದಾನೆ ಹಿಡ್ಕೊಂಡು ಬಂದ್ರ ಅಂತ ಎರಡನೇ ಗುಟಕಿಗೆ ಪ್ರಶ್ನೆ ಕೇಳೋ ಥರ ಮಾಡುತ್ತದೆ. ಇದು ಕ್ರಮಕ್ರಮವಾಗಿ ಬೆಳೆಯುವಂಥದ್ದು. ಅದು ಸ್ವಭಾವೋ ದುರತಿಕ್ರಮ ಅನ್ನುವ ಲೋಕವಿಖ್ಯಾತವಾದ ನಾಣ್ಣುಡಿಯನ್ನು ಇಲ್ಲಿ ನಾವು ನೋಡ್ತೀವಿ. ಇವೆಲ್ಲ ರಾಮಾಯಣ ಮಹಾಭಾರತಗಳು ಕೊಟ್ಟಂಥವು. ಸಂಸ್ಕೃತ ಭಾಷೆಯ ಅನುದಿನದ ಗಾದೆ ಮಾತುಗಳಿಗೆ ಆಯತನವಾದದ್ದು. ಒಬ್ಬ ವ್ಯಕ್ತಿ ಸಂಕೇತವೇ ಆಗೋದು, ಒಂದು ಕಾವ್ಯ ಗಾದೆ ಮಾತಾಗೋದಿದೆಯಲ್ಲ, ಅಲ್ಲಿ ಜನಮಾನಸ ಸ್ವೀಕರಣವನ್ನು ನಾವು ನೋಡ್ತೀವಿ. ಶೇಕ್ಸ್ಪಿಯರ್ನ ಹ್ಯಾಮ್ಲೆಟನ್ನು ಯಾರೋ ಹಳ್ಳಿ ಮುದುಕಿಯರಿಬ್ಬರು ನೋಡಿದ್ರಂತೆ. 18ನೇ ಶತಮಾನದಲ್ಲೋ ಯಾವಾಗಲೂ. ಶೇಕ್ಸ್ಪಿಯರ್ ಇದ್ದಿದ್ದು 16ನೇ ಶತಮಾನದಲ್ಲಿ ತಾನೆ. ಅಯ್ಯೋ, ಇದೇನೇ ನಮ್ಮ ಮಾತುಗಳನ್ನೇ ಇವನು ಕದ್ದು ಬರೆದು ಬಿಟ್ಟಿದ್ದಾನೆ, ಇದೇನು ಮಹಾ ನಾಟಕ ಅಂತ ನೋಡಿದ್ದಾಯಿತು ಅಂತ. ಆ ಮಟ್ಟಕ್ಕೆ ಜನಮಾನಸದಲ್ಲಿ ಬಂದು ಮುಟ್ಟಿದ್ದಾಗಿತ್ತು. ಕುಮಾರವ್ಯಾಸನಂಥ ಕವಿಗಳನ್ನು ನೋಡಿದಾಗ ಗೊತ್ತಾಗುತ್ತದೆ ಹಾಗೆ ಅಂತ. ಮಂಕುತಿಮ್ಮನ ಕಗ್ಗಕ್ಕೆ ಆ ಬಗೆಯಲ್ಲಿ ಬಂದಿದೆ. ಸರ್ವಜ್ಞನಿಗೆ ಆ ರೀತಿಯಾದದ್ದು ಬಂದಿದೆ. ನಾನೇ ನೋಡಿದ್ದೀನಿ ಎಷ್ಟೋ ಕಡೆ ಯಾವ್ಯಾವುದನ್ನು ಇದು ಮಂಕುತಿಮ್ಮನ ಕಗ್ಗದಲ್ಲಿದೆ ಅಂತ ಹೇಳಿರ್ತಕ್ಕಂಥದ್ದು. ವಿವೇಕಾನಂದ ಸ್ವಾಮಿಗಳ ಜೀವನದಲ್ಲಿ ನಡೀತು ಅಂತ, ಮತ್ತೊಬ್ಬರ ಜೀವನದಲ್ಲಿ ನಡೀತು ಅಂತ ಪ್ರಸಿದ್ಧರಿಗೆ ಅಂಟಿಸ್ತಾರಲ್ಲ, ಆ ರೀತಿಯಲ್ಲಿ ವಿಶ್ವೇಶ್ವರಯ್ಯನವರ ಪ್ರಾಮಾಣಿಕತೆ ಎಷ್ಟೋ ಬಾರಿ ಚಾಣಕ್ಯನಿಗೆ ಕೂಡ ಅಂಟಿಸಿದ್ದುಂಟು. ವಯಸ್ ವರ್ಷ ಕೂಡ ಆಗುವಂಥದ್ದು ನೋಡ್ತೀವಿ. ತೆನಾಲ್ ರಾಮಕೃಷ್ಣ, ಅಕ್ಬರ್, ಬೀರ್ಬಲ್ ಕಥೆಗಳಲ್ಲಿ ಬರುವಂಥ ದೃಷ್ಟಾಂತಗಳು ಹೀಗೆಲ್ಲ ನೋಡ್ತೀವಿ. ಅದು ಆ ಭಾಷೆಗೆ ಈ ಮಹಾಕವಿಗಳು ಕೊಟ್ಟ ಯೋಗದಾನ. ಮತ್ತೆ ಹೇಳ್ತಾನೆ, ಯದಿ ತಾವತ್ ಸಮುದ್ರೇತು ಸೇತುರ್ಬದ್ಧೋ ಯದಚ್ಛಯ. ಅಕಸ್ಮಾತ್ ಬೈ ಚಾನ್ಸ್ ಸಮುದ್ರಕ್ಕೆ ಒಂದು ಸೇತುವೆ ಕಟ್ಟಿಬಿಟ್ಟಿದ್ದಾರೆ, ಅದು ಒಂದು ಆಕ್ಸಿಡೆಂಟ್, ಬೈ ಫ್ಲೂಕ್ ನಡೆದಿರತಕ್ಕಂಥದ್ದು. ರಾಮೇಣ ವಿಸ್ಮಯಕ್ಕೋತ್ರ ಏನತೇ ಭಯಮಾಗತಂ, ಅದಕ್ಕೆ ನೀನು ಭಯ ಪಟ್ಟುಕೊಂಡಿದ್ದೀಯ ಅಷ್ಟೇ. ಸತು ತೀರ್ಥ ಅರ್ಣವಂ ರಾಮಃ ಸಹ ವಾನರಸೇನೆಯ ಪ್ರತಿಜಾನಾಮಿ ತೇ ಸತ್ಯಂ ನ ಜೀವಂ ಪ್ರತಿ ಆಸ್ಯತಿ. ಪ್ರತಿಜಾನಾಮಿ ಅಂದರೆ ಶಪಥ ಮಾಡ್ತೀನಿ ಅಂತ. ನಾನು ಶಪಥ ಮಾಡಿ ಹೇಳ್ತೀನಿ ಕೇಳೋ, ಈಗ ಬಂದ್ರಲ್ಲ ಮತ್ತೆ ವಾಪಸ್ ಅವನು ಹೋಗೋಲ್ಲ ಅಂತ. ಪಾಪ ಏವಂ ಬ್ರುವಾಣಂ ಸಂರಬ್ಧಂ ರುಷ್ಟಂ ವಿಜ್ಞಾಯ ರಾವಣಂ ವ್ರೀಡಿತೋ ಮಾಲ್ಯವಾನ್ ವಾಕ್ಯಂ ನೋತ್ತರಂ ಪ್ರತ್ಯಪದ್ಯತ. ಇಷ್ಟು ದಬಾದುಬಿ ಮಾಡಿದ ಮೇಲೆ ರಾವಣ ಮಾಲ್ಯವಂತ ತೆಪ್ಪಗಾಗ್ಬಿಟ್ಟಂತೆ. ತನ್ನ ಅಜ್ಜನ ಸಮಾನ ಚಿಕ್ಕಜ್ಜ ಮಾಲ್ಯವಂತ, ಅವನನ್ನು ಹಿಂದೆ ಮುಂದೆ ನೋಡದೆ ಹೀಗೆ ಸ್ನಬ್ ಮಾಡ್ತಾನಲ್ಲ ರಾವಣ. ನೋಡಿ, ಅವನ ಬಾಯಿಷ್ಟು 10 ಬಾಯಲ್ಲೂ ರಪರಪ ಬಡಿತಾ ಇದ್ದರೆ ಯಾರಿಗೂ ಕೂಡ ಕಷ್ಟ. ದುರ್ಯೋಧನ ಇದನ್ನೇ ಮಾಡಿದ್ದು. ಭೀಷ್ಮ ದ್ರೋಣ ಮೊದಲಾದವ್ರನ್ನೆಲ್ಲ ತೆಪ್ಪಿಗೆ ಕೂಡಿಸ್ತಾ ಇದ್ನಲ್ಲ, ಬಲಿ ಹಾಕ್ತಾ ಇದ್ನಲ್ಲ. ಇಂದಿರಾ ಗಾಂಧಿ ಮಾಡಿದ್ದು ಅದೇ ರೀತಿಯಾದದ್ದನ್ನೇ. ನೀವು 68, 69ರಿಂದ ಸಾಮಾನ್ಯವಾಗಿ 75 ಆಸ್ಪಾಸಿನ ಆ ಒಂದು 8 ವರ್ಷದ ದಿನಪತ್ರಿಕೆಗಳನ್ನು ನೋಡಿದ್ರೆ ಸಾಕು ಗೊತ್ತಾಗುತ್ತದೆ. ಯಾರನ್ನು ಬಾಯಿ ಮುಚ್ಚಿ ಕೂಡಿಸಿಬಿಡ್ತಾ ಇದ್ದಿದ್ದು ಆಕೆ. ಅದು
ಆ ಅಹಂಕಾರ ಸ್ಥಾನಮಾನಗಳಿಂದ ಬರತಕ್ಕಂಥದ್ದು, ಅಧಿಕಾರದಿಂದ ಬರುವಂಥದ್ದು. ಇತ್ತ ರಾಮ ಸೇನಾ ಸನ್ನಿವೇಶವನ್ನು ಮಾಡ್ತಾನೆ. ಆಮೇಲೆ ಅಲ್ಲಿ ಒಂದು ಸಂಕೇತ, ಒಂದು ಸಮಯ, ಅಗ್ರಿಮೆಂಟ್ ಅನ್ನೋದನ್ನು ಮಾಡಿಕೊಳ್ತಾರೆ. ಅದು ಸ್ವಾರಸ್ಯಕಾರಿಯಾಗಿದೆ. ಸರ್ಗಾಂತ್ಯದಲ್ಲಿ ಬರುತ್ತದೆ 33ರಿಂದ 4 ಶ್ಲೋಕ. ರಾಕ್ಷಸೇಂದ್ರಾನುಜಶ್ಚೈವ ಕುಲ್ಮೇ ಭವತು ಮಧ್ಯಮೇ ನಚೈವ ಮಾನುಷಂ ರೂಪಂ ಕಾರ್ಯಂ ಹರಿಭಿರಾಹವೆ. ಇದು ರಾಮ ಹೇಳ್ತಕ್ಕಂಥದ್ದು. ವಿಭೀಷಣ ಅವನ ಮಂತ್ರಿಗಳು, ಅವರು ಮಾತ್ರ ಮಾನವ ರೂಪದಲ್ಲಿರುವುದು ಅಂತ. ವಸ್ತುತಃ ರಾಕ್ಷಸ ಅಂದರೆ ಏನು? ಮಾನವಾಕಾರ ಅಂತಲೇ, ಮಾನವರೇ ಸ್ವಭಾವ ರಾಕ್ಷಸರಷ್ಟೇ, ಇನ್ನೇನು ಅಲ್ಲ. ಅವರು ಮಾತ್ರ ನಮ್ಮ ಮನುಷ್ಯ ಸಹಜವಾದ ಕಣ್ಣು ಮೂಗುಗಳಿಂದ ಬಾಯಿಂದ ಶೋಭಿಸಬೇಕು. ಇನ್ನು ಯಾವುದೇ ಕಪಿ ಕಾಮರೂಪಿಯೇ ಅಂತನ್ನುವ ಭಾವದಿಂದ ಮನುಷ್ಯ ರೂಪ ತಾಳಬಾರದು. ನಚೈವಂ ಮಾನುಷಂ ರೂಪಂ ಕಾರ್ಯಂ ಹರಿಭಿರಾಹವೇ ಅಂತ. ಯಾಕೆ ಅಂತಂದರೆ ರಾಕ್ಷಸರು ಈ ರೂಪವನ್ನು ತಾಳಿಬಿಟ್ರೆ ಕಷ್ಟ, ಮಾನವ ರೂಪವನ್ನು ಅಂತ ಒಂದು. ಮತ್ತೆ ಕಪಿರೂಪವನ್ನು ಯಾಕೆ ತಾಳೋದಿಲ್ಲ ಅಂದರೆ ಹೀನವಾದದ್ದು ಕಪಿರೂಪ ಅನ್ನುವ ಭಾವ ಇದೆ. ದೇ ಆರ್ ಕಂಟೆಂಪ್ಷಿಯಸ್. ಆ ಕಾರಣದಿಂದ ಈ ರೂಪ ತಾಳಲಾರರು ಅನ್ನುವ ಧೈರ್ಯದಿಂದ ಕಪಿರೂಪದಲ್ಲಿ ಇರಲಿ ಅಂತನ್ನುವುದು. ಅಂದರೆ ಒಂದು ಪಕ್ಷ ಈ ರಾಕ್ಷಸರು ಕಪಿರೂಪ ತಾಳದರೆ ಜೀವಭಯದಿಂದ ತಾಳಿದ್ದಿರಬಹುದು, ಹಾಗಾದರೂ ಆಗಲಿ ಅಂತ ವ್ಯಾಖ್ಯಾನಕಾರ ಹೇಳ್ತಾರೆ. ಅದು ಸ್ವಲ್ಪ ಸ್ಟ್ರೆಚ್ಡ್ ಅಂತ ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ಗುರುತಿಸುವಂತೆ ಇರಬೇಕು ಸ್ವಪಕ್ಷ ವೀರರು. ಮಹಾಯುದ್ಧದಲ್ಲಿ ಅಷ್ಟು ದೊಡ್ಡ ಸೈನ್ಯ ಸಮುದಾಯದಲ್ಲಿ ಸ್ವಪರ ಭೇದ ಇಲ್ಲದೆ ಯುದ್ಧ ಮಾಡುವುದಾಗುತ್ತದೆ. ಆಗ ಯಾರ ಕೈಯಲ್ಲಿ ಯಾರು ಸಾಯ್ತಾರೋ ಗೊತ್ತಾಗೋಲ್ಲ. ಇವತ್ತಿಗೂ ಅದು ಬಹಳ ಕಷ್ಟ. ಹಾಗಾಗಿ ಇದೊಂದು ಗುರುತಿರಲಿ ಅಂತ. ಯಶಾಭವತು ಸಂಜ್ಞಾನೋ ಯುದ್ಧೇಸ್ಮಿನ್ ವಾನರೇ ಬಲೆ ವಾನರಾ ಏವ ನಶ್ಚಿನ್ನಂ ಸ್ವಜನೇಸ್ಮಿನ್ ಭವಿಷ್ಯತಿ. ಆ ಕಾರಣದಿಂದ ವಿಭೀಷಣ, ಅವನ 4 ಮಂತ್ರಿಗಳು ಮತ್ತು ರಾಮ ಲಕ್ಷ್ಮಣರು, ಒಟ್ಟು ಈ 7 ಜನ ಮಾತ್ರ. ವಯಂತು ಮಾನುಷೇಣೈವ ಸಪ್ತ ಯೋತ್ಸ್ಯಾಮಹೇ ಪರಾನ್ ಅಹಮೇಶ ಸಹಭ್ರಾತ್ರ ಲಕ್ಷ್ಮಣೇನ ಮಹೋಜಸ ಅಂತ ರಾಮ ತೀರ್ಮಾನ ಮಾಡ್ತಾನೆ. ಅಂದರೆ ಅವನು ಹೌ ಅಟೆಂಟಿವ್ ಟು ಎವ್ರಿ ಸ್ಮಾಲರ್ ಡೀಟೇಲ್ ಅಂತ ಗೊತ್ತಾಗುತ್ತದೆ. ಚಿಕ್ಕ ಚಿಕ್ಕ ವಿವರಗಳಲ್ಲಿಯೂ ಗಮನ ಇಡಬೇಕು ದೊಡ್ಡವರಾದವರು, ಆಗಲೇ ಜಯವನ್ನು ಕೈಗೂಡಿಸಿಕೊಳ್ಳೋದಕ್ಕಾಗುತ್ತದೆ. ಆಮೇಲೆ ರಾಮ ಸುವೇಲ ಅಂತ ಒಂದು ಪರ್ವತ, ಅದನ್ನು ಹತ್ತಿ ನಿಲ್ತಾನೆ. ಅವನಿಗೆ ಮತ್ತೆ ಆಲೋಚನೆ ಬರುತ್ತಾ ಇರ್ತದೆ, ಅಯ್ಯೋ ಇದೇನು, ರಾವಣ ಒಬ್ಬ ದುಷ್ಟ ಕಾರ್ಯ ಮಾಡಿ ತನ್ನ ಇಡೀ ವಂಶವನ್ನು, ರಾಕ್ಷಸ ಸೇನೆಯನ್ನು, ಲಂಕಾ ನಗರವನ್ನೇ ಧ್ವಂಸಕ್ಕೆ ಎಳೆಸ್ತಾ ಇದ್ದಾನಲ್ಲ. ಮತ್ತೆ ಅವನೆದುರಿಗೆ ಬಂದು ಈ ಎಲ್ಲ ಕಪಿವೀರರೂ ಕೂಡ ಯುದ್ಧದಲ್ಲಿ ಸಾವು ನೋವುಗಳನ್ನು ಪಡೆಯಬೇಕಲ್ಲ ಅಂತ ಚಿಂತೆ. ಈ ಭಾವ ರಾವಣನಿಗೆ ಒಮ್ಮೆಯೂ ಬರಲಿಲ್ಲ ನೋಡಿ. ಇದನ್ನು ನಾವು ಗಮನಿಸಬೇಕು. ರಾಮನನ್ನು ಆಕ್ಷೇಪ ಮಾಡುವವರು, ರಾಮ ಹಿಂಸ್ರಾಳು ಹೀಗೆಲ್ಲ ಯುದ್ಧ ಮಾಡ್ದ ಅಂತನ್ನೋರು, ರಾವಣನಿಗೆ ಈ ಭಾವ ಒಮ್ಮೆಯೂ ಬಂದಂತೆ ಕವಿ ಚಿತ್ರಿಸಿಲ್ಲ ಅನ್ನೋದನ್ನು ನೋಡ್ಕೊಳ್ಬೇಕು. ಇದೇ ರೀತಿಯಾದದ್ದು ದುರ್ಯೋಧನನದು. ಕೃಷ್ಣ ಹೋಗಿ ತ್ರಾಹಿ ರಾಜನ್ ನಿಮಂ ಲೋಕಂ ತ್ರಸ್ತಂ ಮೃತ್ಯುಮುಖೇ ಸ್ಥಿತಂ ಅಂತೆಲ್ಲ ಬೇಡಿಕೊಂಡಾಗ ಹರ ಅಂದೆ, ಶಿವ ಅಂದೆ, ಇಲ್ಲ ಇಲ್ಲ ಯುದ್ಧವೇ ಬೇಕು ಅಂದವನು. ಧರ್ಮರಾಜ ಅದೆಷ್ಟು ಬಾರಿ ಯೋಚನೆ ಮಾಡ್ತಾನೆ. ಕೃಷ್ಣನ ಸಂಧಾನಕ್ಕೆ ಕಳಿಸ್ಕೊಡುವಾಗ ಮತ್ತೆ ಕಂಗಾಲಾಗ್ತಾನೆ. ನಾನು ರಕ್ತಾನ್ನವನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅಂತೆಲ್ಲ ಪಾಪ ಗೋಳಾಡ್ತಾನೆ. ಧರ್ಮರಾಜನ ಸ್ಥಾಯಿ ಭಾವದಲ್ಲಿ ಗೋಳಾಟ ಇದೆ. ಆದರೆ ಇದೂ ಕೂಡ ಒಂದು ಅಂಶ ಉಂಟು. ದುರ್ಯೋಧನನ ಎದುರಿಗೆ ಯುದ್ಧ ಮಾಡುವ ಬಲ ಎಷ್ಟಿದ್ರೂ ಈ ಪ್ರಜಾಕ್ಷಯದ ಚಿಂತೆಯಿಂದಲೇ ಭೀಮ ಕೂಡ ಒಂದು ಕ್ಷಣಕಾಲ ಯುದ್ಧ ಬೇಡ ಅಂತಂತಾನೆ. ಕೃಷ್ಣ ಕೂಡ ವಿದುರನ ಹತ್ತಿರ ಹೇಳ್ತಾನೆ, ತಸ್ಮಾತ್ ಸರ್ವಥಾ ಏನು ಪ್ರಶಮಾಯ ಯತೆ ಕ್ಷತ್ತಃ ಅಂತ. ಪ್ರಶಮಾಯ ಅಂದರೆ ಸಂಧಿಗಾಗಿ ಕ್ಷತ್ತಃ ವಿದುರ ಅಂತ ಸಂಬೋಧನೆ. ಯತನ ಮಾಡ್ತೀನಿ ನಾನು ಅಂತಂತಾನೆ. ಹೀಗೆ ಪಾಂಡವ ಪಕ್ಷದಲ್ಲಿ ಜನಹಿಂಸೆ ಜೀವಹಿಂಸೆ ಆಗಬಾರದು ಅನ್ನುವ ಕಾಳಜಿ ಕಂಡ್ರೆ ಆ ಪಕ್ಷದಲ್ಲಿ ಯಾರಿಗೂ ಇಲ್ಲ. ಇದನ್ನು ನಾವು ಕಾಣಬೇಕು. ಏಕೋ ಹಿ ಕುರುತೆ ಪಾಪಂ ಕಾಲ ಪಾಶವಶಂಗತಃ ನೀಚೇನಾತ್ಮಾಪಚಾರೇಣ ಕುಲಂ ತೇನ ವಿನಶ್ಯತಿ. ಇದು ರಾಮನಿಗೆ ಬಂದಂಥ ಚಿಂತೆ. ಪಾಪಿಷ್ಠರು ಕೆಲವರೇ ಇದ್ದು ತೊಂದರೆ ಮಾಡ್ಕೋತಾರೆ, ಅದು ಲೋಕಕ್ಕೆಲ್ಲವೂ ಆಗಿಬಿಡುತ್ತದೆ. ಎಲ್ಲ ಕಾಲದಲ್ಲಿಯೂ ಕಾಣಿಸ್ತಕ್ಕಂಥ ಕಷ್ಟ ಇದು. ಅದರಿಂದ ಈ ಬಗ್ಗೆ ಎಚ್ಚರ ವಹಿಸಬೇಕು ಅಂತ. ಈ ಹೊತ್ತಿಗೂ ಪರಿಸ್ಥಿತಿ ಬದಲಾಗಿಲ್ಲ, ಅದೇ ಇದೆ ಅಂತಂದರೆ
ಎಷ್ಟು ಬಾರಿ ಎಷ್ಟೆಷ್ಟೆಲ್ಲ ಯೋಚನೆ ಮಾಡಿದ್ರು ಇತಿಹಾಸದಿಂದ ಪಾಠ ಕಲಿತಿಲ್ಲ. ಅವನು ಅರ್ನಾಲ್ಡ್ ಟಾಯಿನ್ಬಿ ಒಂದು ಕಡೆ ಬರೀತಾನೆ, ದ ಲೆಸನ್ಸ್ ಫ್ರಮ್ ಹಿಸ್ಟ್ರಿ ವಾಟ್ ವಿ ಹ್ಯಾವ್ ನಾಟ್ ಲರ್ನ್ಟ್ ಈಸ್ ವಾಟ್ ವಿ ಹ್ಯಾವ್ ಸೀನ್ ಈಸ್ ದಟ್ ನನ್ ಹ್ಯಾವ್ ಲರ್ನ್ಡ್ ದಿಸ್ ಲೆಸನ್. ಯಾರೂ ಪಾಠ ಕಲಿತಿಲ್ಲ. ಮುಮುಚುರು ವಿವಿಧಾನ್ನಾದ ತತ್ರ ರಾಮಸ್ಯ ಪಶ್ಯತಃ ತಥಾ ಅಸ್ತಮಗಮತ್ ಸೂರ್ಯ ಸಂಧ್ಯೆಯ ಪ್ರತಿರಂಜಿತ. ಹೀಗೇ ಚಿಂತೆ ಮಾಡ್ತಾ ಇದ್ದಂತೆ ರಾಕ್ಷಸ ಯೋಧರ ಎದುರಿಗೆ ಯುದ್ಧ ಮಾಡಬೇಕು ಅನ್ನುವ ಉಲ್ಲಾಸದಲ್ಲಿ ಆ ಕಪಿವೀರರು ಯುದ್ಧೋತ್ಸಾಹದ ವೀರಾಲಾಪಗಳನ್ನು ಮಾಡ್ತಾ ಇರ್ತಾರೆ. ಉಳಿಸಿಕೊಳ್ಳಬೇಕಲ್ವಾ ಶಕ್ತಿ. ನೋಡಿ, ಯುದ್ಧ ಮಾಡುವುದು ಕಷ್ಟ ಇಲ್ಲದೆ ಇರಬಹುದು, ಯುದ್ಧಕ್ಕೆ ನಿಲ್ಲುವುದು ತುಂಬ ಕಷ್ಟ. ಒಬ್ಬನ್ನ ಹೇಗೋ ಕೊಂದು ಬಿಡ್ಬೋದೇನೋ, ಆದರೆ ಕೊಲ್ಲುವ ಮಟ್ಟಕ್ಕೆ ಮನಸ್ಸನ್ನು ತಯಾರು ಮಾಡಿಕೊಳ್ಳೋದು ತುಂಬ ಕಷ್ಟ. ಅದು ಯಾವ ಮಂತ್ರ ಹಾಕ್ತಾರೆ, ಯಾವ ಉಪದೇಶ ಮಾಡ್ತಾರೆ ಸೈನಿಕರಿಗೆ ಗೊತ್ತಿಲ್ಲ ನನಗೆ. ನಾನು ಒಂದು ಕಾಲದಲ್ಲಿ ಸೈನ್ಯಕ್ಕೆ ಸೇರಬೇಕು ಅಂತಲೇ ಉಲ್ಲಾಸದಿಂದ ಇದ್ದವನು. ಅದು ವಿವೇಕ ಇಲ್ಲದ ಕಾಲ, ಇದು ವಿವೇಕ ಇರೋ ಕಾಲವೋ, ಅದು ಜೀವ ಭಯ ಇಲ್ಲದ ಕಾಲ, ಇದು ಜೀವ ಭಯ ಇರೋ ಕಾಲ ಅಂತ ಏನು ಬೇಕಾದ್ರೂ ಅಂದುಕೊಳ್ಳಿ. ಫಿಸಿಕಲ್ ಸ್ಟ್ರೆಂತ್ ಡಿಸ್ಕ್ವಾಲಿಫಿಕೇಶನ್ ಇಂದ ನಾನು ನಿಮಗೆ ತೊಂದರೆ ಕೊಡೋದಕ್ಕೆ ಇಲ್ಲಿ ಬಂದು ಕೂತಿದ್ದೀನಿ. ಅಂದರೆ ಸೈನ್ಯ ನಿರ್ವಾಹ ಮಾಡುವವನು, ಸೈನಿಕನಾಗುವವನು, ಯುದ್ಧ ಮಾಡೋದಕ್ಕೆ ನಿಲ್ಲಬಲ್ಲವನು ಅನ್ನುವ ಮೆಂಟ್ಯಾಲಿಟಿಯೇ ಬೇರೆ. ಭೈರಪ್ಪನವರು ಪರ್ವದಲ್ಲಿ ಇದನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಎಷ್ಟೋ ಜನ ವಿಜ್ಞಾನಿಗಳು, ಮನಃಶಾಸ್ತ್ರಜ್ಞರು, ಮಾನವಶಾಸ್ತ್ರಜ್ಞರು ಕೂಡ ಈ ಬಗೆಗೆ ಬಹಳಷ್ಟು ಯೋಚನೆ ಮಾಡಿ ಸಂಶೋಧನೆಗಳನ್ನು ಮಾಡಿದ್ದಾರೆ. ಹೌ ಟು ಪ್ರಿಪೇರ್ ಫಾರ್ ವಾರ್ ಅನ್ನುವುದು ಬೇರೆಯೇ ಆದದ್ದು. ಭಗವದ್ಗೀತೆಯನ್ನು ಕುರಿತು ಕೆಲವರಿಗೆ ಈ ವಿಷಯದಲ್ಲಿ ಆಸ್ಥೆ ಇರುವುದು, ಯುದ್ಧ ಮಾಡೋಲ್ಲ ಅನ್ನುವ ಅರ್ಜುನನ್ನು ಮೋಟಿವೇಟ್ ಮಾಡಿದ್ನಲ್ಲ ಕೃಷ್ಣ, ಅದು ಹೇಗೆ ಮಾಡ್ದ ಅಂತ. ನಿಜವಾಗಿಯೂ ದೊಡ್ಡದಾದದ್ದೇ. ಆದರೆ ಒಂದು ಮರೆಯುವಂತಿಲ್ಲ, ಅರ್ಜುನ ಇಸ್ ಎ ಟ್ರೈನ್ಡ್ ವಾರಿಯರ್. ಫಾರ್ ಎ ಮೂಮೆಂಟ್ ಇಟ್ ವಾಸ್ ವಿಡ್ರಾನ್ ಅಷ್ಟೇ. ಹಾಗಲ್ಲದೆ ಇದ್ದವರನ್ನ ಯುದ್ಧಕ್ಕೆ ತಿರುಗಿಸೋದು ಸಾಧ್ಯವೇ, ಶಕ್ಯವೇ? ಕುತ್ತಿಗೆ ಮೇಲೆ ಬಂದಾಗ ಹೇಗೋ ಒಂದು ಹೊಡೆದಾಡಬಹುದು. ಹೊಡೆದಾಟ, ಸೆಣಸಾಟ ಯುದ್ಧವಲ್ಲ. ಯುದ್ಧ ಅಂತಂದರೆ ಮನೋಬುದ್ಧಿಗಳು, ಕಾಯ ಎಲ್ಲವೂ ಏಕರೂಪವಾಗಿ ತಾಳಿ ಸ್ಟ್ರಾಟಜಿ ಮಾಡಿಕೊಂಡು, ತೀರ್ಮಾನ ಮಾಡಿಕೊಂಡು ಯುದ್ಧ ಮಾಡ್ತಕ್ಕಂಥದ್ದು, ಸೆಣಸ್ತಕ್ಕಂಥದ್ದು, ತನ್ನನ್ನು ಕಾಪಾಡಿಕೊಂಡು ಶತ್ರುವನ್ನು ಘಾತನ ಮಾಡುವುದು. ಅದಕ್ಕೆ ಇರಬೇಕಾದ ಮನೋಬಲ, ದೇಹಬಲ ತುಂಬ ದೊಡ್ಡದಾದದ್ದು. ಅದರೊಳಗೆ ಒಂದು ವೀರಾಲಾಪ. ಆ ವೀರಾಲಾಪಗಳು, ರಣಗರ್ಜನೆಗಳು ಮಾಡದೇ ಇದ್ದರೆ ಆವೇಶ ಬರುವಂಥದ್ದಲ್ಲ. ನಮ್ಮ ಸಾಮಾನ್ಯ ಸಿವಿಲಿಯನ್ ವರ್ಲ್ಡ್ಗೆ ಈ ರೀತಿಯಾದದ್ದು ಕಂಡು ಬಂದಿದ್ದು ಕರಾಟೆ ಅನ್ನುವಂಥ ಯಾವ ಒಂದು ಮಾರ್ಷಲ್ ಆರ್ಟ್ ಮೊದಲು ಪ್ರವೇಶ ಮಾಡ್ತಲ್ಲ ಆಗ. ಪ್ರಾಯಶಃ 76ನೇ ಇಸ್ವಿಯಲ್ಲಿ ಅಂತ ಅನ್ಸುತ್ತೆ, ಬೆಂಗಳೂರಿಗೆ ಎಂಟರ್ ದಿ ಡ್ರ್ಯಾಗನ್ ಅಂತ ಬ್ರೂಸ್ಲಿ ಮಾಡಿದ ಚಿತ್ರ ಬಂದದ್ದು. ಅದು ಬಂದದ್ದೇ ತಡ ಹಾವು, ಫುತ್ಕಾರಗಳು ಎಲ್ಲ ಕೇಳಿಸಿದ್ದು. ಈಗ ಹೆಚ್ಚಾಗಿ ಕೇಳಿಸ್ತಾ ಇಲ್ಲ, ಆದರೆ ಅವುಗಳು ಇನ್ನೂ ಪ್ರವರ್ಧಮಾನದಲ್ಲಿ ಇದ್ದಿರಬಹುದು ಅಂತ ಅನ್ಸುತ್ತೆ. ಆಮೇಲೆ ಕರಾಟೆ, ಜೂಡೋ, ಜೂಜುತ್ಸೋ ಈ ಥರದ್ದು ಬೇರೆ ಬೇರೆದೆಲ್ಲ ಬಂತು. ಬೇಕಾದಂತೆ ಈಗಲೂ ಕೂಡ ಕ್ಲಾಸ್ಗಳು ನಡೀತಾ ಇರ್ತವೆ. ಮಹಿಳೆಯರು ಆತ್ಮರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅದನ್ನು ಬಳಸಿ ಅಂತೆಲ್ಲ ಒಂದು ಚೀತ್ಕಾರ ಮಾಡಿದ್ರೇ ಸಾಕು, ಇನ್ನೇನು ಬೇಕಾಗಿಲ್ಲ. ಆದರೆ ಆ ಮನೋವಾಕ್ಕಾಯ ಅನ್ನುವ ಸಮಾಹಾರ ಇದೆಯಲ್ಲ, ಮನಸ್ಸು ತಯಾರಿ ಆಗಬೇಕು, ದೇಹವೂ ತಯಾರಿ ಆಗಬೇಕು, ಧ್ವನಿಯೂ ಸೇರಬೇಕು. ಪ್ರಾಣಿಗಳಿಂದ ನಾವು ಕಲಿಬಹುದು. ಒಂದು ಬೆಕ್ಕು ಇನ್ನೊಂದರ ಮೇಲೆ ಎಗರಬೇಕು ಅಂದರೆ ಎಷ್ಟು ಕರ್ಕಶವಾಗಿ ಕೂಗುತ್ತದೆ, ಅದರ ಚೀತ್ಕಾರ ಯಾವ ಥರ ಇರುತ್ತದೆ. ನಾಯಿ ಬೊಗಳ್ಕೊಂಡು ತಾನೇ ಮೇಲಕ್ಕೆ ಬರತಕ್ಕಂಥದ್ದು. ಹೀಗೆ ಯಾವುದನ್ನು ನೋಡಿದಾಗಲೂ ಯಾವುದೆಲ್ಲ ತಮಗೆ ಸಾಧನ ಸಂಪತ್ತಿಗಳಿವೆ, ಆ ಕರ್ಣತ್ರಯದ ಸಾಧನ ಸಂಪತ್ತಿಯನ್ನು ಬೆಳೆಸಿಕೊಂಡು ಯುದ್ಧ ಮಾಡುತ್ತದೆ ಅಂತ ಗೊತ್ತಾಗುತ್ತದಲ್ಲ. ಆ ಕಾರಣದಿಂದ ವೀರಾಲಾಪಕ್ಕೆ ಬೆಲೆ ಉಂಟು. ಅದನ್ನು ಕಂಡುಕೊಂಡಿದ್ದಾರೆ. ಭಾರತೀಯ ಸೈನ್ಯದಲ್ಲಿ ಕೂಡ ಮಾಡ್ತಾರೆ. ಹರಹರ ಮಹಾದೇವ ಮೊದಲಾದದ್ದು, ಜೈ ಬಜರಂಗ ಬಲಿ ಇತ್ಯಾದಿಗಳನ್ನು ಹೇಳ್ತಾರೆ. ಅದಕ್ಕೆ ಕೂಡ ಸಂಚುಕಾರ ತರಬೇಕು ಅಂತ ನೋಡಿತ್ತು ಈ ಸೆಕ್ಯುಲರ್ ಸರ್ಕಾರದ ರೀತಿ ನೀತಿ. ಇದೆಲ್ಲ ಸನಾತನ ಧರ್ಮೀಯರದಾಯಿತು, ಅದಕ್ಕೆ ಬೇರೆದನ್ನು ಮಾಡಬೇಕು ಅಂತ. ಕಡೆಗೆ ಸೈನ್ಯರ ವಿರೋಧ ಮಾಡಿದ್ರಿಂದ ಅದನ್ನು ಬಿಟ್ಟರು ಅಂತ ಕೇಳಿದ್ದೀನಿ. ಮತ್ತೆ ಲಂಕಾಪುರಿ ದರ್ಶನ ರಾಮ ಮಾಡಿದ್ದರ ಚಿತ್ರಣ ಬರುತ್ತದೆ. ಆದಿಕವಿಗೆ ಈ ಎಲ್ಲ ಯುದ್ಧದಲ್ಲಿ, ಈ ಕಾತರದಲ್ಲಿ, ಗೊಂದಲದಲ್ಲಿ ಕೂಡ ಈ ವಿವರಗಳನ್ನು ಕೊಡೋದ್ರೊಳಗೆ ಆಸಕ್ತಿ ಉಂಟು. ಅತಿಶಯ ಸುಂದರವಾದ ವಿವರಗಳು ಅಂತ ಅಲ್ಲ, ಬಟ್ ಹೌ ವಿವಿಡ್ ಈಸ್ ಹಿಸ್ ಇಮ್ಯಾಜಿನೇಷನ್ ಅಂಡ್ ಹೌ ಅಟೆಂಪ್ಟಿವ್ ಹಿ ವಾಸ್. ಎಷ್ಟು ಏಕಾಗ್ರತೆಯಿಂದ, ಅವಧಾನದಿಂದ ಇದನ್ನೆಲ್ಲ ಕಂಡಿದ್ದ ಅಂತ ಗೊತ್ತಾಗುತ್ತದೆ. ತಚ್ಚೈತ್ರ ರಥಸಂಕಾಶಂ ಮನೋಜ್ಞಂ ನಂದನೋಪಮಂ ವನಂ ಸರ್ವರ್ತುಕಂ ರಮ್ಯಂ ಶುಶುಭೆ ಷಟ್ಪದಾಯುತಂ. ಆಲ್ ಸೀಸನ್ ಗಾರ್ಡನ್ಸ್,
ಸರ್ವರ್ತು, ಈಗ ಆಲ್ ಸೀಸನ್ ಹಾರ್ಬರ್ ಅಂತ ಹೇಳ್ತಾರೆ, ಸರ್ವ ಋತುಗಳ ಬಂದರು ಅಂತ. ಅದೇ ರೀತಿ ಆಲ್ ಸೀಸನ್ ಗಾರ್ಡನ್ಸ್, ಎಲ್ಲ ಋತುಗಳಲ್ಲಿಯೂ ಹೂ ಬಿಡಬಲ್ಲಂತ ಹೂಗಳಿದ್ವು ಅಂತ. ಎಲ್ಲ ಋತುಗಳು ಒಂದೇ ಸರ್ತಿ ಕಾಲಿಟ್ಟವು ಅನ್ನೋದು ಕವಿಕಲ್ಪನೆ. ಆದರೆ ಎಲ್ಲ ಋತುಗಳಲ್ಲಿಯೂ ಹೂಗಳನ್ನು ಬಿಡತಕ್ಕಂಥ ಬೇರೆ ಬೇರೆ ಜಾತಿಯ ಗಿಡಗಳಿರುತ್ತವಲ್ಲ. ಕಾಳಿದಾಸನ ಮೇಘದೂತವನ್ನು ಮೊನ್ನೆಯೇ ನಮ್ಮ ಮಿತ್ರ ತುಂಬ ಸುಂದರವಾಗಿ ನಿಮಗೆಲ್ಲ ನಿವೇದಿಸಿದ್ರಲ್ಲ, ಅಲ್ಲಿ ಹಸ್ತೆ ಲೀಲಾ ಕಮಲ ಮಲಕೆ ಬಾಲಕುಂದಾನುವಿದ್ಧಂ ಅಂತ, ಚೂಡಾಪಾಶೆ ನವಕುರ್ಬಕಂ ಚಾರುಕರ್ಣೇ ಶಿರೀಶಂ ಅಂತ, ನೀತಂ ಲೋಧ್ರ ಪ್ರಸವ ರಜಸ ಪಾಂಡುತಾ ಮಾನನಶ್ರೀಹಿ ಅಂತೆಲ್ಲ, ಚೂಡಾಪಾಶೆ ನವಕುರ್ಬಕಂ ಚಾರುಕರ್ಣೇ ಶಿರೀಶಂ ಸೀಮಂತೆ ಚ ಉಪಗತಂ ನೀಪಂ ಸೀಮಂತೆ ಚ ತ್ವದುಪಗಮಜಂ ಯತ್ರ ನೀಪಂ ತರುಣ್ಯ ಅಂತ ಆ ಶ್ಲೋಕ ಏನು ಬರುತ್ತದೆ, ಅಲ್ಲಿ 6 ಋತುಗಳ ಹೂಗಳ ಉಲ್ಲೇಖ ಬರುತ್ತದೆ. ಹಾಗೆ ಆ ಋತುಗಳ ಹೂಗಳನ್ನು ಬಿಡ್ತಕ್ಕಂಥ ಗಿಡಮರಗಳನ್ನು ಬೆಳೆಸಿದ್ರೆ ಆಗ ಅದು ಸರ್ವ ಋತುಗಳ ತೋಟ, ಉದ್ಯಾನ ಅಂತಾಗುತ್ತದೆ. ಅಂಥದ್ದು ಇಲ್ಲಿದ್ದದ್ದು. ಷಟ್ಪದಾಯುತು, ದುಂಬಿಗಳಿಂದ ಝೇಂಕೃತವಾದದ್ದು. ನತ್ಯೂಹ ಕೋಯಷ್ಟಿ ಬಕೈಹಿ ನೃತ್ಯಮಾನೈಶ್ಚ ಬರ್ಹಿಬಿಹಿ. ನತ್ಯೂಹ ಅಂತಂದರೆ ನೀರು ಕೋಳಿ ಅಂತ, ಕ್ಷಮಿಸಬೇಕು, ಕೋಯಷ್ಟಿಕ ಅಂದರೆ ನೀರು ಕೋಳಿ, ನತ್ಯೂಹ ಅಂತಂದರೆ ಒಂದು ಬಗೆಯ ಬಾತು. ಬಕೈಹಿ ಕೊಕ್ಕರೆಗಳಿಂದ ನೃತ್ಯಮಾನೈರ್ ಮಾನೈಶ್ಚ ಬರ್ಹಿಬಿಹಿ ನವಿಲುಗಳು. ಋತಂ ಪರಭೃತಾನಾಂಚ ಕೋಗಿಲೆಗಳ ಧ್ವನಿ. ಶುಶ್ರುವುರ್ ವನ ನಿರ್ಜನೆ. ಹೀಗೆ ಪಕ್ಷಿಗಳು, ಪ್ರಾಣಿಗಳು, ಗಿಡ ಮರ ಬಳ್ಳಿ ಇತ್ಯಾದಿಗಳದೆಲ್ಲ ವಿವರಗಳು ಬರುತ್ತವೆ. ನಿತ್ಯಮತ್ತ ವಿಹಂಗಾನಿ ಭ್ರಮರಾಚರಿತಾನಿ ಚ ಕೋಕಿಲಾಕುಲಷಂಡಾನಿ ವಿಹಂಗಾಭಿರುತಾನಿ ಚ. ಹೀಗೆ ಬೇಕಾದಷ್ಟು ವರ್ಣನೆ ಕೂಡಿ ಆ ಲಂಕೆಯ ಸೌಭಾಗ್ಯವನ್ನು ವರ್ಣಿಸ್ತಾರೆ ಆದಿಕವಿಗಳು. ಇಷ್ಟು ಸುಂದರವಾದ ಊರು ನಾಶ ಆಗುವುದರ ಬಗ್ಗೆ ಕೂಡ ರಾವಣನಿಗೆ ಇಲ್ವಲ್ಲ. ಮತ್ತೆ ನೋಡಿ ಅವರ ರೆಸುರೆಕ್ಷನ್ ಎಷ್ಟು ಚೆನ್ನಾಗಿದೆ. ಹನುಮಂತ ಬಂದು ಬೆಂಕಿ ಇಟ್ಟು ಹೋದ ಮೇಲೆ ಮತ್ತೆ ಅವುಗಳನ್ನೆಲ್ಲ ಉಜ್ಜೀವನ ಮಾಡಿದ್ದಾರೆ. ಅದನ್ನು ರಾಮ ಕಾಣ್ತಾ ಇದ್ದಾನೆ. ಅಂದರೆ ಇಷ್ಟು ಜೀವಪ್ರೀತಿ ಇರುವ ಜನ ಯುದ್ಧಕ್ಕೆ ಬದ್ಧರಾಗಬೇಕಾಯ್ತಲ್ಲ, ಏನಿದು ಅಂತ ಅನ್ನುವ ಚಿಂತೆ ಅವನಿಗೆ. ಆಮೇಲೆ ಅಲ್ಲಿ ಆ ಕಪಿವೀರರು ಲಂಕೆಯ ಹೊರವಲಯದಲ್ಲಿದ್ದಂಥ ಉದ್ಯಾನಗಳ ಮೇಲೆ ದಾಳಿ ಮಾಡೋದಕ್ಕೆ ಹೋಗ್ತಾರೆ. ಸುಗ್ರೀವೇಣ ಅಭ್ಯನುಜ್ಞಾತಾ ಲಂಕಾಂ ಜಗ್ಮುಃ ಪತಾಕಿನೀಂ ವಿತ್ರಾಸಯಂತೋ ವಿಹಗಾನ್ ತ್ರಾಸಯಂತೋ ಮೃಗದ್ವಿಪಾನ್ ಕಂಪಯಂತಶ್ಚ ತಾಂ ಲಂಕಾಂ ನಾದೈಸ್ತೆ ನದತಾಂ ವರಾಹ. ಈ ಮಂಗಗಳು ಆ ಊರಿನ ಹೊರವಲಯದಲ್ಲಿದ್ದಂಥ ಆ ಉದ್ಯಾನಗಳನ್ನು, ತೋಪುಗಳನ್ನು, ತೋಟಗಳನ್ನು ಧ್ವಂಸ ಮಾಡಿದ್ರು. ಅನ್ಯಾಯ. ಅರೆ ಅದು ಯುದ್ಧ, ಇನ್ನೇನು ಮಾಡೋಕ್ಕಾಗೋಲ್ಲ. ಸುಗ್ರೀವ ಆಣತಿ ಕೊಟ್ಟಿದ್ದಾನೆ, ಎಲ್ಲರೂ ಹೋಗ್ತಾರೆ, ಅದನ್ನೂ ಚಿತ್ರಿಸ್ತಾರೆ. ಅಂದರೆ ಒಳ್ಳೆಯವರು ಕೆಟ್ಟ ಕೆಲಸ ಮಾಡಬೇಕಾಗುತ್ತದೆ. ಯಾತಕ್ಕೆಂದರೆ ತುಂಬ ದೊಡ್ಡ ಕೆಟ್ಟ ಕೆಲಸ ಮೊದಲಾಗಿದೆ, ಅದನ್ನು ತಿದ್ದಬೇಕಾಗಿದೆ. ವಾಲ್ಮೀಕಿಗಳಿಗೆ ಇಲ್ಲಿ ಪಕ್ಷಪಾತ ಇಲ್ಲ. ವಾನರ ವೀರರು ಬಂದರೂ ಲಂಕೆಯ ತೋಟವನ್ನು ಹಾಳು ಮಾಡಿದ್ರು ಅಂತ ಬರದೇ ಬರೀತಾರೆ. ಯಾವುದೇ ದಾಕ್ಷಿಣ್ಯ ಮಾಡೋದಿಲ್ಲ, ವೈಟ್ ವಾಶ್ ಮಾಡುವುದಿಲ್ಲ. ಮತ್ತೆ ನೋಡಿ ಅದು ಎಷ್ಟು ಚೆನ್ನಾಗಿತ್ತು. ಮನಸಾಪಿ ದುರಾರೋಹಂ ಕಿಂಪುನ ಕರ್ಮಣ ಜನೈಹಿ. ಅದರ ಊರಿನ ವೈಭವ ಆ ತ್ರಿಕೂಟ ಪರ್ವತವನ್ನು ಮನಸ್ಸಿನಿಂದಲೂ ಹತ್ತಕ್ಕಾಗೋಲ್ಲ. ಇನ್ನು ಹಾಗಿರುವಾಗ ಇನ್ನು ಯಾವ ರೀತಿಯಾದದ್ದು, ಅಷ್ಟು ಸುಂದರವಾದದ್ದು ಅದು. ಪುರೀಂ ಮಹಾಯಂತ್ರ ಕವಾಟ ಮುಖ್ಯಾಂ ದದರ್ಶ ರಾಮೋ ಮಹತಾಬಲೇನ. ರಾಮ ಒಂದು ಕಡೆ ದೂರದಲ್ಲಿ ಒಂದು ಸಣ್ಣ ಗುಡ್ಡದ ಮೇಲೆ ನಿಂತು ಅದರ ಸೌಂದರ್ಯ ನೋಡ್ತಾ ಇದ್ದರೆ, ಕಪಿಗಳಿಗೆ ಸೌಂದರ್ಯ ನೋಡುವ ತಾಳ್ಮೆಯೂ ಇಲ್ಲ, ಸಂಸ್ಕಾರವೂ ಇಲ್ಲ. ಅವರು ಮಾಡೋ ಕೆಲಸ ಮಾಡಿದ್ರು. ರಾಮಂತರ ಅವರು ಕವಿತ್ವ ಹೇಳ್ಕೊಂಡು ಕೂತ್ಕೊಂಡು ಬಿಟ್ರೆ ಕೆಲಸ ನಡೆಯೋದು ಹೇಗೆ? ರಾಮನ ರಾಸಿಕ್ಯವನ್ನು ನೋಡಿ, ಅದು ಎಷ್ಟು ವಿಚಿತ್ರವಾದ ಭಾವ ಸಂಘರ್ಷವನ್ನು ಕವಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಯುದ್ಧ ಮಾಡಬೇಕು, ಹಾಳುಗೆಡವಬೇಕು, ಅವ್ರಿಗೆ ತೊಂದರೆ ಮಾಡಬೇಕು, ತ್ರಾಸ ಮಾಡಬೇಕು, ಅದು ಒಂದು ಕಡೆ ಇದೆ. ಅದೇ ಹೊತ್ತಿಗೆ ಸ್ವಾರಸ್ಯ. ಬಹಳ ಹಿಂದೆ ಯಾವುದೋ ಪುಸ್ತಕದಲ್ಲಿ ಓದಿದ್ದು, ನೆನಪಾಗುತ್ತಿಲ್ಲ ಮೂಲ ಯಾವುದು ಅಂತ. ಗ್ರೀಸ್ನಲ್ಲಿ ಸಿಟಿ ಸ್ಟೇಟ್ಸ್ ಅಂತ ಪ್ರಸಿದ್ಧವಾಗಿದ್ವು ನಗರ ರಾಜ್ಯಗಳು, ಪುರರಾಜ್ಯಗಳು. ಆ ಒಂದು ಸನ್ನಿವೇಶದಲ್ಲಿ ಕ್ರಿಸ್ತಪೂರ್ವ 4-3 ಆ ಶತಮಾನಗಳು, 4ನೇ ಶತಮಾನ 5ನೇ ಶತಮಾನದ ಆಸುಪಾಸಿನಲ್ಲಿ 2 ನಗರಗಳ ಮಧ್ಯೆ ಯುದ್ಧ. ಅದು ನಗರಗಳಂದರೆ ರಾಷ್ಟ್ರಗಳ ಮಧ್ಯೆ ಯುದ್ಧ ಅಂತಲೇ ಅರ್ಥ. ಆಗ ಆ 2 ಕಡೆ ಸೇನಾಪತಿಗಳು ಹಿಂದಿನ ದಿವಸ ಯಾವುದೋ ಒಂದು ದೇವೋತ್ಸವಕ್ಕಾಗಿಯೋ, ಯಾವುದೋ ಜಾತ್ರೆಗಾಗಿಯೋ, ಅಥವಾ ಯಾವುದೋ ಒಂದು ವಿಶೇಷವಾದ ಸಂತೋಷ ಕೂಟಕ್ಕೂ ಸೇರುವ ಸನ್ನಿವೇಶ. ಆಗ ಅಲ್ಲಿ ಮದ್ಯವನ್ನು
ಎಲ್ಲ ಕಡೆಗೂ ಹಂಚತಕ್ಕಂಥ ದ್ರಾಕ್ಷಾರಸವನ್ನು ಹಂಚುವ ಒಬ್ಬ ಚಿಕ್ಕ ಬಾಲಕ ಬರ್ತಾ ಇದ್ದಾನೆ. ಅವನ ಕೆನ್ನೆ ಕೆಂಪು ಈ ದ್ರಾಕ್ಷಾರಸಕ್ಕೆ ಎಷ್ಟು ಸಾಮ್ಯ ಇದೆ, ವೈಷಮ್ಯ ಇದೆ ಅಂತ ಈ ಇಬ್ಬರು ಸೇನಾಪತಿಗಳು ವರ್ಣನೆ ಮಾಡ್ಕೋತಾ ಇದ್ರು ಅಂತ ಬರ್ತದೆ. ಅಂದರೆ ನಾಳೆ ದಿವಸ ಅವರು ಪರಸ್ಪರ ಎದುರೆದುರು ನಿಂತು ಯುದ್ಧ ಮಾಡಿ ಒಬ್ಬನೋ ಇಬ್ಬನೋ ಸಾಯಬೇಕು. ಆದರೆ ಹಿಂದಿನ ದಿವಸ ಆ ಮುಖ ಸೌಂದರ್ಯ ವರ್ಣನೆಯಲ್ಲಿ ಇವರು ವಾದ ಮಾಡ್ಕೋತಾ ಇದ್ರು ಅಂತ. ಇದೊಂದು ಭಯಾನಕ ರಾಸಿಕ್ಯ. ಆ ವಿಚ್ಛೇದ ಪ್ರಜ್ಞೆ, ಪರಿಚ್ಛೇದ ಪ್ರಜ್ಞೆ ಎಷ್ಟು ದೊಡ್ಡದು ಕಂಡಾಗ ನಮಗೆ ಗೊತ್ತಾಗುತ್ತೆ. ರಾಮನಿಗೆ ಆ ಬಗ್ಗೆ ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟೂ ಇದೆ. ಅವನು ಹಾಗೆಯೂ ನೋಡಬಲ್ಲ, ಈ ರೀತಿಯಲ್ಲೂ ಗಮನಿಸಿಕೊಳ್ಳಬಲ್ಲ ಅಂತ ಅನಿಸುತ್ತದೆ. ತುಂಬ ದೊಡ್ಡವರಿಗೆ ಮಾತ್ರ ಈ ಬಗ್ಗೆ ಪೃಥಕ್ಕರಣ ಸಾಧ್ಯವಾದದ್ದು ಅಂತ ಅನಿಸುತ್ತದೆ. ಹಾಗೆ ಅವನು ನೋಡ್ತಾ ಇದ್ದ. ದದರ್ಶ ಲಂಕಾಂ ಶೂನ್ಯಸ್ತಾಂ ರಮ್ಯ ಕಾನನ ಶೋಭಿತಾಂ ತಸ್ಯಾಂ ಗೋಪುರ ಶೃಂಗಸ್ಥಂ ರಾಕ್ಷಸೇಂದ್ರಂ ದುರಾಸದಂ. ಆ ಸಿಟಡೆಲ್ ಅಂತಾರಲ್ಲ, ಎತ್ತರದ ನಗರ, ಅಲ್ಲಿ ರಾವಣಾಸುರ ತನ್ನ ಅರಮನೆಯ ಬಿಸಿಲು ಮಚ್ಚಿಗೆಯ ಮೇಲೆ ದೊಡ್ಡ ಬಂಗಾರದ ಆಸನ ಹಾಕಿಕೊಂಡು ಕೂತಿದ್ದ. ಮೊತ್ತ ಮೊದಲಿಗೆ ದೂರದಿಂದ ರಾವಣ ದರ್ಶನ ರಾಮನಿಗೆ ಆಗಿದೆ. ಶಶಲೋಹಿತ ರಾಗೇಣ ಸಂವೀತಂ ರಕ್ತವಾಸಸ ಸಂಧ್ಯಾತಪೇನ ಸಂವೀತಂ ಮೇಘರಾಶಿ ಮಿವಾಂಬರೆ. ಸಾಯಂಕಾಲದ ಬಿಸಿಲಿನಿಂದ ಆವೃತವಾದ ಮೋಡದಂತೆ ಕಾಣಿಸ್ತಾ ಇದ್ದ ಅವನು ಕೆಂಪಣ್ಣದ ಚಂದನ ಹಚ್ಚಿಕೊಂಡಿದ್ರೆ ಅಂತ. ಅದು ಕಾರ್ ಮೋಡ, ಕಾರ್ ಮುಗಿಲ ಮೇಲೆ ಸಂಧ್ಯಾ ಸೂರ್ಯ ಕಾಂತಿ ಬಿದ್ದರೆ ಹೇಗೋ ಹಾಗೆ ಅಂತ. ಬಾಣಭಟ್ಟನ ಕಾದಂಬರಿಯಲ್ಲಿ ಬರತಕ್ಕಂಥ ಚಂಡಾಲ ಕನ್ಯೆ ಕೆಂಪು ಬಣ್ಣದ ತೆಳ್ಳಗಿನ ಶೀನಾಂಶಕವನ್ನು ಹೊದ್ದುಕೊಂಡು ಬಂದರೆ ಅದು ಕನ್ನೈದಿರಗಳ ಸರೋವರದ ಮೇಲೆ ಸಾಯಂಕಾಲದ ಬಿಸಿಲು ಬಿದ್ದಂತೆ ಅಂತ ವರ್ಣನೆ ಮಾಡ್ತಾನೆ ಬಾಣಭಟ್ಟ. ಹಾಗಿದೆ ಇದು ಕೂಡ. ಆಗ ಕ್ರೋಧವೇಗೇನ ಸಂಯುಕ್ತ ಸತ್ವೇನ ಚ ಬಲೇನ ಚ ಅಚಲಾಗ್ರಾದ್ ಅಥೋತ್ತಾಯ ಪಪ್ಲುವೆ ಗೋಪುರಸ್ಥಳೆ. ಆ ತತ್ಕ್ಷಣವೇ ದರ್ಶನಾದ್ ರಾಕ್ಷಸೇಂದ್ರಸ್ಯ ಸುಗ್ರೀವ ಸಹತೋತ್ತಿತ. ಹತ್ತಿರದಲ್ಲಿ ಸುಗ್ರೀವ ಇದ್ದ. ಅವನು ನೋಡಿದ ರಾವಣನ. ಹಿಂದು ಮುಂದೆ ನೋಡದೆ ಒಮ್ಮೆಲೆ ನೆಗದು ಹಾರಿ ರಾವಣನ ಬಳಿಗೆ ಹೋಗಿ ಅವನನ್ನು ಕಚ್ಚಿ ಪರ್ಚಿ ಬಡ್ದಾಡ್ಬಿಡ್ತಾನೆ. ಕೋತಿಯ ಸ್ವಭಾವ ಅನ್ನೋದು ಅಕ್ಷರಶಃ ಹಾಗೆ ತೋರಿಸಿಬಿಡ್ತಾನೆ. ಕೋತಿಗಳು ಎಲ್ಲಿಂದಲೋ ತಮ್ಮ ತಲೆಗಳ ಮೇಲೆ ಬಂದು ಬೀಳುವಂಥದ್ದೆಲ್ಲ ಮಥುರಾ, ಬೃಂದಾವನ ಇತ್ಯಾದಿ ಉತ್ತರ ಭಾರತ ತೀರ್ಥಯಾತ್ರಾ ಸ್ಥಳಗಳಲ್ಲಿ ನೋಡಿದ್ದೀನಿ. ಆಗ ರಾವಣನ ಕಿವಿ ಮೂಗು ಎಲ್ಲ ಪರ್ಚಿ ಖರ್ಚಿ ಕೋಲಾಹಲ ಮಾಡಿಬಿಡ್ತಾನೆ. ನಮಯಾ ಮೋಕ್ಷಸೇದ್ಯತ್ವಂ ಪಾರ್ಥಿವೇಂದ್ರಸ್ಯ ತೇಜಸ ಅಂತ ಇವನು ಕೂಡ ಸುಗ್ರೀವ ಗರ್ಜನೆ ಮಾಡ್ತಾನೆ. ಲೋಕನಾಥಸ್ಯ ರಾಮಸ್ಯ ಸಖಾ ದಾಸೋಸ್ಮಿ ರಾಕ್ಷಸ. ನಾನು ರಾಮನ ಸ್ನೇಹಿತ ದಾಸ, ನಿನ್ನ ಇವತ್ತು ಬಿಡೋದಿಲ್ಲ, ಹುಟ್ಟಿಲ್ಲ ಅಂತ ಅನಿಸ್ಬಿಡ್ತೀನಿ ಅಂತ ಹೇಳಿ ಸಹಸೋತ್ಪೃತ್ಯ ಪಪ್ಲುವೇ ತಸ್ಯ ಉಪರಿ ಆಕೃಷ್ಯ ಮುಕುಟಂ ಚಿತ್ರಂ ಪಾತಯಾಮಾಸ ತದ್ಭುವಿ. ಅವನ ಕಿರೀಟವನ್ನು ಕೆಡವಿ ಅವನ ಜೊತೆ ಮುಷ್ಟಿಯುದ್ಧ ಆರಂಭ ಮಾಡ್ತಾನೆ. ಆಗ ಇವನು ಕೂಡ ಸುಗ್ರೀವಸ್ತ್ವಂ ಪರೋಕ್ಷಮ್ಮೇ ಹೀನಗ್ರೀವೋ ಭವಿಷ್ಯಸಿ. ನೀನು ಸುಗ್ರೀವನ, ನೀನು ನನಗೆ ಕಂಡಿಯಲ್ಲ, ಇಲ್ಲಿವರೆಗೂ ಪರೋಕ್ಷವಾಗಿದ್ದೆ, ಇನ್ನು ಹೀನಗ್ರೀವನಾಗ್ತೀಯ, ನಿನ್ನ ಕುತ್ತಿಗೆ ಇಲ್ಲ ಅಂತ ಅನಿಸ್ಬಿಡ್ತೀನಿ ಅಂತ. ಇಬ್ಬರು ಮುಷ್ಟಿಯುದ್ಧ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಕೆಲವು ಕಥೆಗಳ ಪ್ರಕಾರ, ಮೂಲ ವಾಲ್ಮೀಕಿ ರಾಮಾಯಣದಲ್ಲ, ಹಾಗೆ ಎತ್ತುಕೊಂಡು ಬಂದ ಕಿರೀಟವನ್ನು ವಿಭೀಷಣನಿಗೆ ಇಡ್ತಾನೆ ರಾಮ ಅಂತ. ಪಟ್ಟಾಭಿಷೇಕ ಮಾಡಿದ್ದ, ಜಲಾಭಿಷೇಕ, ಈ ಕಿರೀಟವನ್ನು ಇಟ್ಟ ಅಂತ. ಅವರು ಬಗೆಬಗೆಯಾಗಿ ವರಸೆಗಳನ್ನೆಲ್ಲ ಇಟ್ಟುಕೊಂಡು ಯುದ್ಧವನ್ನು ಮಾಡ್ತಾರೆ. ಆ ಕೆಲವು ಪದ್ಯಗಳಿವೆ. ಮಂಡಲಾನಿ ವಿಚಿತ್ರಾಣಿ ಸ್ಥಾನಾನಿ ವಿವಿಧಾನಿ ಚ ಗೋಮೂತ್ರಿಕಾಣಿ ಚಿತ್ರಾಣಿ ಗತ ಪ್ರತ್ಯಾಗತಾನಿ ಚ ತಿರಶ್ಚೀನ ಗತಾನ್ಯೇವ ತಥಾ ವಕ್ರಗತಾನಿ ಚ ಪರಿಮೋಕ್ಷಂ ಪ್ರಹಾರಾಣಂ ವರ್ಜನಂ ಪರಿಧಾವನಂ ಅಭಿದ್ರವಣಮಾಪ್ಲಾವಂ ಆಸ್ಥಾನಂ ಚ ಸವಿಗ್ರಹಂ ಪರಾವೃತ್ತಮಪಾವೃತ್ತಂ ಅವಧೃತಮವಪ್ಲುತಂ ಉಪನ್ಯಸ್ತಮಪನ್ಯಸ್ತಂ ಯುದ್ಧ ಮಾರ್ಗ ವಿಶಾರದೌ ತೌಸಂಚೇರತುರನ್ಯೋನ್ಯಂ ವಾನರೇಂದ್ರಸ್ಯ ವಾನರೇಂದ್ರಶ್ಚ ರಾವಣ. ಈ ರೀತಿಯಲ್ಲಿ ಅವರು ಬಗೆಬಗೆಯ ಮಂಡಲಾಕಾರದಲ್ಲಿ ಬೇರೆ ಬೇರೆ ಗತಿಗಳಲ್ಲಿ ಎಲ್ಲ ಯುದ್ಧ ಮಾಡಿದ್ರು ಅಂತ ವ್ಯಾಖ್ಯಾನಕಾರರು ವಿಶೇಷವಾಗಿ ಬರೆದಿದ್ದಾರೆ. ನಮ್ಮ ರಂಗನಾಥ್ ಶರ್ಮರು ಕೂಡ ಟಿಪ್ಪಣಿಗಳನ್ನು ಕೊಟ್ಟಿದ್ದಾರೆ. ಇಷ್ಟೋ ಈ ಯುದ್ಧತಂತ್ರದ ಚಲನವಲನಗಳು ಕುತೂಹಲಕಾರಿಯಾದವು, ವ್ಯುತ್ಪಾದಕವಾದದ್ದು ಕೂಡ. ಪ್ರಾಚೀನ ಕಾಲದ ಯುದ್ಧತಂತ್ರ ಹೇಗಿರುತ್ತದೆ ಅಂತ. ಮಂಡಲಾನಿ ವಿಚಿತ್ರಾಣಿ ಅಂದರೆ ನಾಟ್ಯಶಾಸ್ತ್ರದಲ್ಲಿ 40 ಮಂಡಲಗಳು ಬರುತ್ತವೆ. ಆ ಮಂಡಲಗಳು ಬೇರೆ ಬೇರೆ ಚಾರಿಗಳ ಸಂಯೋಗ. ಅದು ನಾಟ್ಯದಲ್ಲಿ, ಅದು ಯುದ್ಧ ಕಾಲದಲ್ಲಿ ಮಾಡೋದಕ್ಕೆ ಯುದ್ಧೇ ನಿಯುದ್ಧೇ ಚೈವ ಅಂತಲೇ ಇದಕ್ಕೆ ವಿನಿಯೋಗವನ್ನು ಹೇಳ್ತಾರೆ. ಅವುಗಳಿಗೆ ನೃತ್ಯಹಸ್ತವನ್ನು ಹೇಳಿಲ್ಲ, ಯಾಕೆಂದರೆ ಕೈಗಳೆಲ್ಲ ಆಯುಧ ಇರುತ್ತವೆ ಅಂತ. ಅದರೊಳಗೆ ಸಮಪಾದ, ಜನಿತ, ಶಕಟಾಸ್ಯ,
ಊರುದ್ವೃತ, ಉತ್ಸ್ಯಂದಿತ, ಅಪಸ್ಯಂದಿತ, ಈ ರೀತಿಯಾಗಿ 16 ಭೂಮಿಚಾರಿಗಳು ಉಂಟು. ಆಮೇಲೆ ಅಪಕ್ರಾಂತ, ಅತಿಕ್ರಾಂತ, ಸೂಚಿ, ವಿದ್ಯುದ್ಭ್ರಾಂತ ಮೊದಲಾದ ಆಕಾಶಚಾರಿಗಳು ಕೂಡ 16 ಉಂಟು. ಆ ಚಾರಿಗಳನ್ನೆಲ್ಲ ಪ್ರಾಣಿ ಪಕ್ಷಿಗಳ ಗತಿಗಳನ್ನು ನೋಡಿಕೊಂಡು ಬೇರೆ ಬೇರೆಯ ಸಂಭವನೀಯತೆಗಳು ಶರೀರದಲ್ಲಿ ಹೇಗೆ ಅನ್ನೋದನ್ನು ಗಮನಿಸಿಕೊಂಡು ಮಾಡಿರೋದು. ಅವುಗಳು ಮಾಡಿ ಅಫೆನ್ಸ್ ಅಂಡ್ ಡಿಫೆನ್ಸ್, ಆಲೀಢ ಪ್ರತ್ಯಾಲೀಢ ಎರಡಕ್ಕೂ ಕೂಡ ಬಳಕೆ ಆಗುವಂತೆ ಮಾಡಿರತಕ್ಕಂಥದ್ದು. ಇನ್ನು ಚಾರಿ ಅಂತಂದರೆ ಅದೇ 2 ಕಾಲುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಚಲಿಸ್ತಕ್ಕಂಥದ್ದು. ಮುಖ್ಯವಾಗಿ ಭೂಮಿಚಾರಿಯಲ್ಲಿ ಹೆಚ್ಚು ಭೂಮಿಗೆ ಅಂಟಿಕೊಂಡಿರುತ್ತವೆ 2 ಕಾಲುಗಳು. ಆಕಾಶಚಾರಿಯಲ್ಲಿ 1 ಕಾಲು ಸದಾ ಮೇಲೇ ಇರುತ್ತದೆ. ಅದು ಯಾವುದೊಂದು ಆಗಿರಬಹುದು. 2 ಕಾಲುಗಳು ಸದಾ ನೆಲದ ಮೇಲೆ ಇರುವುದಿಲ್ಲ ಅನ್ನುವುದೇ ಆಕಾಶಚಾರಿಯ ವಿಶೇಷ ಲಕ್ಷಣ. ಸ್ಥಾನ ಅಂದರೆ ಪಾದಗಳನ್ನು ಗಟ್ಟಿಯಾಗಿ ನೆಲದಲ್ಲಿ ಊರಿ ನಿಲ್ಲುವ ಕ್ರಮ, ಬೇರೆ ಬೇರೆ ರೀತಿಯಾಗಿ ಮಾಡತಕ್ಕಂಥದ್ದು. ಇದೆಲ್ಲ ನಾಟ್ಯಶಾಸ್ತ್ರದಲ್ಲಿ ಬರುವುದನ್ನೇ ಯುದ್ಧ ತಂತ್ರದಲ್ಲಿ ಕೂಡ ಕೊಟ್ಟಿದ್ದಾರೆ. ಆಲೀಢ ಅಂದರೆ ಅಟ್ಯಾಕ್ ಮಾಡೋದು, ಅಫೆನ್ಸ್. ಪ್ರತ್ಯಾಲೀಢ ಅಂದರೆ ಡಿಫೆನ್ಸ್, ತಾಳುವುದು, ತಡೆಯುವುದು ಅನ್ನುವಂಥದ್ದು. ಮತ್ತು ವೈಷ್ಣವ, ಸಮಪಾದ, ವೈಶಾಖ, ಮಂಡಲ, ಐಂದ್ರ ಮಂಡಲ ಮೊದಲಾಗಿ ಬೇರೆ ಬೇರೆ ರೀತಿಯಾದದ್ದು 6 ಅಂತ ಹೇಳ್ತಾರೆ. ಸ್ತ್ರೀ ಸ್ಥಾನಕಗಳು ಉಂಟು, ಆದರೆ ಅದು ವಿಲಾಸ ಸಂಬಂಧಿಯಾದದ್ದು, ಯುದ್ಧ ಸಂಬಂಧಿ ಅಲ್ಲ ಅಂತ. 2 ಕಾಲನ್ನು ಸಮವಾಗಿ ಊರುವುದು ಸಮಪಾದ ಆದರೆ ಅದನ್ನು ಸ್ವಲ್ಪ ಅಗಲಿಸಿ ಹಿಡ್ಕೊಂಡಂತೆ ಪಾದಗಳ ನಡುವಣ ಅಂತರ ಹೆಚ್ಚಾದಂತೆ ಅದನ್ನು ಹೇಳ್ತಾರೆ 1 ತಾಲ, 2 ತಾಲ, 3 ತಾಲ ಹೀಗೆಲ್ಲ. ಅದು ಆಗ್ತಾ ಇದ್ದಂತೆ ಕಾಲ ಅಗಲ ಆಗ್ತಾ ಬರುತ್ತೆ. ಬೇಸ್ ಅಗಲ ಆಯಿತು ಅಂದರೆ ಬೀಳುವ ಸಂಭವನೀಯತೆ ಕಡಿಮೆ ಇರುತ್ತದೆ. 2 ಕಾಲನ್ನು ಜೋಡಿಸಿ ಲೀನ ಅನ್ನುವ ಒಂದು ಸ್ಥಿತಿಯಲ್ಲಿ ನಿಂತಾಗ, ಸಂಹದವಾಗಿ ನಿಂತುಕೊಂಡಾಗ ಬೇಗ ತಳ್ಳಬಹುದು. ಯಾಕೆಂದರೆ ದ ಆಕ್ಯುಪೇಷನ್ ಆಫ್ ಫ್ಲೋರ್ ಈಸ್ ಲೆಸ್. ಅಗಲ ಮಾಡಿಕೊಂಡಾಗ ವೈಶಾಖ ಸ್ಥಾನದಲ್ಲಿ ನಿಂತಾಗಂತೂ ಅಲ್ಲಾಡಿಸೋದು ಬಹಳ ಕಷ್ಟ. ಆ ರೀತಿಯಾದ ಸ್ಥಾನಗಳು. ಹಾಗಲ್ಲದೆ ತ್ರೆಶ್ರಪಾದ ಅಂತ ಕರೀತಾರೆ. ಎಡಗಾಲನ್ನೋ ಬಲಗಾಲನ್ನೋ ಒಂದು ಕಡೆ ಊರಿದ ಮೇಲೆ ಅದಕ್ಕೆ ಹೆಚ್ಚು ಕಡಿಮೆ ಪರ್ಪೆಂಡಿಕ್ಯುಲರ್ ಲಂಬಕೋಣ ಅನ್ನುವಂತೆ ಮತ್ತೊಂದು ಕಾಲನ್ನು ಇಟ್ಕೊಳ್ಳೋದು, ಅದು ತ್ರೆಶ್ರಪಾದ ಅಂತ ಕರೀತಾರೆ. ಆ ತ್ರೆಶ್ರಪಾದವನ್ನು 1.5 ತಾಲದಷ್ಟು ದೂರ ಮಾಡಿ ನಿಂತುಕೊಂಡಾಗ ವೈಷ್ಣವ ಸ್ಥಾನ ಅಂತ ಆಗುತ್ತದೆ. ತುಂಬ ಸುಂದರವಾದ ಸ್ಥಾನಕ, ಬಹಳ ಕಂಫರ್ಟಬಲ್ ಆದದ್ದು ಕೂಡ. ಇವತ್ತು ಭರತನಾಟ್ಯ ತುಂಬ ಬೆನ್ನು ನೋವು ಕೊಡುವಂಥ ನೃತ್ಯ ಆಗಿರೋದಕ್ಕೆ ಕಾರಣ ಐಂದ್ರಮಂಡಲ ಸ್ಥಾನವನ್ನು ಅವರು ಬಳಸ್ತಕ್ಕಂಥದ್ದು ಬಹಳ ಕಷ್ಟ ಕೊಡ್ತದೆ. ಬೆನ್ನು ಹುರಿ, ಮಂಡಿ ಎಲ್ಲ ಹಾಳಾಗುತ್ತದೆ. ಅದೇ ಕೂಚಿಪುಡಿಯವರು ಹೆಚ್ಚಾಗಿ ಬಳಸ್ತಕ್ಕಂಥದ್ದು, ಒಡಿಸ್ಸಿಯವರು ಹೆಚ್ಚಾಗಿ ಬಳಸ್ತಕ್ಕಂಥದ್ದು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಅದು ವೈಷ್ಣವ ಮತ್ತು ವೈಶಾಖ ಸ್ಥಾನಗಳು ಹೆಚ್ಚು ಅನುಕೂಲಕಾರಿಯಾದವು ಅಂತ ತಿಳಿಯುತ್ತವೆ. ವೈಷ್ಣವ ಸ್ಥಾನ ಎಲ್ಲ ಸ್ಥಾನಗಳ ಪೈಕಿ ಅತ್ಯಂತ ಸುಂದರವಾದ ಸ್ಥಾನಕ. ಪದ್ಮಸುಬ್ರಹ್ಮಣ್ಯಮವರು ಮೊನ್ನೆಯೇ ಭರತನ ದೇವಾಲಯವನ್ನು ನಿರ್ಮಾಣ ಮಾಡಿ ಕುಂಭಾಭಿಷೇಕ ಮಾಡಿಸಿದ್ರು. ಅಲ್ಲಿ ಭರತನ ಮೂರ್ತಿಗೆ ವೈಷ್ಣವ ಸ್ಥಾನವನ್ನೇ ಮಾಡಿದ್ದಾರೆ. ಆಮೇಲೆ ಗೋಮೂತ್ರಿಕಾ ಅಂತ ಒಂದು ಗತಿ. ಎತ್ತಾಗಲಿ ಹಸುವಾಗಲಿ ಮೂತ್ರ ಮಾಡಿಕೊಂಡು ನಡ್ಕೊಂಡು ಹೋದಾಗ ಅಡ್ಡಾದಿಡ್ಡಿಯಾಗಿ ಹೋಗುತ್ತೆ, ಜಿಗ್ಜ್ಯಾಕ್ ಅಂತೀವಲ್ಲ ಆ ಪ್ಯಾಟರ್ನ್ಗೆ ಗೋಮೂತ್ರಿಕಾ ಅಂತ ಹೆಸರು. ಇದನ್ನು ಕಾವ್ಯದಲ್ಲಿ ಬಂಧದಲ್ಲಿ ಒಂದಾಗಿ ಗೋಮೂತ್ರಿಕಾ ಬಂಧ ಅಂತ ಕೂಡ ಬಳಸ್ಕೊಂಡಿದ್ದಾರೆ. ಇನ್ನು ಗತ ಮುಂದೆ ಹೋಗ್ತಕ್ಕಂಥದ್ದು, ಪ್ರತ್ಯಾಗತ ವಾಪಸ್ ಬರುವುದು, ಇದು ಕೂಡ ಚಿತ್ರಕವಿತೆಯಲ್ಲಿ ಒಂದು ಬಂಧವಾಗಿದೆ. ನೋಡಿ, ನಮ್ಮಲ್ಲಿ ಯುದ್ಧ ಎಷ್ಟಕ್ಕೆಲ್ಲ ಉತ್ತೇಜನ ಕೊಟ್ಟಿದೆ ಅಂತಂದರೆ, ಯುದ್ಧದ ಚಲನೆಗಳೆಷ್ಟೋ ನಾಟ್ಯದ ಚಲನೆಗಳಾಗಿವೆ, ಯುದ್ಧದ ಗತಿಗಳೆಷ್ಟೋ ಪದ್ಯಗಳ ಗತಿಗಳು ಆಗಿವೆ. ಅದೇ ರೀತಿ ಯುದ್ಧದ ಹೆಸರುಗಳು ಎಷ್ಟೋ ಛಂದಸ್ಸಿನ ಹೆಸರುಗಳಾಗಿವೆ. ಪ್ರಾಣಿಗಳ ಚಲನ, ಪಕ್ಷಿಗಳ ಚಲನ, ಅದು ಕೂಡ ನೃತ್ಯದಲ್ಲಿ ಕರ್ಣಾಂಗಹಾರಾದಿಗಳ ಹೆಸರುಗಳು ಕೂಡ ಆಗಿವೆ. ಅಂದರೆ ನೇಚರ್ ಅಂಡ್ ದಿ ಮೋಸ್ಟ್ ಫಂಡಮೆಂಟಲ್ ಹ್ಯೂಮನ್ ನೇಚರ್, ದಟ್ ಈಸ್ ಫೈಟಿಂಗ್ ವಾರ್, ಅವು ಎರಡು ಕಲ್ಚರ್ಗೆ ಎಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿವೆ ಅಂತ ನೋಡಿ. ರಾಗಗಳ ಹೆಸರು ನೋಡಿದಾಗ ಗೊತ್ತಾಗುತ್ತದೆ. ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಸ್ಟಡಿ. ಯಾರೂ ಅಷ್ಟಾಗಿ ಮಾಡದಂತೆ ಕಾಣೆ ಇವುಗಳ ಸಾಮ್ಯವನ್ನೆಲ್ಲ ಸೇರಿಸಿ ಅಲ್ಲಿ ಇಲ್ಲಿ ಪುಡಿ ಕಡಿ ಟಿಪ್ಪಣಿಗಳಲ್ಲಿ ನಾನು ಬರೆದಿದ್ದೀನಷ್ಟೇ. ವ್ಯವಸ್ಥಿತವಾಗಿ ನಡೆದರೆ ಒಂದು ಮಟ್ಟದ ಒಳ್ಳೆ ಲೇಖನವಾದೀತು. ಇವುಗಳಿಂದ ಕಂಡಾಗ ನಮ್ಮ ಪ್ರಾಚೀನರು ಹೇಗೆ ಇವುಗಳಲ್ಲಿ ಒಂದು ಏಕಸೂತ್ರತೆಯನ್ನು ಕಂಡುಕೊಂಡಿದ್ದರು ಅಂತ ಗೊತ್ತಾಗುತ್ತದೆ. ಯುದ್ಧ ಕಾಲದ್ದೇನಿದೆ ಅದೇ ಶಾಂತಿ ಕಾಲದಲ್ಲಿ ಅನುಕರಣೆಯಾಗಿ ಬರ್ತಕ್ಕಂಥದ್ದು ಅಲ್ಲಿ ತಾತ್ಪರ್ಯ. ತಿರಶ್ಚೀನ ಅಂತಂದರೆ ಅಡ್ಡ ವಾಪಸ್ ಬರತಕ್ಕಂಥದ್ದು, ವಕ್ರ ಅಂತಂದರೆ ಡೊಂಕಾಗಿ ಬರುವಂಥದ್ದು, ಪರಿಮೋಕ್ಷ ಅಂತಂದರೆ ಶತ್ರುವಿನ ಕೈಯಿಂದ ಸಿಕ್ಕದೆ ನುಣುಚಿಕೊಂಡು ಹೋಗ್ತಕ್ಕಂಥದ್ದು, ವರ್ಜನ ಅಂದರೆ ಈ ಏಟು ಪ್ರಯೋಜನಕ್ಕೆ ಬರೋಲ್ಲ ಅಂತ ಗೊತ್ತಾದಾಗ ಅದನ್ನು ಮಾಡದೇ ಇರೋದು, ಅವನೆಲ್ಲೋ ಸ್ವಲ್ಪ ದೂರದಲ್ಲಿದ್ದಾನೆ ಅಂದರೆ ಬಾಣ ಬಿಟ್ಟು ಒಂದು ಬಾಣ ವೇಸ್ಟ್ ಮಾಡಿಕೊಳ್ಳದೆ ಇರೋದು, ಈ ರೀತಿಯಾದದ್ದು. ಪರಿಧಾವನ,
ಶತ್ರುವಿನ ಸುತ್ತಲೂ ಓಡತಕ್ಕಂಥದ್ದು. ಅಭಿದ್ರಮಣ ಅಂದರೆ ಅವನಿಗೆ ತತ್ತರಿಸಿ ಹೋಗುವಂತೆ ಮಾಡುವ ಹಾಗೆ. ದ್ರಮಣ ಅಂತಂದರೆ ಕಷ್ಟ ಕೊಡುವಂತೆ ಮಾಡೋದು. ಅಭಿದ್ರಮಣ ಅಂದರೆ ಅವನ ಕಡೆಗೆ ಅವನು ತತ್ತರಿಸಿ ಹೋಗುವಂತೆ ಅಟಕಾಯಿಸ್ತಕ್ಕಂಥದ್ದು. ಆಪ್ಲಾವ ಅಂತ ನೆಗೆದುಕೊಂಡು ಹೋಗ್ತಕ್ಕಂಥದ್ದು. ಆಸ್ಥಾನ ಎದುರಿಗೆ ಗಟ್ಟಿಯಾಗಿ ನಿಂತು ಬಿಡೋದು. ಅವನು ಆ ಕಡೆ ತಿರುಗಿದ್ರೆ ಆ ಕಡೆ, ಈ ಕಡೆ ತಿರುಗಿದ್ರೆ ಈ ಕಡೆ, ಕೆಲವರು ಸೈಡ್ ಕೊಡದೆ ಓಡಾಡಿಸ್ತಾರಲ್ಲ, ಆ ರೀತಿಯಾದದ್ದು ಅಂತ ಅಂದುಕೊಳ್ಳಿ ಆಸ್ಥಾನ ಅಂತ. ಪರಾವೃತ್ತ ಹಿಂದೆ ನಡೆದುಕೊಂಡು ಬರುವಾಗಲೂ ತಿರುಗಿ ನೋಡ್ತಾ ಹೋಗೋದು. ನಾಟ್ಯಶಾಸ್ತ್ರದಲ್ಲಿ ಇದು ಒಂದು ವ್ಯಾಯಾಮ ಕೂಡ ಉಂಟು. ಅಪಾವೃತ್ತ ನಿಂತಲ್ಲಿಯೇ ತಿರುಗಿ ನೋಡ್ತಕ್ಕಂಥದ್ದು. ಅವಧೃತ ಊಹಾತೀತವಾದ ರೀತಿಯಲ್ಲಿ ಬಾಗುವಿಕೆಗಳನ್ನು ಮಾಡ್ತಕ್ಕಂಥದ್ದು. ಸರ್ಪ್ರೈಸ್ ಬೆಂಡ್ಸ್ ಕೊಡ್ತಕ್ಕಂಥದ್ದು. ಅವಪ್ಲುತ ಅಂತ. ಅವಪ್ಲುತ ಅಂದರೆ ಒಂದು ಸ್ವಲ್ಪ ಮುಂದೆ ನೆಗೆಯುವ ಮುನ್ನ ಹಿಂದಕ್ಕೆ ಬಾಗಿ ನೆಗೆಯತಕ್ಕಂಥದ್ದು. ಉಪನ್ಯಸ್ತ ಅಂತ ಕೈಗಳನ್ನು ಚಾಚಿ ಶತ್ರುವನ್ನು ಬಂಧಿಸೋದಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು. ಅಪನ್ಯಸ್ತ ಅಂದರೆ ಅವನ ಹಾಗೆ ಪ್ರಯತ್ನ ಮಾಡಿದಾಗ ಜಾರಿಕೊಳ್ಳೋದು ಅಂತ. ಈ ರೀತಿಯಾಗಿ ಹಲವು ಬಗೆಯ ಒಂದು ಚಲನವಲನಗಳನ್ನು ನಾವಿಲ್ಲಿ ವಾಲ್ಮೀಕಿಗಳು ದಾಖಲೆ ಮಾಡಿರೋದನ್ನು ನೋಡ್ತೀವಿ. ಅಂದರೆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಾದಾಗ ಎಷ್ಟು ವಿವರಗಳು ಬೇಕು ಅಂತ ಗೊತ್ತಾಗುತ್ತೆ. ಹೀಗಲ್ಲದೆ ಹಾರುವಿಕೆ ಉಂಟು. ಕಾಂಡೀನ, ಪ್ರೋಡ್ಡೀನ, ಸಂಡೀನ, ಅವಡೀನ, ಅಪಡೀನ, ಉಡ್ಡೀನ ಅಂತ 8 ಬಗೆಯಲ್ಲಿ ಹೇಳ್ತಾರೆ. ಇವನ್ನು ಕೂಡ ಇವರು ಆದಿಕವಿಗಳು ಬರೋದಿಲ್ಲ ಹಾಗೆ. ಅದಲ್ಲದೆ ಇವುಗಳು ಕತ್ತಿ ವರಸೆನಲ್ಲಿ ಉಂಟು, ಕುದುರೆಗಳನ್ನು ಚಲಿಸುವಲ್ಲಿ ಉಂಟು. ಧಾರ ಅಂತ ಕರೀತಾರೆ. ಧಾರ ಅನ್ನೋದಕ್ಕೆ ರೇಸರ್ ಎಡ್ಜ್ ಅಂದರೆ ಕತ್ತಿಯ ಅಲುಗು ಅಂತ ಒಂದು ಅರ್ಥ ಇದೆ. ಕುದುರೆಗಳನ್ನು ಓಡಿಸುವುದಕ್ಕೂ ಧಾರ ಅಂತ ಉಂಟು. ಮತ್ತು ಅದನ್ನು ಹಾಡುವಿಕೆ, ಗಮಕ ಇತ್ಯಾದಿಗಳನ್ನು ಹಾಡ್ತಾರೆ. ರೆಸಿಟೇಷನ್ನಲ್ಲಿ ಕೂಡ ಆ ಕ್ರಮವನ್ನು ಉಂಟು. ತಾಳಗತಿಯಲ್ಲಿ ಉಂಟು. ಖಂಡಧಾರ, ಮಲ್ಲಧಾರ ಇತ್ಯಾದಿಯಾಗಿ ಪ್ರಾಚೀನ ಗ್ರಂಥಗಳಲ್ಲಿ ಬರ್ತವೆ. ಅಂದರೆ ಎಷ್ಟು ಕಡೆ ಯುದ್ಧ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಗೊತ್ತಾಗುತ್ತದೆ. ಯುದ್ಧವನ್ನು ತುಂಬ ದುಷ್ಟವಾದದ್ದು, ಅನಿಷ್ಟವಾದದ್ದು ಅಂತ ಬಹಳ ನಮ್ಮ ಬುದ್ಧಿಜೀವಿಗಳು ಬಡ್ಕೋತಾರೆ. ಅದು ಹೌದೇ ನಿಜ. ಆದರೆ ಇವತ್ತಿನ ಎಷ್ಟೆಷ್ಟೋ ನಮಗೆ ಸಿವಿಲಿಯನ್ಸ್ಗೆ ಪ್ರಯೋಜನಕಾರಿಯಾದ ಸಂಶೋಧನೆಗಳು ಯುದ್ಧಕ್ಕಾಗಿ ಆದದ್ದು. ಎಸ್ಪೆಷಲಿ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ನಡೆದಷ್ಟು ಸಂಶೋಧನೆಗಳು ಅದರ ಹಿಂದೆ ಯಾವಾಗಲೂ ನಡೆದದ್ದೇ ಅಲ್ಲ. ಆಗ ಮಾಡಿಕೊಂಡಿದ್ದೇನೆ ನಮಗೆ ಬಂದದ್ದು ಮುಂದೆ. ಜರ್ಮನಿ ವಿಶೇಷವಾಗಿ ಆ ಕಡೆ ಕೆಲಸ ಮಾಡಿದ್ದನ್ನು ನಾವು ಯಾವುದೇ ವಿಜ್ಞಾನ ಇತಿಹಾಸದಲ್ಲಿ, ತಂತ್ರಜ್ಞಾನದ ಇತಿಹಾಸದಲ್ಲಿ ನೋಡಿದ್ರೆ ಗೊತ್ತಾಗುತ್ತದೆ. ಅದೆಲ್ಲ ಕಂಡಾಗ ಅದೆಷ್ಟು ಪ್ರಯೋಜನಕಾರಿ ಅಂತಲೂ ಗೊತ್ತಾಗುತ್ತದೆ. ಒಂದು ಯುದ್ಧ ಅಂದರೆ ಎಷ್ಟು ಬಗೆಯಲ್ಲಿ ಆರೋಗ್ಯಶಾಸ್ತ್ರಕ್ಕೂ ಕೂಡ ಒಂದು ದೊಡ್ಡ ಸವಾಲಾಗುತ್ತದೆ. ಅದೆಲ್ಲ ಹೇಗೆ ತಯಾರಾಗುತ್ತದೆ ಅಂತ ನೋಡಿದಾಗಲೂ ನಮಗೆ ಗೊತ್ತಾಗುತ್ತದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಘಾತಗಳಾದಾಗ ಹೇಗೆ ಮಾಡೋದು. ಪಂಪ ತನ್ನ ಭಾರತದಲ್ಲಿ ಸೈನಿಕರು ಯುದ್ಧಕ್ಕೆ ನಿಂತಾಗ ಅವರ ಮೈಯಿಂದ ಆಯುಧಗಳನ್ನು ಹೇಗೆ ತೆಗಿತಾ ಇದ್ವು, ಚುಚ್ಚಿಕೊಂಡಿರ್ತಕ್ಕಂಥ ಕಬ್ಬಿಣದ ತುಣುಕುಗಳನ್ನೆಲ್ಲ ಬಲವತ್ತರವಾದ ಅಯಸ್ಕಾಂತಗಳಿಂದ ತೆಗಿತಾ ಇದ್ರು. ತಲೆಗೆ ಚುಚ್ಚಿಕೊಂಡಿರ್ತಕ್ಕಂಥ ಚೂರುಗಳನ್ನು ಹಾಕೋದಿಕ್ಕೆ ಇಕ್ಕುಳುಗಳನ್ನು ಬಳಸ್ತಾ ಇದ್ರು. ಆ ವೀರರಿಗೆ ಮಲ್ಲರು ಮೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮತ್ತು ವೈದ್ಯರು ಆ ಇಕ್ಕುಳುಗಳಿಂದ ಕಿತ್ತು ತರ್ತಾ ಇದ್ದರೆ ಅವರು ಕಿಮ್ಮೆನದೇ ಕೂತ್ಕೋತಾ ಇದ್ರು. ಒಂದು ಸ್ವಲ್ಪವೂ ನೋವಿನ ಮುಖವಿಕಾರ ಮಾಡ್ತಾ ಇರಲಿಲ್ಲ ಅಂತೆಲ್ಲ ಅತಿಶಯಗಳನ್ನು ಹೇಳ್ತಾನೆ. ಅಂದರೆ ಅವರ ತಾಳ್ಮೆ ಎಷ್ಟಿತ್ತು, ಕ್ಷಮಾಗುಣ, ಆ ನೋವನ್ನು ತಟ್ಟುಕೊಳ್ಳುವಂಥ ಭಾವ ಎಷ್ಟು ದೊಡ್ಡದು ಅಂತ ಹೀಗೆಲ್ಲ ಹೇಳ್ತಾನೆ. ಆ ರೀತಿಯಲ್ಲಿ ನೋಡಿದಾಗ ಆವರಣ ನಿರ್ಮಾಣಕ್ಕೆ ಎಷ್ಟು ಕವಿ ವ್ಯುತ್ಪನ್ನನಾಗಿರಬೇಕು, ಇವನ್ನೆಲ್ಲವನ್ನು ಗಮನಿಸಿಕೊಳ್ಬೇಕು ಅಂತ ಗೊತ್ತಾಗುತ್ತದೆ. ಯುದ್ಧ ಮಾಡಿದ್ರು. ಆಮೇಲೆ ರಾವಣ ಈಗ ಉಪಸಂಪೇದೆ ಮಾಯಾಬಲಂ ಆತ್ಮನಃ ಮಾಯಾಬಲಂ ಆರಬ್ಧುಂ ಉಪಸಂಪೇದೆ ಅಂದರೆ ತನ್ನ ಮಾಯಾಬಲ ತೋರಿಸೋಕೆ ಆರಂಭ ಮಾಡ್ದ. ಉತ್ಪಪಾತ ತದಾಕಾಶಂ ಜಿತಕಾಶಿ ಜಿತಕ್ಲಮಃ ರಾವಣ ಸ್ಥಿತಯೇವಾತ್ರ ಹರಿರಾಜೇನ ವಂಚಿತ. ರಾವಣ ಒಬ್ಬ ಇದ್ದರೆ 10 ಥರ ಕಾಣಿಸೋಕೆ ಶುರು ಆದ ಅಂತ. ಸುಗ್ರೀವನಿಗೆ ಏಟು ಪೋಟುಗಳ ತಲೆ ತಿರುಗಿ ಹಿಂಗೆ ಕಾಣಿಸೋಕೆ ಶುರು ಆದ್ನೋ ಏನೋ ಗೊತ್ತಿಲ್ಲ. ಸುಗ್ರೀವನ ಪರಾಕ್ರಮ ಅಂಥದ್ದೇನೂ ಹೇಳಿಸ್ಕೊಳ್ಳುವಂಥದ್ದಲ್ಲ. ನಾವು ನೋಡಿದ್ದೀವನ ಪರಾಕ್ರಮ. ವಾಲಿ ಎದುರಿಗೆ ಏನಾಯಿತು ಅಂತ. ಪಾಪ ಹಣ್ಣುಗಾಯಿ ನೀರುಗಾಯಾಗಿ ಬಂದವನು. ಏನೋ ಅವನಿಗೆ ಉತ್ಸಾಹ ಜಾಸ್ತಿ. ಕೆಲವರಿಗೆ ಇನ್ವೆಸ್ಟ್ಮೆಂಟ್ ಕಡಿಮೆ, ಟರ್ನ್ ಓವರ್ ಜಾಸ್ತಿ ಅಂತ ರಾಮಸ್ವಾಮಿಯವರು ಹೇಳೋರು. ಸುಗ್ರೀವನದು ಅದೇ ಕ್ಯಾಟಗರಿ. ಗೋಡೌನ್ಗಿಂತ ಶೋರೂಮಲ್ಲೇ ಜಾಸ್ತಿ ಸಾಮಾನುಗಳು. ಆಗ ಅವನು ಇನ್ನು ನಿಂತರೆ ಕಷ್ಟ ಅಂತ ಓಡಿ ಬಂದ್ಬಿಡ್ತಾನೆ. ಅತ ಹರಿವರನಾಥ ಪ್ರಾಪ್ಯ ಸಂಗ್ರಾಮ ಕೀರ್ತಿಂ ನಿಶಿಚರ ಪತಿಮಾಜವು ಯೋಜಯಿತ್ವಾ ಶ್ರಮೇಣ
ಗಗನಮತಿ ವಿಶಾಲಂ ಲಂಘಯಿತ್ವಾರ್ಕಸೂನು ಹರಿವರ ಗಣಮಧ್ಯೆ ರಾಮಪಾರ್ಶ್ವಂ ಜಗಾಮ. ಮೊತ್ತ ಮೊದಲಿಗೆ ರಾಮಾಯಣದಲ್ಲಿ ಸರ್ಗಾಂತ ಛಂದಸ್ಸಲ್ಲಿ ಮಾಲಿನಿ ವೃತ್ತ ಬಂದಿದೆ. ಒಂದೇ ಒಂದು ಕಡೆ ಉತ್ತರಕಾಂಡದಲ್ಲಿ ಬರುತ್ತದೆ, ಅಲ್ಲೊಂದು ಕಡೆ ವಸಂತ ತಿಲಕವೂ ಬರುತ್ತದೆ. ಇದು ಬಹಳ ವಿರಳವಾದ ಪ್ರಚುರ ವೃತ್ತ ವಾಲ್ಮೀಕಿ ರಾಮಾಯಣದಲ್ಲಿ. ಎಣಿಸಿದ್ರೆ 3-4 ಇದೆ ಅಷ್ಟೇ. ಸರ್ಗಾಂತ್ಯಕ್ಕೆ ಮಾಲಿನಿ ಛಂದಸ್ಸು ಬಹಳ ಪ್ರಶಸ್ತ ಅಂತ ಕ್ಷೇಮೇಂದ್ರ ಕೂಡ ಹೇಳ್ತಾನೆ ಸುವೃತ್ತ ತಿಲಕದಲ್ಲಿ. ಇಲ್ಲಿ ಅವನು ಹೇಗೋ ಬಚಾವಾಗಿ ರಾವಣನಿಂದ ಆಕಾಶವನ್ನು ಹಾರಿ ಬರ್ತಾನೆ, ರಾಮನ ಪಕ್ಕಕ್ಕೆ ಬರ್ತಾನೆ. ಆಮೇಲೆ ರಾಮ ಅವನನ್ನು ಕಂಡು ಅಭಿನಂದನೆ ಮಾಡ್ತಾನೆ. ಅದಕ್ಕಿಂತ ಮಿಗಿಲಾಗಿ ಶಾಖಾಮೃಗಗಳು, ಅವನ ಪರಿವಾರದವರು, ತರು ಮೃಗ ಗಣಮುಖ್ಯೈ ಪೂಜ್ಯಮಾನೋ ಹರೀಂದ್ರ, ಎಲ್ಲರೂ ಸಂತೋಷ ಪಡ್ತಾರೆ. ಅದಾದ ಮೇಲೆ ರಾಮ ಮಾತ್ರ ತುಂಬ ಚಿಂತೆ ಮಾಡ್ತಾನೆ. ಏನಯ್ಯ ನೀನು ಈ ರೀತಿಯಾದಂಥ ರಿಸ್ಕ್ ತೊಗೊಂಡ್ಬಿಡೋದಾ? ನಾಯಕನಾದವನು ಹೀಗೆಲ್ಲ ಮಾಡುವುದಾದರೆ ಗತಿ ಏನು? ಏವಂ ಸಾಹಸಕರ್ಮಾಣಿ ನ ಕುರುವಂತಿ ಜನೇಶ್ವರಾಹ. ರಾಜರುಗಳು ಈ ಬಗೆಯಲ್ಲೆಲ್ಲ ನುಗ್ಗುಬಿಡಬಾರ್ದು. ನೀವು ಶಕ್ತಿಯನ್ನು, ಒತ್ತಾಸೆಯನ್ನು ಕೊಡಬೇಕು. ಮೂಲೇನಷ್ಟೇ ನೈವಶಾಖೆ ನ ಪುಷ್ಪಂ ಅಂತ, ನೈವಶಾಖಾ ನ ಪುಷ್ಪಂ ಅಂತ ಒಂದು ಮಾತು ಉಂಟಲ್ಲ, ಹಾಗೆ ನೀನು ಮೂಲಭೂತವಾದವನು. ನೀನು ಹೋದರೆ ಗತಿ ಏನಪ್ಪ, ದುಡುಕಬಾರದು. ಇದಾನೀಂ ಮಾಕೃತಾವೀರ ಏವಂ ವಿಧಂ ಅಚಿಂತಿತಂ, ಊಹಾತೀತವಾದದ್ದು, ನಾವು ಆಲೋಚನೆ ಮಾಡದೇ ಇದ್ದಂಥದ್ದು, ಇದನ್ನೆಲ್ಲ ಮಾಡಬೇಡ. ತ್ವಯಿ ಕಿಂಚಿತ್ ಸಮಾಪನ್ನೇ ಕಿಂ ಕಾರ್ಯಂ ಸೀತೆಯಾ ಮಮ. ನಿನಗೇನಾದರೂ ಆದರೆ ಸೀತೆಯಿಂದ ನನಗೇನಾಗಬೇಕು? ಇದು ಮಾತಿಗೆ ಹೇಳಿದ್ದು. ಅಂದರೆ ಏನರ್ಥ? ಸುಗ್ರೀವ ಸತ್ತೋಗ್ಬಿಟ್ರೆ ರಾಮ ಸೀತೆಯನ್ನು ಬಿಟ್ಬಿಡ್ತಾನೆ? ಅಥವಾ ಸುಗ್ರೀವನಿಗೂ ಸೀತೆಗೂ ಒಂದೇ ತಕ್ಕಡಿನಲ್ಲಿ ತುಲಾಭಾರ ಮಾಡ್ತಾನೆ? ಏನಿದೆ ಅನ್ಯಾಯ? ಸೀತೆಯ ಬಗ್ಗೆ ಲೆಕ್ಕವೇ ಇಲ್ವಲ್ಲ ಇವನಿಗೆ ಅಂತಂದರೆ, ಸೀತೆಯಷ್ಟು ಮುಖ್ಯವೋ ನೀನು ಅಷ್ಟೇ ಮುಖ್ಯ ಅನ್ನುವುದು ತಾತ್ಪರ್ಯ. ಎಲ್ಲರೂ ಆತ್ಮೀಯರು ಅಂತ. ಕಾವ್ಯವನ್ನು ಓದೋರಿಗೆಲ್ಲ ಕಾಮನ್ ಸೆನ್ಸ್ ಆಗಿ ಗೊತ್ತಾಗುವಂಥದ್ದು. ಈ ಕಾಲದ ದುಷ್ಟಬುದ್ಧಿ ಏನು ಅಂದರೆ ಇವೆಲ್ಲಕ್ಕೂ ಟಿಪ್ಪಣಿ ಕೊಡಬೇಕಾದ, ವ್ಯಾಖ್ಯಾನ ಮಾಡಬೇಕಾದಂಥ ಅನರ್ಥ ಬಂದುಬಿಟ್ಟಿದೆ. ಅಯ್ಯೋ ನೀವು ಬರ್ತೀರಾ ಅಂತ ಒಂಟಿ ಕಾಲ ನಾವು ನಿಂತಿದ್ವಿ. ಎಲ್ಲಿ ನಿಂತಿದ್ರಿ ನೋಡಿ, ನಿಮ್ಗೆ ಒಂಟಿ ಕಾಲ ಒಂದು ನಿಮಿಷ ನಿಲ್ಲೋಕ್ಕೆ ಸಾಧ್ಯವ ಅಂತ ಸರ್ಕಸ್ ಮಾಡಿಸೋಕೆ ಶುರು ಮಾಡಿಬಿಟ್ರೆ ಎಲ್ಲಿಗೆ ಹೋಗೋಣ? ನೀವು ಬರ್ತೀರಿ ಅಂತ ನಾವು ತುಂಬ ಕಾತರದಿಂದ ಇದ್ದೀವಿ ಅನ್ನೋದಷ್ಟೇ ಅಲ್ವ ತಾತ್ಪರ್ಯ. ಆಮೇಲೆ ಭರತೇನ ಮಹಾಬಾಹೋ ಲಕ್ಷ್ಮಣೇನ ಯವೀಯಸ ಶತ್ರುಘ್ನೇನ ಚ ಶತ್ರುಘ್ನ ಸ್ವಶರೀರೇಣವಾ ಕಿಂಪುನ್ ಸ್ವಶರೀರೇಣವಾ ಪುನಃ. ನೀನಿಲ್ಲದೆ ಇದ್ದರೆ ಭರತ ಇದ್ದರೆ ಏನು, ಲಕ್ಷ್ಮಣ ಇದ್ದರೆ ಏನು, ಶತ್ರುಘ್ನ ಇದ್ದರೆ ಏನು, ನನ್ನ ಶರೀರ ಇದ್ದರೆ ಏನು ಅಂತಾನೆ. ಅಂದರೆ ಆ ಮಟ್ಟಕ್ಕೆ ಪ್ರೀತಿಸಿದ್ದ. ಅದು ನಿಜ. ರಾಮ ಬೂಟಾಟಿಕೆಗೆ ಹೇಳಿದ್ದಲ್ಲ, ಪ್ರಾಮಾಣಿಕತೆಯಿಂದ ಹೇಳಿದ್ದು. ಭರತೇ ರಾಜ್ಯಂ ಆವೇಶ್ಯ ತ್ಯಕ್ಷೇ ದೇಹಬಲಂ ದೇಹಂ ಮಹಾಬಲ ತಮೇವಂ ವಾದಿನಂ ರಾಮಂ ಸುಗ್ರೀವ ಪ್ರತ್ಯಭಾಷತ. ನೀನೇನಾದರೂ ಸತ್ತೋಗಿದ್ದರೆ ಹತ್ವಾ ರಾವಣಂ ಯುದ್ಧೇ ಸಪುತ್ರ ಬಲವಾಹನಂ ಅಭಿಷಿಚ್ಯ ಚ ಲಂಕಾಯಾಂ ವಿಭೀಷಣ ಮಥಾಪಿಚ. ತತ್ಕ್ಷಣವೇ, ಈ ಕ್ಷಣವೇ ಮಂತ್ರಾಸ್ತ್ರಗಳನ್ನು ಬಿಟ್ಟು ರಾವಣನ ಇಲ್ಲ ಅನಿಸಿ ಅವನ ಪರಿವಾರವನ್ನೆಲ್ಲ ಧೂಳಿಪಟ ಮಾಡಿ ಮತ್ತೆ ಮಾತು ಕೊಟ್ಟಂತೆ ವಿಭೀಷಣನಿಗೆ ಪಟ್ಟ ಕಟ್ಟಿ ಭರತನಿಗೆ ನೀನು ರಾಜ್ಯ ಇಟ್ಕೊಳ್ಬೇಕು ಅಂತ ಬಲವಂತ ಮಾಡಿ ನಾನು ದೇಹಂ ತ್ಯಕ್ಷೆ, ದೇಹವನ್ನೇ ಬಿಟ್ಟುಬಿಡ್ತಾ ಇದ್ನಪ್ಪ. ಇಂಥ ಸ್ಥಿತಿ ಬರ್ತಾ ಇತ್ತು, ನೀನು ಈ ಕಾರಣದಿಂದ ಹೀಗೆ ಮಾಡಬಾರ್ದು ಅಂತ. ಪಾಪ ಆಗ ಸುಗ್ರೀವನು ಹೇಳ್ತಾನೆ, ತವ ಭಾರ್ಯಾಪಹರ್ತಾರಂ ದೃಷ್ಟ್ವಾ ರಾಘವ ರಾವಣಂ ಮರ್ಷಯಾಮಿ ಕಥಂ ವೀರ ಜಾನನ್ ಪೌರುಷಮಾತ್ಮನಃ. ನಿನ್ನ ಹೆಂಡತಿಯನ್ನು ಕದ್ದ ಆ ಪಾಪಿನ ಕಂಡ ಮೇಲೆ ಮೊದಲನೇ ಬಾರಿ ಕಾಣ್ತಾ ಇದ್ದೀನಿ, ನಾನು ನನ್ನ ಕೋಪ ಹೇಗೆ ತಾಳ್ಕೊಳ್ಳಿ? ತುಂಬ ಚೆನ್ನಾಗಿದೆ ನೋಡಿ. ಅಂಗದ ಮಾಡಲಿಲ್ಲ ಈ ಕೆಲಸ, ಜಾಂಬವಂತ ಮಾಡಲಿಲ್ಲ, ಮೈಂದ ದ್ವಿವಿಧ ಮಾಡಲಿಲ್ಲ, ಸುಗ್ರೀವ ಮಾಡ್ದ. ಕಾರಣ ಹೆಂಡತಿಯನ್ನು ಕಳಕೊಂಡ ಸಂಕಟ ಅವನಿಗೆ ಗೊತ್ತು. ಆದಿಕವಿಗಳ ಮಾನವ ಸ್ವಭಾವ ಜ್ಞಾನ ಅದೆಷ್ಟು ಅಮೇಯವಾದದ್ದು ಅನ್ನೋದು ಇಲ್ಲಿಂದ ಗೊತ್ತಾಗುತ್ತದೆ. ಓನ್ಲಿ ದಿ ವೇರ್ ನೋಸ್ ವೇರ್ ದಿ ಶೂ ಪಿಂಚಸ್ ಅಂತಾರಲ್ಲ, ಸಮಾನಶೀಲ ವ್ಯಸನೇಶು ಸಖ್ಯಂ ಅಂತಾರಲ್ಲ, ಅದು ಗೊತ್ತು. ಯಾವ ಕಾರಣದಿಂದ ರಾಮ ಮತ್ತು ಸುಗ್ರೀವರಿಗೆ ಮೈತ್ರಿ ಆಯಿತು ಅನ್ನೋದನ್ನು ಇಬ್ಬರೂ ಬಲ್ಲರಲ್ವ. ಆ ಕಾರಣದಿಂದ ಅವನಿಗೆ ವಾಲಿ ಮೇಲೆ ಯಾವ ರೋಷ ಇತ್ತು, ಆ ರೋಷ ಈಗ ಉಕ್ಕಿ ಬಂತು ರಾವಣನ ಮೇಲೆ. ಹೀಗಾಗಿ ಸುಗ್ರೀವ ತನ್ನ ಶಕ್ತಿಗೆ ಮೀರಿದ ದುಡುಕುತನ ಮಾಡ್ದ. ಅದನ್ನು ಆದಿಕವಿಗಳು ಹೇಳಿಲ್ಲ, ಆದರೆ ಇಂಗಿತಜ್ಞರು ತಿಳ್ಕೊಳ್ಬಹುದು. ಅದು ಕಾವ್ಯದಲ್ಲಿ ಧ್ವನಿ ಅಂತಂದರೆ ಅವರವರಿಗೆ ಗೊತ್ತಾಗುತ್ತದೆ ಎಲ್ಲಿ ನೋವಾಗುತ್ತದೆ, ಏನಾಗುತ್ತದೆ, ಯಾವ ಸಂಕಟ ಬರುತ್ತದೆ ಅಂತ. ಇದನ್ನು ಗಮನಿಸಿಕೊಳ್ಳುವುದು ಕಾವ್ಯ ವ್ಯಾಸಂಗದಿಂದ ನಮಗೆ ಆಗಬೇಕಾದದ್ದು. ಮತ್ತೊಬ್ಬರ ನೋವು ಎಂಥದ್ದು ಇರುತ್ತದೆ, ಅವರವರಿಗೆ ಸಮಾನ ಧರ್ಮವಾಗಿ ಬಂದ ನೋವಿನ ಬಗ್ಗೆ ಅವರು ತೋರಿಸುವ ಪ್ರತಿಕ್ರಿಯೆ ಬೇರೆಯವರು ತೋರಿಸೋಲ್ಲ. ಸಾಮಾನ್ಯವಾಗಿ ಯಾವುದು ಪರಸ್ಥಳಕ್ಕೆ ಹೋದಂಥವ್ರನ್ನ ಅಲ್ಲಿರ್ತಕ್ಕಂಥ ನಮ್ಮ ಸ್ವಜನರು
ಹೆಚ್ಚು ಉತ್ಸಾಹದಿಂದ ಆಧಾರದಿಂದ ಸ್ವೀಕರಿಸ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಿರುತ್ತೆ ಪರಸ್ಥಳ ಅಂದರೆ ಏನು, ಕಷ್ಟ ಅಂದರೆ ಏನು. ಅದಕ್ಕಾಗಿ ಅಸೋಸಿಯೇಷನ್ಸು ಇತ್ಯಾದಿಗಳೆಲ್ಲ ಮಾಡ್ಕೋತಾರೆ. ಎಲ್ಲೋ ದುಷ್ಟರು ನಾವು ಕಷ್ಟಪಡಲಿಲ್ವಾ ಇವನು ಪಟ್ಟು ಸಾಯಲಿ ಅಂತನ್ನುವ ದುರ್ಬುದ್ಧಿ ಇಟ್ಕೊಂಡಿರ್ತಾರೆ. ಆದರೆ ಸಾಮಾನ್ಯ ಸಜ್ಜನಿಕೆಯವರಲ್ಲ. ವಿದೇಶಗಳಲ್ಲಿ ಇರ್ತಕ್ಕಂಥ ನಮ್ಮವ್ರನ್ನ ಕಂಡಾಗ ಎಷ್ಟೋ ಬಾರಿ ನನಗೆ ಇದರ ಅರಿವಾಗಿದೆ. ಅಲ್ಲಿಯೂ ಸಿನಿಕಲ್ ಆಗಿರುವಂಥವ್ರು ಇಲ್ಲ ಅಂತಿಲ್ಲ, ಆದರೆ ನಮ್ಮವರು ಅಂದರೆ ಇಷ್ಟಪಡ್ತಕ್ಕಂಥವ್ರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡದ್ದುಂಟು. ಕಾರಣ ನಾವು ಪಟ್ಟ ಕಷ್ಟ ಅವರು ಪಡಬಾರದು ಅನ್ನುವ ಸಾಮಾನ್ಯ ಸಜ್ಜನಿಕೆಯ ಮೂಲಭೂತ ಭಾವವೇ ಅಲ್ಲಿ ಪರಿವರ್ತಿಸುತ್ತದೆ. ಆಮೇಲೆ ಅವರು ಯುದ್ಧಕ್ಕೆ ಸನ್ನದ್ಧರಾಗಿದ್ದರು. ಆ ಲಂಕಾ ನಗರದ ದ್ವಾರಗಳಲ್ಲಿಯೂ ಸಜ್ಜಾಗಿರ್ತಾರೆ. ಒಂದೊಂದು ದ್ವಾರದಲ್ಲಿಯೂ ದೊಡ್ಡ ದೊಡ್ಡ ಸೇನಾ ಸಮೂಹ ಇರುತ್ತದೆ. ಅದಕ್ಕೆ ತಕ್ಕಂತೆ ಅಭಿಮುಖವಾಗಿರ್ತಾರೆ. ಆ ಹೊತ್ತಿಗೆ ಅಂಗದ ತಾನು ದೌತ್ಯ ಮಾಡುವುದಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತದೆ. ಆ ಸರ್ಗದ ಹೆಸರೇ ಅಂಗದ ದೌತ್ಯಂ ಅಂತ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಹನುಮಂತ ಹೋದದ್ದು ಗೊತ್ತು, ಅಂಗದ ಹೋದದ್ದು ಗೊತ್ತಿಲ್ಲ. ಏನಂದರೆ ಹನುಮಂತನನ್ನು ಹುಡುಕಿಕೊಂಡು ಬಾ ಅಂತ ಕಳಿಸಿದ್ದು. ಆದರೆ ಅಧಿಕೃತವಾದ ದೂತನಾಗಿ ಈಗ ಯುದ್ಧ ಮಾಡ್ತೀಯಾ, ಕೊನೆಗಾದರೂ ಸೀತೆಯನ್ನು ಒಪ್ಪಿಸ್ತೀಯಾ ಅಂತನ್ನುವ ಕಂಡೀಷನ್ ಮೇಲೆ ಹೋಗಿದ್ದು ಇವನೇ. ಅಂಗದನ್ನು ಕಳಿಸಿಕೊಡ್ತಾನೆ. ಯಥಾ ರೀತಿಯಾದ ಮಾತುಗಳು ನಡೆಯುತ್ತವೆ ಅಂತ ವಿಶೇಷ ಏನೂ ಬರೋಲ್ಲ. ಅವನು ರಾಮನ ಮಾತುಗಳಾಗಿ ಜನಕ್ಷಯ ಬೇಡ, ಸೀತೆಯನ್ನು ಒಪ್ಪಿಸು ಅಂತ ಹೇಳ್ತಾನೆ. ತದ್ರಾಮ ವಚನಂ ಸರ್ವಂ ಅನ್ಯೂನಾಧಿಕ ಮುತ್ತಮಂ ಸಾಮಾತ್ಯಂ ಶ್ರಾವಯಾಮಾಸ ನಿವೇದ್ಯಾತ್ಮಾನಮಾತ್ಮನ ಅಂತ ಸಂಗ್ರಹವಾಗಿ ಹೇಳ್ಬಿಡ್ತಾನೆ. ರಾಮನ ಇಂಗಿತವನ್ನು ಅಮಾತ್ಯ ಸಮೂಹದ ಮಧ್ಯೆ ಇರುವ ರಾವಣನಿಗೆ ಸಾರವತ್ತಾಗಿ ಹೇಳ್ತಾನೆ. ಒಂದು ಸ್ವಲ್ಪವೂ ಹೆಚ್ಚು ಕಡಿಮೆ ಇಲ್ಲದೆ ಯಥಾವತ್ತಾಗಿ ಹೇಳ್ತಾನೆ. ಆಗ ರಾವಣ ಒಪ್ಪೋದಿಲ್ಲ. ಅದು ಮಾತ್ರವಲ್ಲ, ಇವನನ್ನು ಬಂಧಿಸಬೇಕು ಅಂತಲೇ ಅವನು ತೀರ್ಮಾನ ಮಾಡ್ತಾನೆ. ಅವನು ಅದಕ್ಕೆ ಲೆಕ್ಕ ಇಡದೆ ಬಂಧನಕ್ಕೆ ಬರ್ತಾ ಇರತಕ್ಕಂಥವ್ರನ್ನ ನುಜ್ಜುಗುಜ್ಜು ಮಾಡಿ ತಾನು ಹಾರಿ ಮರಳಿ ರಾಮನ ಬಳಿಗೆ ಬರ್ತಾನೆ. ಕೆಲವು ಪಾಠಗಳಲ್ಲಿ ಮತ್ತು ಬೇರೆ ರಾಮಾಯಣಗಳಲ್ಲಿ ಹನುಮಂತ ಹೇಗೆ, ಇಲ್ಲಿ ಅದೂ ಬರೋಲ್ಲ, ಬಾಲವನ್ನು ಸುತ್ತಿ ಅದರ ಮೇಲೆ ಕೂತ, ಹಾಗೆ ಕೂತವನು ಅಂಗದ ಹನುಮಂತ ಅಲ್ಲ ಅಂತ. ದೂತನಾದವನಿಗೆ ಒಳ್ಳೆ ಆಸನವನ್ನು ಕೊಡಲಿಲ್ಲ, ನೀನು ಎಂಥ ಅಯೋಗ್ಯ, ನಿನಗಿಂತ ಉನ್ನತವಾದ ಆಸನದಲ್ಲಿ ಕೂತ್ಕೋತೀನಿ ಅಂತ ಇವನು ಲಾಂಗೋಲ ಆಸನದ ಮೇಲೆ ಕೂತ್ಕೋತಾನೆ. ಇದನ್ನು ಹನುಮಂತನಿಗೆ ಹೆಚ್ಚು ಕಥೆಗಳಲ್ಲಿ ಆರೋಪ ಮಾಡಿದ್ದಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಅದೂ ಇಲ್ಲ. ನಾನು ಆ ಸನ್ನಿವೇಶ ಬಂದಾಗ ಸುಂದರಕಾಂಡದಲ್ಲಿ ಹೇಳುವುದನ್ನು ಮರೆತೆ ಈಗ ಹೇಳ್ತಿದ್ದೀನಿ. ಇನ್ನು ಉತ್ತರ ಭಾರತದಲ್ಲಿ ಎಷ್ಟೋ ಕಡೆಗಳಲ್ಲಿರುವ ರಾಮಾಯಣದ ಕಥೆಗಳಲ್ಲಿ ಅಂಗದ ಕೂತದ್ದು ಅಂತ. ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಎರಡೂ ಪವಾಡಗಳು ಇಲ್ಲ, ತೊಂದರೆ ಏನಿಲ್ಲ. ಆದರೆ ದೂತನಾದವನಿಗೆ ಒಳ್ಳೆ ಆಸನವನ್ನು ಕೊಡದೆ ಅವಮಾನ ಮಾಡುವುದು ತಪ್ಪು. ಕೆಲವು ಕಥೆಗಳಲ್ಲಿ ಕೃಷ್ಣನಿಗೆ ಕೂಡ ದುರ್ಯೋಧನ ಉತ್ತಮವಾದ ಆಸನವನ್ನು ಕೊಡಲಿಲ್ಲ ಅಂತ ಕೂಡ ಬರುತ್ತದೆ. ಇದು ಯಾವ ಕಾಲದಿಂದಲೂ ಇರುವ ಗ್ರೌಸು. ರಾಮಾಯಣ ಮಹಾಭಾರತಗಳಲ್ಲಿ ಕಾಳಿದಾಸನಿಗೂ ಕೊಡಲಿಲ್ಲವಂತೆ. ಗ್ರಹಚಾರ ಕೆಟ್ಟವನು ಕರ್ನಾಟಕದ ಉತ್ತರ ಭಾಗಕ್ಕೆ ಬಂದಿದ್ದ, ಕುಂತಲ ದೇಶಕ್ಕೆ. ಆಗ ಅವನಾಗ ನೆಲದ ಮೇಲೆ ಕೂತ್ಕೊಂಡು ಒಂದು ಪದ್ಯವನ್ನು ಹೇಳಿದಂತೆ. ಆ ಪದ್ಯ ಬಹಳ ಸ್ವಾರಸ್ಯವಾಗಿದೆ. ಇಹ ನಿವಸತಿ ಮೇರು ಶೇಖರಕ್ಷ್ಮಾದರಾಣ ಇದಮಹಿಪತಿ ಭೋಗ ಸ್ತಂಭ ವಿಭ್ರಾಜಮಾನಂ ಇಹ ವಿನಿಹಿತ ಬಾರ ಸಾಗರಾ ಸಪ್ತ ಚಾನ್ಯೆ ಧರಣಿತಲ ಮಿಹೇಕಂ ಸ್ಥಾನಮಸ್ಮದ್ವಿಧಾನಂ ಅಂತ ಒಂದು ಪದ್ಯ ಹೇಳ್ತಾನೆ. ಇಲ್ಲಿಯೇ ಸಪ್ತ ಸಾಗರಗಳು ತಮ್ಮ ಮೈಯನ್ನು ಚೆಲ್ಲಿ ಕೂತಿವೆ, ಇಲ್ಲಿಯೇ ಮೇರು ಪರ್ವತವು ತನ್ನ ಬೇರುಗಳನ್ನು ಬಿಟ್ಟಿದೆ, ಇಲ್ಲಿಯೇ ಆದಿಶೇಷ ತನ್ನ ಸಹಸ್ರ ಫಣ ಮಂಡಲ ಮಂಡಿತವಾದ ತಲೆಯ ಮೇಲೆ ಇದನ್ನು ಹೊತ್ತು ನಿಂತಿದ್ದಾನೆ. ಇಂಥ ಭೂಮಿಯಲ್ಲದೆ ನಮಗಿನ್ಯಾವುದೂ ತಕ್ಕ ಆಸನವಲ್ಲ ಅಂತ. ಬಂಗಾರದ ಬೆಟ್ಟ ಮೇರು ಪರ್ವತ, ರತ್ನಗಳ ಆಕರ ಸಮುದ್ರ, ಜೀವದ್ರತ್ನಗಳ ಮಂಡಲದಿಂದ ಪರಿವೇಷ್ಟಿತನಾದಂಥವನು ಆದಿಶೇಷ. ಒಳ್ಳೆ ಆಸನ ಅಂದರೆ ಬಂಗಾರ, ರತ್ನ, ಮುತ್ತು, ವಜ್ರ, ವೈಡೂರ್ಯ ಇವೆಲ್ಲ ಇರತಕ್ಕಂಥದ್ದು ಇಲ್ಲಿಯೇ. ಅದರ ಮೇಲೆ ನಾನು ಕೂತ್ಕೋತೀನಿ ಅಂತ ನೆಲದ ಮೇಲೆ ಕೂತನಂತೆ ಕಾಳಿದಾಸ ಅಂತ ಪದ್ಯ ತುಂಬ ಚಮತ್ಕಾರಕಾರಕವಾಗಿದೆ. ಕುಂತಲೇಶ್ವರ ದೌತ್ಯ ಅಂತ ಒಂದು ಕೃತಿಯದು ಅಂತ ಹೇಳ್ತಾರೆ. ಹೀಗೆ ಅಂಗದ ರಾಯಭಾರ ವ್ಯರ್ಥವಾಗುತ್ತದೆ. ಅವನಿಗೇನು ತೊಂದರೆ ಕೊಡುವುದಕ್ಕಾಗಲಿಲ್ಲ, ಆದರೆ ಅವನ ಮಾತಿಗೆ ಬೆಲೆ ಬರಲಿಲ್ಲ. ಇನ್ನು ಮುಂದೆ ಯುದ್ಧಾರಂಭವಾಗುತ್ತದೆ. ಯುದ್ಧಾರಂಭವನ್ನು ಮುಂದಿನ ಕಂತುಗಳಲ್ಲಿ ನೋಡೋಣ. ನಮಸ್ಕಾರ.